ಆ್ಯಕ್ಚುಲಾಗಿ ಬಾಂಡ್ ಒಂದು ಸ್ಟೈಲ್ ಇದೆ ಆ್ಯಕ್ಚುಲಿ. ನಂಗೆ ಜೈಶಂಕರ್ ಅವರು ಅಪ್ಪಾಜಿ ಮಾಡ್ತಾರೆ, ಜೈಶಂಕರ್ ತಮಿಳ್ ಆ್ಯಕ್ಚುಲ್ ಅಯ್ಯೋ ಹಿಂಗೆ ಬರ್ತಾ ಇರೋದು ಬಂದ ತಕ್ಷಣ ಹಿಂಗಂತಾರೆ ಆ್ಯಕ್ಚುಯಲ್ ಸ್ಟೈಲ್. ಸ್ಟಾರ್ಟ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವರಿಗೆ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಿದೆ ಇವತ್ತು. ನಂಗೆ ಸುಮಾರು ಒಂದು 10-12 ವರ್ಷ ಇದ್ದಾಗಿಂದ ಪ್ರತಿದಿನ ಕನ್ಸು ಕಾಣ್ಕೊಂಡೇ ಬಂದಿದ್ದೀನಿ, ನಂದೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಅದರಲ್ಲಿ ನನಗಿಷ್ಟ ಆಗೋಂಥ ಸಿನಿಮಾಗಳು ಮಾಡಬೇಕು ಅಂತ. ಮೊದಲನೇ ಸಿನಿಮಾದಲ್ಲೇ ಎಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿರೋದು ನನ್ನ ಅದೃಷ್ಟ. ಎಸ್ಪೆಷಲಿ ನನ್ನ ಫೇವ್ರೆಟ್ ಹೀರೋ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರ ಜೊತೆ. ನಾನು ಚಿಕ್ಕ ವಯಸ್ಸಿಂದ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್. ಅವ್ರ ಪ್ರತಿ ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ಮೇನ್ ಥಿಯೇಟ್ರಲ್ಲೇ ಹೋಗಿ ನೋಡ್ತೀನಿ. ನನ್ನ ಸಿನಿಮಾನ ಇಷ್ಟಪಡೋದಕ್ಕೂ ಒನ್ ಆಫ್ ದ ಮೇಜರ್ ರೀಸನ್ ಅವ್ರು ಮಾಡಿರೋ ಸಿನಿಮಾಗಳು. ಅವ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು, ಬಟ್ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮಾಡಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದ್ದು 2022ರಲ್ಲಿ ವೇದ ಸಿನಿಮಾ ಶೂಟಿಂಗ್ ನಡೀತಿತ್ತು. ಅವ್ರಿಗೆ ಈ ಥರ ನಿಮ್ಮ ಜೊತೆ ಫಸ್ಟ್ ಸಿನಿಮಾ ನಿಮ್ಮ ಜೊತೆನೇ ಮಾಡ್ಬೇಕಂತ ಕೇಳಿದಾಗ ಅವ್ರು ನನ್ನ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ, ಬಜೆಟ್ ಬಗ್ಗೆ ಮಾತಾಡಲಿಲ್ಲ, ಡೈರೆಕ್ಟರ್ ಯಾರು ಅಂತಲೂ ಕೇಳಲಿಲ್ಲ. ಒಳ್ಳೆ ಕತೆ ಮಾಡ್ಕೊಂಡು ಬಾ ಅಮ್ಮ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಇವತ್ತಿನ ಕಾಲದಲ್ಲೂ ಬರೀ ಏನು ಕ್ಯಾಲ್ಕುಲೇಷನ್ ಮಾಡಿದೆ, ಬರೀ ಕತೆ ಕೇಳಿ ಕತೆ ಇಷ್ಟಪಟ್ಟು ಸಿನಿಮಾ ಮಾಡೋ ಓನ್ಲಿ ಸೂಪರ್ ಸ್ಟಾರ್ ಶಿವಣ್ಣ ಒಬ್ಬರೇ. ಧನಂಜಯ್ ಅವ್ರು ನನಗೆ ಈ ಸಿನಿಮಾ ಮೂಲಕನೇ ಪರಿಚಯ ಆಗಿದ್ದು. ಈಸ್ ಈಸಿಲಿ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ವಿ ಹ್ಯಾವ್ ಇನ್ ಅವರ್ ಇಂಡಸ್ಟ್ರಿ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಇನ್ಫ್ಯಾಕ್ಟ್ ಅವ್ರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲೇ ಇರುತ್ತೆ. ಅವ್ರ ಟ್ಯಾಲೆಂಟ್ಗೆ, ಅವ್ರ ಹಾರ್ಡ್ ವರ್ಕ್ಗೆ ಈ ಸಿನಿಮಾ ಅವ್ರ ಕೆರಿಯರ್ ಒಂದು ದೊಡ್ಡ ಮೈಲ್ ಸ್ಟೋನ್ ಆಗಲಿ ಅಂತ ಹಾರ್ಟ್ಫುಲ್ಲಾಗಿ ವಿಶ್ ಮಾಡ್ತೀನಿ. ಇನ್ನು ನಮ್ಮ ಸಿನಿಮಾ ಫೀಮೇಲ್ ಲೀಡಾಗಿ ಪ್ರಿಯಾಂಕಾ ಮೋಹನ್ ಇದ್ದಾರೆ, ಆ್ಯಂಡ್ ಅದರ್ ಟೆರಿಫಿಕ್ ಪರ್ಫಾರ್ಮು. ಅದಿತಿ ಬಾಲನ್ ಅವರು ಒಂದು ತುಂಬ ಇಂಪಾರ್ಟೆಂಟ್ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಇನ್ನು ನಾವು ನಮ್ಮ ಸಿನಿಮಾಲಿ ಒಂದು 90 ದಿನ ಶೂಟಿಂಗ್ ಮಾಡಿದರೆ ಒಂದು 100 ದಿನಕ್ಕಿಂತ ಜಾಸ್ತಿ ಸೆಟ್ ವರ್ಕೇ ಮಾಡಿದ್ದೀವಿ. ನಮ್ಮ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಫ್ರೇಮಲ್ಲೂ ಅವ್ರ ಕೆಲಸ ಕಾಣುತ್ತೆ. ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ವೈತ್ ಅವ್ರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇದೆ. ಚರಣ್ ಅವ್ರ ಮ್ಯೂಸಿಕ್ ಬಗ್ಗೆ ಏನು ಹೇಳೋದೇ ಇಲ್ಲ, ಹೇಳಬೇಕಾಗೇ ಇಲ್ಲ. ಸಿನಿಮಾದಲ್ಲಿ ಇನ್ನೊಂದು ಹೀರೋ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು, ಹೇಮಂತ್ ಅವರು. ನಾನು ತುಂಬ ಕಡೆ ಹೇಳ್ಕೊಂಡಿದ್ದೀನಿ, ಐ ರಿಯಲಿ ಫೀಲ್ ಹೀಸ್ ಬ್ಲೆಸ್ಡ್. ತುಂಬ ಸ್ಪೆಷಲ್ ಅನ್ಸುತ್ತೆ ಅವರು, ಬಿಕಾಸ್ ಅವರು ಒಂದು ಸೀನ್ನ ಕನ್ಸೀವ್ ಮಾಡೋ ರೀತಿ ಇರ್ಬೋದು, ಅವ್ರ ಬರವಣಿಗೆ ಇರ್ಬೋದು, ಆ ಥರ ಥಾಟ್ಸ್ ಎಲ್ಲರಿಗೂ ಬರಲ್ಲ. ನಾನು ನನ್ನ ಜರ್ನಿ ಶುರು ಮಾಡಿದ್ದೆ ನನ್ನ ಫೇವ್ರೇಟ್ ಹೀರೋ, ನನ್ನ ಫೇವ್ರೇಟ್ ಡೈರೆಕ್ಟರ್ ಇಬ್ಬರೂ ಸೇರಿಸಿ ಒಂದು ಸಿನಿಮಾ ಮಾಡಬೇಕಂತ. ಅವ್ರ ಜೊತೆನೂ ಕಳೆದ 4 ವರ್ಷಗಳಿಂದ ಟ್ರಾವೆಲ್ ಮಾಡಿದ್ದೀನಿ, ತುಂಬ ಕಲ್ತಿದ್ದೀನಿ ಅವರಿಂದ. ಒಂದು ವಿಷಯ ಶೇರ್ ಮಾಡಬೇಕು, ಲಾಸ್ಟ್ 4 ಇಯರ್ಸಲ್ಲಿ ಅವ್ರಿಗೆ ಹಿಂದಿ, ತಮಿಳ್, ತೆಲುಗು ಎಲ್ಲ ಇಂಡಸ್ಟ್ರಿಗಳಿಂದ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳಿಂದ ತುಂಬ ಆಫರ್ಗಳು ಬಂದಿದೆ. ಬಟ್ ಅವ್ರು ನನ್ನ ಜೊತೆನೇ ಸಿನಿಮಾ ಮಾಡಿದ್ರು. ಸೊ ಆ ವಿಷಯಕ್ಕೆ ಪರ್ಸ್ನಲಾಗಿ ಯಾವತ್ತೂ ಥ್ಯಾಂಕ್ಸ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮಿಕ್ಕಿದ್ದು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಸಿನಿಮಾ ಅಂದರೆ ಹುಚ್ಚು. ನಾನು ನನ್ನ ಸಿನಿಮಾಗೆ ನನ್ನಿಂದ ಏನೇನು ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿದ್ದೀನಿ, ನನ್ನಿಂದ ಏನೇನು ಕೊಡೋಕ್ಕಾಗುತ್ತೋ ಎಲ್ಲ ಕೊಟ್ಟಿದ್ದೀನಿ. ನಮ್ಮ ಇಡೀ ಟೀಮ್ ಅಂದರೆ ನಾವು ಮಾತ್ರ ಅಲ್ಲ, ಲೈಟ್ ಬಾಯ್ಸ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್, ಮೇಕಪ್ ಡಿಪಾರ್ಟ್ಮೆಂಟ್, ನಾವೆಲ್ಲರೂ ತುಂಬ ಹಾನೆಸ್ಟಾಗಿ, ತುಂಬ ಕಷ್ಟಪಟ್ಟು, ಅದಕ್ಕಿಂತ ಹೆಚ್ಚಾಗಿ ತುಂಬ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಪ್ಲೀಸ್ ಥಿಯೇಟ್ರಿಗೆ ಬಂದು ನೋಡಿ. ನನ್ನ ಮೊದಲನೇ ಸಿನಿಮಾನ ನಾನು ಚಿಕ್ಕ ವಯಸ್ಸಿಂದ ಪ್ರತಿ ಸತಿ ಪಿಕ್ಚರ್ ನೋಡ್ಬೇಕಂದಾಗೆಲ್ಲ ಬೈದು ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತಿದ್ದಿದ್ದು ನಮ್ಮ ಅಮ್ಮಂಗೆ. ಪ್ರತಿ ಹಂತದಲ್ಲೂ ನನ್ನ ಬ್ಯಾಕ್ ಬೋನ್ ಆಗಿರೋ ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ. ನನ್ನ ಮುಂದಿನ 40-50 ವರ್ಷ ಎಷ್ಟಿರುತ್ತೋ ಅಷ್ಟು ಈ ಫೀಲ್ಡಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ 92 ವರ್ಷಗಳಿಂದ ಕಾಪಾಡ್ಕೊಬಂದಿರೋ ಪ್ರತಿಯೊಬ್ಬ ಟಿಕೆಟ್ ಪೇಯಿಂಗ್ ಆಡಿಯನ್ಸ್ಗೆ ನಿಮ್ಮ ಬ್ಲೆಸ್ಸಿಂಗ್ ನನ್ನ ಮೇಲೆ, ನನ್ನ ಸಿನಿಮಾಗಳ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಪ್ರೆಸ್ ಆ್ಯಂಡ್ ಮೀಡಿಯಾಗೆ ತುಂಬ ಥ್ಯಾಂಕ್ ಯು. ವೆರಿ ವೆಲ್. ವಾಟ್ ಅ ಸ್ಪೀಚ್ ವೈಶಾಖ್. ಐ ಮೀನ್ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೆಲ್ಲ ನೀವೇ ಹೇಳಿಬಿಟ್ರಿ. ಬಟ್
ತುಂಬ ಸಂತೋಷ ಆಗ್ತಿದೆ. ತುಂಬ ವರ್ಷದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಒಂದು ಒಳ್ಳೆ ಕನ್ನಡ ಫಿಲ್ಮ್ ಮಾಡಬೇಕು ಅಂತ. ಸೊ ಈ ಫಿಲ್ಮ್ ನಂಗೆ ಸಿಕ್ಕಿದ್ದು ಐ ಫೀಲ್ ಇಟ್ಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಹೇಮಂತ್ ಅವ್ರದ್ದು ಬಿಗ್ಗೆಸ್ಟ್ ಫ್ಯಾನ್ ನಾನು. ನಾನು ಒಂದೊಂದು ಫಿಲ್ಮ್ ನೋಡಬೇಕಾದ್ರೂ ಓಕೆ ನಾನು ಯಾವತ್ತೂ ಅವ್ರನ್ನ ರೀಚ್ ಮಾಡಿಲ್ಲ. ಐ ಡಿಂಟ್ ರೀಚ್ ಔಟ್ ಟು ಯು ಆರ್ ಲೆಫ್ಟ್ ಎ ಟೆಕ್ಸ್ಟ್. ಥ್ಯಾಂಕ್ ಗಾಡ್ ಒಂದು ಫಿಲ್ಮ್ ನೋಡಿದ್ರು ಅವ್ರು ನಂದು, ಮೇ ಬಿ ಒಂದು ಸೀನ್ ಪ್ರಾಬಬ್ಲಿನೋ. ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಆಮ್ ಪಾರ್ಟ್ ಆಫ್ ಯೋರ್ ಫಿಲ್ಮ್. ಯಾವಾಗ ನಾನು ಇಲ್ಲಿ ಒಂದು 2-3 ಡೇಸ್ ಶೂಟ್ ಮಾಡಿದಾಗೆಲ್ಲ ಐ ವಿಲ್ ಬಿ ಟೆಲ್ಲಿಂಗ್ ಹಿಮ್, ಅಯ್ಯೋ ಕೀಪ್ ಮೋರ್, ಡೂ ಮೋರ್ ಸೀನ್ಸ್ ವಿತ್ ಮೀ, ವೈ ಆರ್ ಯು ಸೆಂಡಿಂಗ್ ಮೀ ಆಫ್ ಸೋ ಸೂನ್ ಅಂತ. ನಂಗೆ ಇಲ್ಲಿಂದ ಹೋಗೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಆ ಸೆಟ್ಟಿಂದ. ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್ ಯು ಆರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೀ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಫಿಲ್ಮ್. ಆ್ಯಂಡ್ ಧನಂಜಯ ಅವರು, ಸಾರಿ, he is a brilliant performer. I mean, ಇವಾಗಷ್ಟೇ ಯಾರೋ ಹೇಳ್ತಿದ್ರು, ಅಲ್ಲಿದ್ದಾರೆ ಸರ್, he looks like ರಜನಿಕಾಂತ್ ಸರ್ ಅಂತ. He does look like him, but what a brilliant performer. ಅವ್ರ ಜೊತೆ ಕೆಲಸ ಮಾಡಿದ್ದು ಇಟ್ಸ್ ಅ ರಿಯಲಿ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಆ್ಯಂಡ್ ಶಿವರಾಜ್ ಕುಮಾರ್ ಸರ್ ಜೊತೆ, ಐ ಮೀನ್ ಐ ಡೋಂಟ್ ಇವನ್ ನೋ ವೇರ್ ಟು ಬಿಗಿನ್. ಆಲ್ರೆಡಿ ಒಂದು ಮೂವಿ ನಾನು ವರ್ಕ್ ಮಾಡಿದ್ದೀನಿ ತಮಿಳಲ್ಲಿ. ಸೊ ಒಂದು ದಿವಸ ಐ ಥಿಂಕ್ ಒನ್ ಆಫ್ ದಿ ಈವೆಂಟಲ್ಲಿ ಇಲ್ಲಿ ವಿಧಾನಸೌಧ ಅಲ್ಲಿ ಈವೆಂಟಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಲಿ ಐ ಮೆಟ್ ಸರ್. ದೆನ್ ವಿ ಆಲ್ ಸ್ಪೋಕ್. ಆವತ್ತು ನಾನು ಕನ್ನಡದಲ್ಲಿ ಮಾತಾಡಿದ್ದು ಎಲ್ರಿಗೂ ಶಾಕ್ ಆಗೋದು, ಓ ನೀವು ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತೀರಾ ಅಂತ. ಬಟ್ ಅದೇ ಐ ವಾಸ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಪ್ರಾಜೆಕ್ಟ್ ಟು ಕಮ್. ಸೊ ಅದಕ್ಕೋಸ್ಕರ ಐ ಮೀನ್ ಥ್ಯಾಂಕ್ ಗಾಡ್ ದಿಸ್ ಮೂವಿ ಹ್ಯಾಪೆಂಡ್. ಸೊ ಸರ್ ಜೊತೆ ನನ್ನ ಫಸ್ಟ್ ಮೂವಿ ಮಾಡಿದ್ದು ಐ ವಿಲ್ ನೆವರ್ ಫರ್ಗೆಟ್. ಆ್ಯಂಡ್ ಈ ಸ್ಪೆಷಲ್ ಮೂವಿ, ಐ ಥಿಂಕ್ ಯು ಆಲ್ ಲವ್ ದಿಸ್ ಮೂವಿ ಫಾರ್ ಶೋರ್. ಆ್ಯಂಡ್ ಅದಿತಿ, ಆಬ್ವಿಯಸ್ಲಿ ಅದಿತಿ ಜೊತೆ ಥರ್ಡ್ ಫಿಲ್ಮ್. This is the third film that I'm doing with Aditi. One Tamil, one Telugu and one Kannada. Nice pan-south movie. So she is a brilliant actor, and I'm so happy I'm working with you again. Advait, you killed it. What a visual. Amazing visual. ನಾನು ನೋಡಿದೆ, ಲೈಕ್ ಫೋನಲ್ಲಿ ನೋಡಿದ್ದೆ, ಬಟ್ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಲೈಕ್ ದಿಸ್. ಐ ನೆವರ್ ಎಕ್ಸ್ಪೆಕ್ಟೆಡ್. ಸೋ ಬ್ರಿಲಿಯಂಟ್. ಇಟ್ ಲುಕ್ಸ್ ಅಮೇಝಿಂಗ್. ಐ ಮೀನ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಯು. ಆ್ಯಂಡ್ ಚರಣ್, I've always been a big fan of your music, and I'm so happy that I'm waiting for what all you have. Teaser alle ಎಷ್ಟು ಚೆನ್ನಾಗಿತ್ತು ಮ್ಯೂಸಿಕ್, and I hope you have a lot more in store. You're waiting for your BGMs. That's where I mean your forte, right? So thank you all for coming. ನಿಮಗೆ ಎಲ್ರಿಗೂ ಟೀಸರ್ ಇಷ್ಟ ಆಯಿತು ಅಂತ ನಾನು ಅನ್ಕೊತಿದ್ದೀನಿ. ಟ್ರೈಲರ್ ಆ್ಯಂಡ್ ಮೂವಿ ಎಲ್ಲನೂ ಐ ಮೀನ್ ಫ್ರಮ್ ನೌ ಆನ್ ಇಟ್ ವಿಲ್ ಬಿ ಅ it will be banging. So stay tuned. Thank you for always supporting. Keep supporting, and let's cheer up for Kannada cinema. I hope we do a lot of amazing films from now on. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ನಮ್ಮ ಟೀಸರ್ ಇದು ಇವೆಂಟಿಗೆ ಬಂದಿದ್ದಕ್ಕೆ. ಬಹುಶಃ ನನ್ನ ಜನ್ರೇಷನಲ್ಲಿ ಇರುವ ಎಲ್ಲರಿಗೂ ಒಂದು, ಅಂದರೆ ಅಟ್ಲೀಸ್ಟ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಒಂದು ಮಹತ್ತರವಾದ ಕನಸು ಅಂತಂದರೆ ಯಾವತ್ತಾರು ಒಂದಿನ ಶಿವಣ್ಣ ಸರ್ ಜೊತೆ ನಾವು ಶೂಟಿಂಗ್ ಮಾಡಬೇಕು ಅಂತ. ನಾನು ಇದು ನನ್ನ 19ನೇ ಸಿನಿಮಾ. ಪ್ರತಿ ಸಿನಿಮಾಲು ಯಾವಾಗಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ, ಯಾವತ್ತಾರು ಒಂದಿನ ಶಿವಣ್ಣನ ಶೂಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಈ ಸಲ ಆಯಿತು. ಅಂದರೆ ನಮಗೆ ಶುರುವಾಗಿದ್ದ ಜರ್ನಿ ಮಧ್ಯದಲ್ಲಿ ಒಂದು ಸಲ ನಿಂತೋಯ್ತು. ಹಾಗಾಗಿ ಮತ್ತಿನ್ಯಾವಾಗಲೂ ಅಂತ ಕಾಯ್ತಾ ಇದ್ದೆ. ಥ್ಯಾಂಕ್ ಯು ವೈಶಾಖ್, ಥ್ಯಾಂಕ್ ಯು ಹೇಮಂತ್. ಶಿವಣ್ಣ ಅಂದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗ್ಬಿಟ್ಟೆ. ಸರ್ ನನಗೆ ಏನು ಹೇಳಬೇಕು ಗೊತ್ತಿಲ್ಲ ಸರ್. ಇಟ್ಸ್ ಅ ಬಿಗ್ ಫ್ಯಾನ್ ಮೂಮೆಂಟ್ ನನಗೆ, ಅಣ್ಣನ ಫಸ್ಟ್ ಟೈಮು ಸೆಟ್ಟಲ್ಲಿ ನೋಡಿದಾಗ. ಸೊ ಆ ಜರ್ನಿ ಶುರುವಾಯಿತು. ಜೊತೆಗೆ ಧನು ಸರ್ ಅಂತೂ ಹಲವಾರು ಸಲ ಇನ್ನೇನು ಶುರುವಾಗ್ತಿದೆ, ಇನ್ನೇನು ಆಗ್ತಿದೆ ಅಂದೊಂದೊಂದೊಂದು ಏನೇನೋ ಅಡ್ಗಲಾಗಿ ಆಗ್ತಾ ಇರಲಿಲ್ಲ. ಈಗ ಮತ್ತೆ ಧನು ಸರ್ ಜೊತೆ ಶೂಟಿಂಗ್ ಮಾಡೋ ಹಂಗಾಯಿತು. ಐ ಹ್ಯಾವ್ ಥರೋಲಿ ಎಂಜಾಯ್ಡ್ ದಿಸ್ ಎಂಟೈರ್ ಪ್ರೋಸೆಸ್. ಪ್ರಿಯಾಂಕಾ ಅವರು ಅಷ್ಟೇ, ಮೊದಲನೇ ಸಲ ನಾನು ಅವ್ರನ್ನ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿದಾಗ
ಸುಮಾರು ಟಂಗ್ ಇನ್ ದ ಚೀಕ್ ಹ್ಯೂಮರ್ ಮಾಡಿದ್ದಾರೆ, ಬೇರೆ ಒಂದಷ್ಟು ಮೆಲೋಡ್ರಾಮಾ ಮಾಡಿದ್ದಾರೆ. ನನಗೆ ಅವ್ರು ಅಷ್ಟು ಒಳ್ಳೆ ಪರ್ಫಾರ್ಮರ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಡೇ ಅವ್ರು ಬಂದು ಒಂದು ಅದ್ಭುತವಾದ ಶಾರ್ಟಲ್ಲಿ ಪರ್ಫಾರ್ಮ್ ಮಾಡಿದಾಗ ಐ ಇಮಿಡಿಯೇಟ್ಲಿ ಟರ್ನ್ ಟು ಹೇಮಂತ್ ಹಿಂಗೆ ನೋಡಿದೆ, ಹೇಮಂತ್ ಓದೋದು ಹಾಗೆ ಕಣ್ಣು ಬಿಟ್ಕೊಂಡು ನೋಡಿದೆ, ನಾನು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ವಿ ವರ್ ಫ್ಲೋರ್ಡ್ ಲುಕಿಂಗ್ ಎಟ್ ಯುವರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಿತಿ ಜೊತೆ I don't know what to say because Aditi has been more of a friend, confidante on set to all of us. An absolute sweetheart. Thank you so much. And our ಸುಮಾರು ಮೊಮೆಂಟ್ಸ್ಗಳಲ್ಲಂತೂ ಮಾತೇ ಇಲ್ಲದೇ ಇರೋ ಮೊಮೆಂಟ್ಗಳಲ್ಲಿ ಅವ್ರಿಗೆ ಫ್ರೇಮ್ ಮಾಡೋದು ವಾಸ್ ಅನ್ ಅಬ್ಸಲ್ಯೂಟ್ ಡಿಲೈಟ್ ಫಾರ್ ಮಿ. ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲನೂ ಸಾಧ್ಯ ಆಗಿದ್ದು ಎಲ್ಲ ಒಂದು ಇದಕ್ಕೂ ಒಂದು ಪ್ರೀತಿಗೆ ಒಂದು ಹುಚ್ಚುತನ ಇರುತ್ತಲ್ಲ, ಆ ಹುಚ್ಚು ಯಾರಿಗೋ ಒಬ್ರಿಗೆ ಹಿಡಿದಿರ್ಬೇಕು ಯಾವಾಗಲೂ, ಇಲ್ಲಾಂದರೆ ಪ್ರೀತಿಗೆ ಅರ್ಥ ಇಲ್ವಲ್ಲ. ಸೊ ಆ ಹುಚ್ಚು ಹಿಡಿದಿದ್ದು ವೈಶಾಖಿಗೆ. ಈ ಥರ ಒಂದು ಅದ್ಭುತವಾದ ಕನಸನ್ನು ನಮ್ಮ ಕನಸನ್ನು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವೈಶಾಖ್. ಅಂದರೆ ಹಿ ಹಸ್ ಬೀನ್ ಪ್ರತಿ ಸಲನೂ ಪ್ರತಿ ಶೆಡ್ಯೂಲಲ್ಲಿ ಇನ್ನೇನೋ ಆಗುವಾಗ ಒಂದು ಡಿಸ್ಕಷನ್ ಆಗುವು, ಒಂದು ಮಾತುಕತೆ ಆಗುವು, ಎಲ್ಲವಕ್ಕೂ ಒಂದು ಸಣ್ಣದಕ್ಕೂ ಒಂದು ಸಣ್ಣ ಮಗುನ ಎಲ್ಲೋ ಹಿಂಗೆ ಬಿಟ್ಟರೆ ಓಡಾಡ್ಕೊಂಡು ಏನೇನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ಳುತ್ತೋ ಮಗು. ಅಷ್ಟು ಆಸಕ್ತಿಯಿಂದ ಪ್ರತಿಯೊಂದು ದಿನ ಪ್ರತಿ ಕ್ಷಣನೂ ನಮ್ಮ ಜೊತೆ ಕಳೆದಿದ್ದಾರೆ ವೈಶಾಖ್ ಅವರು. ಐ ಥಿಂಕ್ ಆ ಇನೋಸೆನ್ಸ್ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೋದು ನೋಡೋದಕ್ಕೆ. ಥ್ಯಾಂಕ್ ಯು ವೈಶಾಖ್. ಆ್ಯಂಡ್ ದೆನ್ ವಿಶ್ವಾಸ್, ನನ್ನ ಚೈಲ್ಡ್ಹುಡ್ ಫ್ರೆಂಡು. ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು ಜೊತೆಗೆ ಅಂದ್ಕೊಂಡು ಆಗಿರಲಿಲ್ಲ. 1-2 ಸಿನಿಮಾ ಮಾಡಿದ್ವಿ ಮಧ್ಯದಲ್ಲಿ. ಅದಾದಮೇಲೆ ಫೈನಲ್ ಆಗಿ ಒಂದು ಫುಲ್ ಫ್ಲೆಜ್ಡ್ ಆದ ಒಂದು ಸಿನಿಮಾ ಇವಾಗಲೇ ನಮಗೆ ಸಿಕ್ಕಿದ್ದು. ಈ ಸಿನಿಮಾದ ಪ್ರಪಂಚ ನೀವು ನೋಡಿದ್ದೀರಾ. ಪ್ರಪಂಚ ಕಟ್ಟಿದ್ರಲ್ಲಿ ಬಹುಮುಖ್ಯ ಪಾಲು ಇವಂದು. ಭಾಳ ಅದ್ಭುತವಾದ ಸೆಟ್ಸನ್ನು ಹಾಕಿದ್ದಾರೆ. ಬಹುಶಃ ನಾವು ಏನೇ ಮಾಡಿದ್ರೂ ಆ ಪ್ರಪಂಚನ ನಾವು ಕಲ್ಪಿಸ್ಕೋಬಹುದೇ ಹೊರತು ಆ ಕಲ್ಪನೆಗೆ ಒಂದು ರೂಪ ಕೊಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್. ಆ ರೂಪನ ವಿಶ್ವಾಸ ಕಟ್ಕೊಟ್ಟಿದ್ದಾನೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ವಿಶು. ಜೊತೆಗೆ ನಮ್ಮ ಈ ಥರ ನೀವೊಂದು ರೆಟ್ರೋ ಸ್ಟೈಲ್ ಸಿನಿಮಾ ಮಾಡುವಾಗ ಜನರನ್ನ ನಂಬಿಸ್ಬೇಕು ಅಂತಂದಾಗ ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಅದೇ ಥರ ಆಗಬೇಕಾಗತ್ತೆ, ಸೆಟ್ ಡಿಸೈನ್ ಹಾಗೆ ಆಗಬೇಕಾಗತ್ತೆ, ಪ್ರಾಪಿಂಗ್ ಹಾಗೆ ಆಗಬೇಕಾಗತ್ತೆ, ಅದೇ ಥರ ಡೈಲಾಗ್ ಬರೆದಿರಬೇಕಾಗತ್ತೆ, ಅದೇ ಥರ ಬ್ಲಾಕಿಂಗ್ ಆಗಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದೇ ರೀತಿ ಪ್ರತಿಯೊಬ್ಬರನ್ನು ಅಷ್ಟೇ ಅದ್ಭುತವಾಗಿ ಆ ಸ್ಟೈಲಿಗೆ ನಂಬಿಸೋ ಹಾಗೆ ಅವ್ರನ್ನ ಸ್ಟೈಲು ಮಾಡಬೇಕಾಗತ್ತೆ, ಆ ಕಾಲವನ್ನು ನಂಬಿಸೋ ಹಾಗೆ. ಅದನ್ನು ಇಂಚರ ಸುರೇಶ್ ಮತ್ತು ಅವ್ರ ತಂಡ ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಇಂಚರ. ಐ ಥಿಂಕ್ ನನಗೆ ಇನ್ನೇನಿಲ್ಲ ವಿಶೇಷವಾಗಿ ಹೇಳೋದಕ್ಕೆ. ಸಿನಿಮಾ ನೋಡಿ. ಟೀಸರ್ ನನಗೆ ಹೇಮಂತ್ ಅವ್ರು ಫಸ್ಟ್ ಕಟ್ ಕಳಿಸಿದಾಗ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದೆ. ಈ ಅಪ್ಪ ಏನು ಬೋಮಟ ಮಾಡಿದ್ದೀವಲ್ಲ ಅಂತ ನಮ್ಮ ನಾವೇ ತಟ್ಕೊಳ್ಳೋ ಅಂಥ ಒಂದು ಕ್ಷಣ. ಆಮೇಲೆ ಮ್ಯೂಸಿಕ್ ಎಲ್ಲ ಆದಮೇಲೆ ಇವತ್ತು ನಾವು ಕ್ಯೂಬಲ್ಲಿ ನೋಡುವಾಗ ನನಗೆ ಎಲ್ಲಿಲ್ಲದು ಉತ್ಸಾಹ, ಚರಣ್ ಏನೋ ಮಾಡಿ ಬಿಸಾಕಿರ್ತಾರೆ ಇವತ್ತು ಅಂತ. ಅದನ್ನು ನೋಡಿದ್ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಥ್ಯಾಂಕ್ ಯು ಸೋ ಮಚ್ ಚರಣ್. ಅಂದರೆ ವಿಜುವಲ್ಸ್ ಎಷ್ಟೇ ಚೆನ್ನಾಗಿರಲಿ, ಏನೇ ಇರಲಿ, ಭಾಳ ಸ್ಪೀಡಾಗಿ ಆ ಭಾವನೆಯನ್ನು ತಲುಪಿಸೋದು ಸಂಗೀತ ಮಾತ್ರ ಅಂತ ನಾನು ನಂಬಿದ್ದೀನಿ. ಅದು ಭಾಳ ಆಳಕ್ಕೆ ಮುಟ್ಟತ್ತೆ. ಸೊ ಹಾಗಾಗಿ ಅದರಲ್ಲಿ ನಮಗೆ ಚರಣ್ ಎತ್ತಿದ ಕೈ. ಥ್ಯಾಂಕ್ ಯು ಸೋ ಮಚ್. ಇದಾದಮೇಲೆ ಏನು ಹೇಳಿ, ನಂದು ಹೇಮಂತದೊಂದು 9 ವರ್ಷದ ಜರ್ನಿ. ವಿಚಿತ್ರವಾದ ಲವ್ ಸ್ಟೋರಿ ನಂದು ಹೇಮಂತದು. ಅದು ಸತತವಾಗಿ ನಡೀತಾನೆ ಇದೆ. ಆ್ಯಂಡ್ ಪ್ರತಿದಿನ ನನಗೆ ಭಾಳ ಖುಷಿಯಾಗೋದು, ಪ್ರತಿದಿನ ಹೇಮಂತ್ ಜೊತೆ ಕೆಲಸ ಮಾಡುವಾಗ ಅದೊಂದು ನಿಜವಾದ ಅರ್ಥದಲ್ಲಿ ಹೊಸ ದಿನ. ಎವ್ರಿ ಡೇ ಒಂದು ಹೊಸ ಐಡಿಯಾ ಅಲ್ಲಿ ಫಾರ್ಮ್ ಆಗೋದನ್ನು ನೋಡ್ತಾ ಇದ್ದೀವಿ. ಎವ್ರಿ ಡೇ ಒಂದು ಹೊಸ ಆಲೋಚನೆಯನ್ನು ಕಾಣಿಸ್ತಾ ಇದೆ. ಪ್ರತಿದಿನ ನಾವೊಂದು ಶೂಟ್ ಮಾಡುವಾಗ ಇದನ್ನು ನಿನ್ನೆ ಮಾಡ್ದಂಗೆ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ ಇದೆ. ಸೊ ಇವೆಲ್ಲವನ್ನು ಒಟ್ಟಾಗಿ ತೂಗಿಸ್ಕೊಂಡು ಇಡೀ ಸೆಟ್ಟನ್ನು, ಇಷ್ಟು ದೊಡ್ಡ ಪ್ರಪಂಚನ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾ ಇರೋದು ಹೇಮಂತ್. ನಮ್ಮ ಎಲ್ಲರ ಭಾರವನ್ನು ಹೊರ್ತಾ ಇರೋದು ಹೇಮಂತ್. ಸೊ ಥ್ಯಾಂಕ್ ಯು ಹೇಮಂತ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಹೇಮಂತ್ ರಾವ್ ಆ್ಯಂಡ್ ಟೀಮ್ ಅದರಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳೋದು ನಂಗೆ ತುಂಬ ಹೆಮ್ಮೆ. ಥ್ಯಾಂಕ್ ಯು ಹೇಮಂತ್. ಈ ಚಿತ್ರ ತುಂಬ ಸ್ಪೆಷಲ್
ಅಂತ ಹೇಳಿದ್ರೆ ನನಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಒಂದು ಮರು ಅವಕಾಶ ಸಿಕ್ಕಿದೆ. ಧನಂಜಯ್ ಸರ್ ಒಟ್ಟಿಗೆ ವರ್ಕ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಪ್ರಿಯಾಂಕಾ ಮೋಹನ್ ಮ್ಯಾಮ್, ಅದಿತಿ ಮ್ಯಾಮ್, ಆ್ಯಂಡ್ ನನ್ನ ಅಚ್ಚುಮೆಚ್ಚಿನ ಅದ್ವೈತ್, ವಿಶ್ವಾಸ್, ಇಂಚರ. So I'm very, very lucky to be part of this wonderful team, and I consider very fortunate. And sir, producer Vaishak sir, your passion towards cinema is very inspiring, and I'm very lucky to have you as a producer. Thank you so much, sir. First of all, I have to speak about the producer, because every time I'm on set, I can see this little child waiting to see how the project is going to come, and that's Vishwas. Dr. Vaishak, sorry, I'm so sorry, I'm nervous. So, it's amazing to see him on set. Every day he'll be there watching what's happening, and thank you for having me on this project. I'm a huge fan of Hemant's work. Like, I cannot explain how big a fan I am. And the combination of Advait, Hemant, and Charan, it's almost like every time I come for shoot, when I'm traveling in the flight, I have to listen to Sapta songs at least once. It's like every time I come, I listen to A and B once, and when I go back. So I'm like a huge fan of this entire combo. And I am so grateful that I'm a part of a project with all of them, and it happens to be my first Kannada film. Shivraj Kumar sir, I have no words to explain my feeling. I'm feeling very to be a part of your project as my first Kannada project. I think I'm extremely blessed. I'm very, very grateful for being a part of this. This is the first film in which I'm working with like multiple sets. So every time I go, one day there'll be one set, and then the next day there'll be another set, and I'm like, how is this happening? So Vishwas, thank you so much. I know how much work you've put in this project, and it's seen in the teaser. Thank you so much for this beautiful set work that you've done. And my darling Inshara, every time she brings a sari to wear, I'm like, can I take this home? Can I take this home? She's done an amazing job, and like everyone said, I think it's every department and every team has put in so much work. And yeah, I hope you all come to the theater and watch the film, please. Thank you so much. ಹೇಮಂತ್ ಈ ಒಂದು ಪ್ರಾಜೆಕ್ಟನ್ನು ಡಿಸ್ಕಸ್ ಮಾಡೋಕ್ಕೆ ಫಸ್ಟು ಮೀಟ್ ಮಾಡಿದಾಗ ಇದು ಒಂದು ಸ್ಪೈ ಥ್ರಿಲ್ಲರ್ ಸ್ಪೇಸಲ್ಲಿರುತ್ತೆ ಅಂತ ನರೇಟ್ ಮಾಡಿದರು. ಅಂದರೆ ಓವರಾಲ್ ಆಗಿ ಈ ಸ್ಪೇಸ್ಗಳು ಯಾವ ಥರ ಇರುತ್ತೆ, ಯಾವ ಥರ ಜಾಗಗಳು ಕಟ್ತೀವಿ, ಈ ಥರದ್ದೇ ಡಿಸ್ಕಷನ್ ಮಾಡ್ತಾ ಇಡೀ ಸಿನಿಮಾನ ಕಾನ್ಸೆಪ್ಷಲೈಸ್ ಮಾಡ್ತಾ ಹೋದ್ವಿ. ಬಟ್ ಈ ಸಿನಿಮಾ ಬೆಳೀತಾ ಇದರ ಅಗಾಧತೆಯೂ ತುಂಬ ದೊಡ್ಡದಾಗಿ ಬೆಳೀತಾ ಹೋಯಿತು. ಅಂದರೆ ಅದರ ಸ್ಕೇಲ್ ಏನಿದೆ, ಡೀಟೇಲ್ ಏನಿದೆ, ತುಂಬ ದೊಡ್ಡದಾಗಿದೆ. ಸೊ ಸುಮಾರು 21 ಅವ್ರು ಹೇಳಿದ್ಮೇಲೆ ನಮ್ಗೆ ಲೆಕ್ಕ ಸಿಕ್ತು, ಅಲ್ಲಿವರೆಗೂ ನಮ್ಗೆ ಲೆಕ್ಕ ಸಿಕ್ಕಿಲ್ಲ ಆ್ಯಕ್ಚುಲಿ. ಅಷ್ಟು ಎನಾರ್ಮಸ್ ಆಗಿ ಸೆಟ್ಗಳನ್ನ ಕಟ್ಟಿದ್ದೀವಿ. ಅಂದರೆ ಸ್ಕೇಲ್ ಆಗಲಿ, ಡೀಟೇಲ್ ಆಗಲಿ ತುಂಬ ಪ್ರಯತ್ನ ಮಾಡಿ, ತುಂಬ ಎಫರ್ಟ್ ಹಾಕಿ ಅದನ್ನು ಕಟ್ಟಿದ್ದೀವಿ. ಅದಕ್ಕೆ ಈ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟ ಹೇಮಂತ್ಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ನಮ್ಮ ನಿರ್ಮಾಪಕರಾದ ವೈಶಾಖ್. ಅಂದರೆ ಎಲ್ಲ ಪ್ರೊಡ್ಯೂಸರ್ಗಳು ಯೂಶಲಿ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಸಿನಿಮಾ ಅಥವಾ ಒಂದು ಸೆಟ್ಟಿಗೆ ಎಷ್ಟು ಖರ್ಚಾಗುತ್ತೆ, ಹೇಗೆ ಖರ್ಚಾಗುತ್ತೆ ಅನ್ನೋ ಕುತೂಹಲ ಒಂದಿದ್ರೆ, ಇನ್ನೊಂದು ಥರದ ಕುತೂಹಲ ಏನಂದರೆ ಏನು ಮಾಡ್ತಾರೆ, ಹೇಗೆ ಕಟ್ತಾರೆ, ಇದೇನೋ ನಿರ್ದೇಶಕರು ಹೇಳೋದ್ರು ಇದನ್ನು ಹೇಗೆ ಮಾಡ್ತಾರೆ, ಈ ಒಂದು ಕ್ಯೂರಿಯಾಸಿಟಿ ಇರೋ ಪ್ರೊಡ್ಯೂಸರ್ಗಳು ಭಾಳ ಕಮ್ಮಿ. ಬಟ್ ಆ ವಿಷಯದಲ್ಲಿ ವೈಶಾಖ್ ಯೂಶಲಿ ನಾವು ರಿಹರ್ಸಲ್ ಮಾಡ್ಬೇಕಾರಾಗಲಿ ಅಥವಾ ಶೂಟ್ ದಿನ ಪ್ರಿಪ್ರೇಷನ್ ಮಾಡ್ಬೇಕಾದ್ರೆ ಮುಂದಿನ ದಿನ ಬರೋದಾಗಲಿ, ಅದ್ರಲ್ಲಿ ಇನ್ವಾಲ್ವ್ ಆಗೋದಾಗಲಿ ತುಂಬ ದೊಡ್ಡ ಮಟ್ಟಕ್ಕೆ ಇತ್ತು. ಆ್ಯಂಡ್ ಅವರ ಬೆಂಬಲ ಮತ್ತು ಪ್ರೋತ್ಸಾಹ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ವೈಶಾಖ್ ಫಾರ್ ದಿಸ್ ಫಿಲ್ಮ್. ಆ್ಯಂಡ್ ಈ ನಾವು ಮಾಡಿರೋ ಪ್ರಪಂಚ, ನಾವು ಕಟ್ಟಿರೋ ಜಾಗಗಳನ್ನ ತೋರಿಸೋದ್ರಲ್ಲಿ ನನ್ನ ಗೆಳೆಯ ಪ್ಲಸ್ ಸಹೋದ್ಯೋಗಿ ಅದ್ವೈತವನ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಅಂದರೆ ನಾವು ಜಾಗನ ಎಷ್ಟು ಕಟ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಟ್ಟಿರೋ ಜಾಗನ ಎಷ್ಟು ದೊಡ್ಡದಾಗಿ ತೋರಿಸ್ತೀವಿ ಅಥವಾ ಕಟ್ಟಿರೋ ಸ್ಪೇಸ್ಗಳನ್ನ ಎಷ್ಟು ವಿಭಿನ್ನವಾಗಿ ತೋರಿಸ್ತೀವಿ ಅನ್ನೋದು ಕೂಡ ತುಂಬ ದೊಡ್ಡ ವಿಷಯ. ಆ ವಿಷಯದಲ್ಲಿ ನಾವು ಕಟ್ಟಿರೋ ವಿಸ್ತಾರತೆನ ಇನ್ನೂ ವಿಸ್ತಾರವಾಗಿ ತೋರಿಸಿ ಅದರಲ್ಲಿರೋ ಇನ್ನೂ ಗ್ರ್ಯಾಂಡಿಯರ್ ಆಗಿ ತೋರಿಸೋದ್ರಲ್ಲಿ ಅದ್ವೈತ ಅವರ ಭಾಗ ತುಂಬ ಇದೆ. ಥ್ಯಾಂಕ್ ಯು ವೆರಿ ಮಚ್ ಅದ್ವೈತ ಫಾರ್ ದ ಫಿಲ್ಮ್. ಆ್ಯಂಡ್
ಸ್ಪೆಷಲಿ ಲೈಕ್ ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ. ನೆಕ್ಸ್ಟ್ ಧನುಷ್ ಸರ್ ಜೊತೆ 4 ಸಿನಿಮಾ ಮಾಡಿದ್ದೀನಿ. ಬಟ್ ಇದೊಂದು ಭಾಳ ವಿಶಿಷ್ಟವಾಗಿರೋ ಸಿನಿಮಾ. ಇದರ ಸ್ಕೇಲು ಎಲ್ಲವೂ ಬೇರೆ ಥರ ಇದೆ. ಮತ್ತು ಧನುಷ್ ಸರ್ ಅಭಿನಯನೂ ತುಂಬ ಬೇರೆ ಥರನೇ ಇದೆ. ಸೊ ಡೆಫಿನೆಟ್ಲಿ ಅವ್ರದ್ದು ಇಟ್ ವಿಲ್ ಬಿ ಲೈಕ್ ರಿಮಾರ್ಕಬಲ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಫಿಲಮ್. ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಫಿಲಮ್. ಆ್ಯಂಡ್ ಪ್ರಿಯಾಂಕಾ ಮ್ಯಾಮ್ ಥ್ಯಾಂಕ್ ಯು, ಆ್ಯಂಡ್ ಅದಿತಿ ಮ್ಯಾಮ್ ಥ್ಯಾಂಕ್ ಯು, ಚರಣ್ ರಾಜ್ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ಗೆ ಎಷ್ಟು ಹುಡುಕಾಡಿದ್ದೀನಿ, ಎಷ್ಟು ಒದ್ದಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಅಂದರೆ ಸದಾಶಿವನಗರ ಕಡೆ, ಜಯನಗರ ಕಡೆ ಹೋಗಿ ದೊಡ್ಡ ಮನೆ ಇದೆ, ಇವ್ರ ಹತ್ರ ಮೋಸ್ಟ್ಲಿ ಶ್ರೀಮಂತರು ಇರ್ತಾರೆ, ಬಹುಶಃ ಇವ್ರ ಹತ್ರ ಹೋಗಿ ಕೇಳಿದ್ರೆ ಸಿನಿಮಾ ಮಾಡ್ಬೋದು ಅನ್ನಷ್ಟು ಡೆಸ್ಪ್ರೇಷನ್ ಇತ್ತು. ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಸಿನಿಮಾ ಇಂಡಸ್ಟ್ರಿ, ಆ ಥರ ಏನಿಲ್ಲ. ಸೊ ನನಗೆ ಅಷ್ಟು ವರ್ಷ, ಆಲ್ಮೋಸ್ಟ್ 10 ವರ್ಷ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ, ಕರೆಕ್ಟ್ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ. ಫೈನಲಿ ಗೋಧಿಬಣ್ಣ ಮಾಡಬೇಕಾದ್ರೆ ನಾನೇ ಅಪ್ಪನ ಸಹಾಯದಿಂದ ತೊಗೊಂಡು ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಇನ್ನೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ್ರು, ನನ್ನ ಕೆರಿಯರ್ ಅದರಿಂದ ಕಟ್ಕೊಂಡೆ. ಬಟ್ ನಾನು ಅಷ್ಟು ವರ್ಷ ಓಡಾಡಿದ್ದಕ್ಕೆ ಅಲ್ಟಿಮೇಟ್ಲಿ ಅಂಥ ಒಂದು ಅದ್ಭುತವಾದ ಪ್ರೊಡ್ಯೂಸರ್ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಬಿಕಾಸ್ ಅದ್ವೈತ್ ಹೇಳ್ದಂಗೆ ಇದೊಂದು ಹುಚ್ಚತನ. ನಾವು ಕೆಲಸ, ನಮ್ಮ ಇಡೀ ಕೆಲಸಕ್ಕೆ ಆ್ಯಕ್ಚುಲಿ ಅರ್ಥ ಇಲ್ಲ. ನಮ್ಮ ಕೆಲಸ ಇಲ್ಲದೆ ಜೀವನ ಅದ್ರ ಪಾಡಿಗೆ ಅದು ನಡೆಯುತ್ತೆ. ಡಾಕ್ಟರ್ಸ್, ಟೀಚರ್ಸ್, ದಟ್ ಈಸ್ ಅ ಪ್ರೊಫೆಷನ್ ದಟ್ ಈಸ್ ವ್ಯಾಲ್ಯೂಬಲ್ ಟು ದ ವರ್ಲ್ಡ್. ಬಟ್ ನಮ್ಮ ಕತೆಗಳಲ್ಲಿ ಅಂದರೆ ಆರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಮೆಡಿಸಿನ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಸಿನಿಮಾ ಈಸ್ both. It mixes art, it mixes commerce, it mixes photography, music, performance. It's an amalgamation of so many beautiful art forms. Every day is a privilege to make a film for me. And to find a producer who is so passionate about it, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನಂದೊಂದು ದೊಡ್ಡ ಕುಟುಂಬ ಇದೆ ಇಲ್ಲಿ, ಅವ್ರು ಇಲ್ಲದೆ ಸಿನಿಮಾ ಮಾಡೋಕ್ಕಲ್ಲ. ಅದಕ್ಕೆ ಅಂದರೆ ಬರೀ ಇವರಲ್ಲ, ಇದ್ರ ಹಿಂದೆ ಶ್ರಮ ಪಡ ಪ್ರತಿಯೊಬ್ಬ ಲೈಟ್ ಬಾಯ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಇದ್ದಾರೆ ಇಲ್ಲಿ. ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಸಿನಿಮಾ ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ, ಒಂದು ಇಡೀ ಊರು ಬೇಕು ಸಿನಿಮಾ ಮಾಡೋಕ್ಕೆ. ಆ್ಯಂಡ್ ನಮಗೆ ಆನೆ ಬಲ ಅಂತ ಒಂದು ಶಕ್ತಿ ಇರೋದು ಸಂಬಡಿ ಲೈಕ್ ಶಿವಣ್ಣ ಸರ್. ಅವರು ನೋಡಿಲ್ದೇ ಇರೋಂಥ ಸಕ್ಸಸ್ ಇಲ್ಲ, ಎಕ್ಸ್ಪೀರಿಯನ್ಸ್ ಮಾಡಿಲ್ದೇ ಇರೋ ಸಿನಿಮಾ ಇಲ್ಲ. ಬಟ್ ನಮ್ಮ ಸೆಟ್ಟಿಗೆ ಬಂದಾಗ ಅವರು ನಡ್ಕೊಳ್ಳೋ ರೀತಿ ಎಷ್ಟು ನಮಗೆ ನಮ್ಮ ಕೆಲಸದ ಮೇಲೆ ಇನ್ನೂ ಆಸಕ್ತಿ ಶುರು ಆಗುತ್ತೆ ಅಂದರೆ, ಬಿಕಾಸ್ ಅವರೊಂದು ಮಗು ಇದ್ದಂಗೆ. ಅಂದರೆ ಟೇಕ್ ಮಾಡಾದ್ಮೇಲೆ ಅವ್ರದ್ದು ಕ್ರಾಫ್ಟ್ ಮೇಲೆ ಇರೋ ಹೋಲ್ಡ್ ಆಗಲಿ, ಅವ್ರದ್ದು ಅದ ಇರಲಿ, ಅವ್ರ ಸ್ಟೈಲ್ ಆಗಿರಲಿ, ಪ್ರತಿಯೊಂದು ದಿನವೂ ಇಟ್ ಇಸ್ ಲೈಕ್ ಜುಮ್ ಅನ್ನತ್ತೆ ಮೈ ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಧನು ಸರ್, ಪ್ರಿಯಾಂಕಾ, ಅದಿತಿ, ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ಸ್. ದೆರ್ ಇಸ್ ಒನ್ ಮೋರ್ ಸೆಟ್ ಆಫ್ ಗ್ರೇಟ್ ಆ್ಯಕ್ಟರ್ಸ್. ಅವರು ಇವತ್ತು ಬರೋಕ್ಕಾಗಲಿಲ್ಲ. ತಕ್ಷವರ್ಧನ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ವರುಣ್ ಅಂತ ಒಬ್ಬ ಪುಟ್ಟ ಹುಡುಗ ಇದ್ದಾನೆ, ಯಶ್ ಶೆಟ್ಟಿ, ಕುಶಾಲ್, ತುಂಬ ಜನ ಹೊಸೊಬ್ಬರು ಆ್ಯಕ್ಟರ್ಸು ಇದ್ದಾರೆ ಸಿನಿಮಾದಲ್ಲಿ. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ನಮ್ಮ ಒಂದೊಂದು ಸಣ್ಣ ಭಾಗನ ತೆರೆ ಮೇಲೆ ಬಿಟ್ಟಿದ್ದೀವಿ. ಅದು ಆಡಿಯನ್ಸ್ ತೊಗೊಂಡು ಹೋಗಲಿ ಅಂತ. ಅದಾಗತ್ತೆ, ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೋಪ್ಫುಲಿ ಟೀಸರ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಫೀಡ್ಬ್ಯಾಕ್ ಇದ್ರೆ ಹೇಳಿ, ಐ ಆಮ್ ಆಲ್ವೇಸ್ ಓಪನ್ ಫಾರ್ ಫೀಡ್ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೆ, ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಬಟ್ ಸಮಥಿಂಗ್ ಅವ್ರದ್ದು ಇದ್ದಾರೆ, ಅದು ಕೂಡ ಬರ್ತಾ ಇರಲಿಲ್ಲ. ಆ್ಯಂಡ್ ಧನು ಹೆಂಗೆ ಅಂದರೆ ನಾನು ಅವ್ರು ಎಷ್ಟು ಕಡೆ ಅವರನ್ನು ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಸುಮಾರು ಕಡೆ ಅದು ತುಂಬ ಎದ್ದು ಕಾಣಿಸುತ್ತೆ ತೆರೆ ಮೇಲೆ. ಸುಮಾರು ಕಡೆ ಅವ್ರ ಶ್ರಮ ನನಗೆ ಕಾಣಿಸ್ತಾ ಇತ್ತು ಆಸ್ ಅ ಫಿಲ್ಮ್ ಮೇಕರ್. ಬಟ್ ಅದು ಕರೆಕ್ಟಾಗಿ ಅಂದರೆ ಇದು ಆಡಿಯನ್ಸಿಗೆ ತಲುಪಲಿಲ್ವಲ್ಲ ಅಂತ ಒಂದು 2-3 ಕಡೆ ಅನಿಸಿದೆ ಅಂತ. ಅಂದರೆ ಕಲೆ ಮೇಲೆ ಅಷ್ಟು ಆಸಕ್ತಿ ಇರೋರು, ಅಷ್ಟು ಒಂದು ಇನ್ನಸೆಂಟ್ ಮೈಂಡ್ ಇರೋರು ಆ್ಯಂಡ್ ಹಾರ್ಟ್ ಇರೋರು ತುಂಬ ನೋಡಿದ್ದಾರೆ ಇಂಡಸ್ಟ್ರೀಲಿ, ಎಲ್ಲ ಏರುಪೇರು ನೋಡಿದ್ದಾರೆ. ಆದರೂ ಅವರಲ್ಲಿ ಒಂದು ಆ ಮುಗ್ಧತೆ ಇನ್ನೂ ಇದೆ, ಅದು ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ. ಅದು ನಮಗೆ ಸಿಕ್ಕಿರೋದು ತುಂಬ ನನ್ನ ಲಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆ್ಯಡಿಂಗ್ ಸೋ ಮಚ್ ಎವ್ರಿ ಡೇ ಆನ್ ಸೆಟ್. ಥ್ಯಾಂಕ್ ಯು. ಸೇಮ್ ಗೋಸ್ ಟು ಪ್ರಿಯಾಂಕಾ ಆ್ಯಂಡ್ ಅದಿತಿ. ಅಬ್ಸಲ್ಯೂಟ್ ಪ್ಲೆಜರ್ ಟು ಹ್ಯಾವ್ ಪ್ರಿಯಾಂಕಾ ಆನ್ ಸೆಟ್. ಸಿಕ್ಕಾಪಟ್ಟೆ ಒಳ್ಳೆ, ಅವರು ಅದ್ವೈತ್ ಹೇಳ್ದಂಗೆ ಅವ್ರು ಫಸ್ಟ್ ಡೇ ಪರ್ಫಾರ್ಮ್ ಮಾಡಿದಾಗ ನಾನು ಅದ್ವೈತ್ ನೋಡಿ ಐ ವಾಸ್ ಲೈಕ್ ಓ ಸೊ ಶೀಸ್ ಟೂ ಗುಡ್ ಅಂತ ಒಂದು ಸಿಗ್ನಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಶೀಸ್ ಅಮೇಝಿಂಗ್. ತುಂಬ ಜೀವ ತುಂಬ್ತಾರೆ. ಬರೀ
ಆ ಸ್ಪೇಸಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕಿಂತ ಜಾಸ್ತಿ ಶಿ ಗಿವ್ಸ್ ಆ್ಯಂಡ್ ಶಿ ಸೋ ಓಪನ್ ಟು ಟ್ರೈ ನ್ಯೂ ಥಿಂಗ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಿತಿ, ನೋ ವರ್ಡ್ಸ್ ಐ ಹ್ಯಾವ್. ಅಂದರೆ ಸೋ ಮಚ್ that I want audience to experience a performance on screen because it's so multi-layered. So yeah, thank you. ಎಲ್ಲ ಮಾತಾಡಿದ್ರು. ನನಗೆ ಫಸ್ಟು ವೈಶಾಖ್ನ ಸ್ಯಾಂಡಲ್ವುಡ್ಗೆ ವೆಲ್ಕಮ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನನಗೆ ವೈಶಾಖ್ನ ಮೀಟ್ ಮಾಡಿದಾಗ ಅನಿಸಿದ್ದು, ಯಾವಾಗಲೂ ಅನಿಸೋದು ಅಂದರೆ ಯಾವುದೇ ಕೆಲಸ ಆದ್ರೂ ಕಲ್ತು ಬರಬೇಕು ಅಂತ. ನಿರ್ಮಾಪಕ ಆಗಿನೂ ಕೂಡ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಜೀವಿಸಿ, ಸಿನಿಮಾನ ಕಲಿತು ವೈಶಾಖ್ ಬಂದಿರೋದು. ಮೊದಲನೇ ಸರಿ ನಿರ್ಮಾಣ ಮಾಡ್ತಿರ್ಬೋದು, ಬಟ್ ಆದರೆ ಅದನ್ನು ಕಲಿತು ಬಂದಿರೋದು. ಭಾಳ ಅದ್ಭುತವಾಗಿ ಅವ್ರಿಗೆ ಯಾವ ನಿರ್ದೇಶಕರನ್ನ ಜೊತೆ ನಾನು ಕೆಲಸ ಮಾಡಬೇಕು, ಯಾವ ಕತೆ ಜೊತೆ ಕೆಲಸ ಮಾಡಬೇಕು ಆ್ಯಂಡ್ ಹೆಂಗೆ ಮಾಡಬೇಕು ಎಲ್ಲದನ್ನು ಭಾಳ ಒಂದು ದೊಡ್ಡ ವಿಷನ್ ಇಟ್ಕೊಂಡ್ಬಂದಿರುವಂಥ ನಿರ್ಮಾಪಕ. ಡೆಫಿನೆಟ್ಲಿ ಭಾಳ ಒಳ್ಳೆ ಭವಿಷ್ಯ ಇದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ನಿರ್ಮಾಪಕನಾಗಿ ದೊಡ್ಡ ಶಕ್ತಿಯಾಗೋ ಕೆಪಾಸಿಟಿ ವೈಶಾಖಿಗಿದೆ, ಪೊಟೆನ್ಷಿಯಲು. ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ಈ ಸಿನಿಮಾದು ಇದು ನಂದು ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಲಿ. ಈ ಒಂದು 100 ನಾಟಕಗಳು ನಡೀತಾ ಇರ್ತವೆ. ಈ ಒಂದೊಂದು ಕಂಪ್ನಿ ಒಂದಿಷ್ಟು ನಾಟಕಗಳು ಹಾಕ್ಕೊಂಡಿರ್ತಾರೆ. ಅದರಲ್ಲೊಬ್ಬ ಕಲಾವಿದ ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ನುಗ್ಗಿ ಕೆಲಸ ಮಾಡೋಣ, ಈ ಕಂಪ್ನಿಲಿ ಮಾಡೋಣ, ಈ ಕಂಪ್ನಿಲಿ ಮಾಡಲ್ಲ. ಓಕೆ, ಇರೋ ಒಂದಿಷ್ಟು ಚೆನ್ನಾಗಾಗ್ತಾಯಿದೆ, ಒಂದಿಷ್ಟು ಚೆನ್ನಾಗಾಗ್ತಾಯಿಲ್ಲ, ಇರೋ ಮಧ್ಯಾಹ್ನ ಅವನೇ ಒಂದು ಕಂಪ್ನಿ ಹಾಕೊಂಡ್ಬಿಡೋಣ, ಕಂಪ್ನಿ ಹಾಕ್ಕೊಂಡು ಇರೋ ಅಲ್ಲಿ ಈ ನಿರ್ದೇಶಕನ ಜೊತೆ ಮಾಡೋಣ, ಈ ನಿರ್ದೇಶಕನ ಜೊತೆ ಮಾಡೋಣ. ಈ ಥರದ್ದೊಂದು ಎಲ್ಲ ಹುಡುಕಾಟದ ಮಧ್ಯ ಈ ಒಂದೊಂದು ಸರಿ ಇಣಕಿ ಇಲ್ಲಾವುದೋ ಒಂದು ಬೇರೆ ಥರದ್ದು ಒಂದು ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ, ಇಲ್ಲಾವುದೋ ಒಂದು ಬೇರೆ ಥರದ ಆಟ ನಡೀತಾ ಇದೆಯಲ್ಲ, ಇವ್ರು ಯಾಕೆ ನಾನು ಕರೀತಾ ಇಲ್ಲ ಅಂತ. ಆಮೇಲೆ ಗೊತ್ತಾ, ಓ ಇದು ಯಾವುದೋ ದೊಡ್ಡ ಆಟ ಇದು, ಇವರು ಈ ನಿರ್ದೇಶಕರು ಸಿಗೋದಿಲ್ಲ, ಇವರು ಹಂಗೆ ದಾಟ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ 100 ಕೋಟಿ ವ್ಯಾಪಾರ ಇರಬೇಕು, ಇದಾಗಲ್ಲ. ಓ ಇದು ದೊಡ್ಡ ಆಟ, ಈ ಪೀಸು ಓ ಇದು ಹೋಯ್ತು ಮುಂದಕ್ಕೆ ಅಂತ. ಇದ್ರ ಮಧ್ಯ ಇದೊಂದು ಪೀಸ್ ಯಾವುದೋ ಇದೇನೋ ಬೇರೆ ಥರ ಮಾಡ್ತಾಯಿದ್ದು, ಈ ಪೀಸ್ ಯಾಕೋ ನನಗೆ ಕರೀತಾ ಇಲ್ವಲ್ಲ ಅಂತ. ನಾನು ಸಿನಿಮಾ ನೋಡ್ಕೊಂಬರೋದು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ, ಈ ಮಂಚ ಯಾಕೆ ನನ್ನ ಕರೀತಾ ಇಲ್ವಲ್ಲ, ಈ ಕಂಪ್ನೀಲಿ ಯಾಕೆ ನನ್ನ ಕರೀತಾ ಇಲ್ವಲ್ಲ ಅಂತ. ಹಿಂಗೆ ಕೂತ್ಕೊಂಡು ಒಂದಿನ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಹೇಮಂತು ಸಿನಿಮಾ ಮಾಡೋಕ್ಕೆ ನಾನು ಕರಿಬೇಕಲ್ಲ ಇವಾಗ ಅಂತ ನಾನು ಮಾತಾಡ್ಕೊಂಬಂದು 1 ವಾರಕ್ಕೆ ಹೇಮಂತಿಂದ ಮೆಸೇಜ್ ಬಂತು, ಇದನ್ನು ಮೀಟ್ ಮಾಡಬೇಕು ಅಂತ. ಬಾ ಈ ಕಂಪ್ನಿಲೂ ಕರೆದ್ರು, ಇಲ್ಲೇನೋ ಬೇರೆ ಥರ ಮಾಡ್ತಾಯಿದ್ದಾರೆ, ಇರು ಹೋಗ್ಬಿಟ್ಟು ಬರೋಣ ಅಂತ. ಹಾಗೆ ಭಾಳ ಖುಷಿಯಾಗಿ, ಅಂದರೆ ನನಗೆ ಹೇಮಂತ್ ಬಂದಾಗ ಅಷ್ಟೇ ಎಲ್ಲಿ ಇವರು ದಾಟ್ಕೊಂಡು ಬೇರೆ ಕಡೆ ಹೊರಟೋಗ್ಬಿಡ್ತಾರೋ ಅನ್ನಿಸ್ತಾ ಇತ್ತು. ಎಲ್ಲ ಒಂದು ಕಡೆ ಕನ್ನಡದ ಮೇಲೆ ಹೇಮಂತಿಗೆ ಎಷ್ಟು ಪ್ರೀತಿ ಅಂದರೆ, ಬಾಯಲ್ಲಿ ನಿನ್ನಂಗೆ ಒಬ್ಬ ಇದ್ದಾನೆ ಕಂದ, ಅವನಿಗೂ ಹಸಿವು ಜಾಸ್ತಿ, ಊಟ ಹಾಕ್ಬಿಟ್ಟು ಆಮೇಲೆ ಹೋಗುವಂತೆ ಅಂತ ಕರ್ಕೊಂಡು ಬಿಟ್ಟಂಗೆ ಅದು ಹೇಮಂತ್ರವನ್ನ. ಸೊ ಆ್ಯಂಡ್ ಇಡೀ ಟೀಮ್ ಜೊತೆ ಆ್ಯಂಡ್ ಈವನ್ ಅದಿತಿ ಬಾಲನ್, ನಾನು ಅವ್ರದ್ದು ಅರವಿ ಸಿನಿಮಾ ನೋಡಿ ಭಾಳ ಅವ್ರಿಗೆ ಸೈಮಾದಲ್ಲಿ ಆ್ಯಕ್ಚುಲಿ 2017 ಟಗರು 2018 ರಿಲೀಸ್ ಆಗಿದ್ದಲ್ಲ, 19 ಸೈಮಾ ಅವಾರ್ಡ್ಸಲ್ಲೋ ಫಿಲ್ಮ್ ಫೇರಲ್ಲೋ ಸಿಕ್ಕಿದಾಗ ಅವ್ರಿಗೂ ಅವಾರ್ಡ್ ಬಂದಿತ್ತು ಅರವಿಗೆ. ಅದನ್ನು ಆವಾಗ ನಾನು ಹುಡ್ಕೊಂಡೋಗಿ ವಿಶ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು ಸಿನಿಮಾ, ಭಾಳ ಚೆನ್ನಾಗಿ ಮಾಡಿದ್ರಿ ಅಂತ. ಅವರು ಈ ಸಿನಿಮಾಗೆ ಅವ್ರು ಬರ್ತಾರೆ ಅಂದಾಗಲೂ ನಾನು ಇದೇನಿದು ಹಿಂಗೆ ಬರ್ತಾ ಇದ್ದಾರಲ್ಲ ಎಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ಅವ್ರು ಕನ್ನಡ ಮಾತಾಡೋದು ನೋಡಿ, ಓಕೆ ಈ ಕನ್ನಡದ ಹುಡುಗಿ ಇದ್ಯಾಕೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ, ಕೇಳಬೇಕಲ್ಲ ಅಂದರೆ ಅವ್ರು ಬಂದು ಕೂತರು. ಹೀಗೆ ಒಳ್ಳೆ ಟೀಮು. ಇನ್ನು ಈ ಕಡೆ ಅದ್ವೈತು, ವಿಶ್ವಾಸು, ಚರಣ್ ಅವ್ರ ಜೊತೆ ಅಂದರೆ ನಾನು ಕೆಲಸ ಮಾಡಿದ್ದೆ. ಬಟ್ ಶೂಟಿಂಗ್ ಸೆಟ್ಟಲ್ಲಂತೂ ಅಮೇಝಿಂಗ್. ಚರಣ್ ಅವ್ರದ್ದೇನಿಲ್ಲ, ಚರಣ್ ಜೊತೆ ನಾನು ಯಾವ್ಯಾವ ಸಿನಿಮಾ ಮಾಡಿದ್ದೀನಿ ಎಲ್ಲದೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಥ್ಯಾಂಕ್ ಯು ಚರಣ್. ಆ್ಯಂಡ್ ವಿಶ್ವಾಸ ನಾವು ಮಾಡಿರೋದು ರತ್ನ ಪ್ರಪಂಚ ಎಲ್ಲ, ಅದು ಭಾಳ ಚೆನ್ನಾಗಾಗಿದೆ. ಆ್ಯಂಡ್ ಅದ್ವೈತ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ, ಅದು ಅವ್ರ ಸಿನಿಮಾಗಳ ಮೂಲಕ ನೋಡಿದ್ದೀರಾ. ಸೆಟ್ಟಿಗೆ ಹೋಗ್ಬೇಕಾದ್ರೆ ನನಗೆ ಹೆಂಗಿತ್ತು ಅಂದರೆ, ಆ್ಯಕ್ಚುಲಿ ಒಂದು ಭಯ ಇತ್ತು 666 ಸೆಟ್ಟಿಗೆ ಹೋಗ್ಬೇಕಾದ್ರೆ. ಓಕೆ ಅಂದರೆ ಇಲ್ಲೇನೋ ಬೇರೆ ಥರ ನಡೀತಾ ಇದೆಯಲ್ಲ, ಹೆಂಗೆ ಮಾಡ್ತಾರೆ ಏನು ಅಂತ. ಬಟ್ ಅದು ಹೆಂಗಿರುತ್ತೆ ಅಂದರೆ, ನಾನು SLC ಮುಗಿಸಿ ಮೈಸೂರಿಗೆ ಮರಿಮಲಪ್ಪಗೆ ಬಂದಾಗ ಸ್ಟಾರ್ಟಿಂಗ್ ಒಂದು ಫೀಲ್ ಇರುತ್ತಲ್ಲ, ಹೆಂಗಪ್ಪ ಕ್ಲಾಸ್ ರೂಮಲ್ಲಿ ಏನು ಇರುತ್ತಾ ಅಂತ. ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ವಿಶ್ವಾಸ ಗೊತ್ತಿರ್ತಾರೆ ಇದು ಎಲ್ಲ, ಬಟ್ ಹಿಂಗಿರುತ್ತೆ ಅಂತ ಆ ಭಯದಲ್ಲೇ ಬಂದೆ. ಬಟ್ ಭಾಳ ಅಂದರೆ ಒಂದೊಂದು ಮಗು ಥರ ನಾನು ಶೂಟಿಂಗ್ನ ಭಾಳ ಎಂಜಾಯ್ ಮಾಡ್ಕೊಂಡು ಹೋದೆ. ಆ್ಯಕ್ಚುಲಿ ನಾನು ಅಂತಲ್ಲ, ಎಲ್ಲರೂ ಇವತ್ತಿಲ್ಲಿ ಬಂದಿರೋ ನಮ್ಮ ಏನು
ಎಲ್ಲ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿರೋರು ಎಲ್ಲರೂ, ನಮ್ಮ ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟಲ್ಲಿ, ಆಮೇಲೆ ನಮ್ಮ ಡಿಸೈನರ್ಸು ಎಲ್ಲರೂ ಸೆಟ್ಟಲ್ಲಿ ಎಷ್ಟು ಸುಸ್ತಾಗಿರ್ತಾರೆ ಅಂದರೆ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ, ಇವತ್ತು ಅವ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಲ್ಲ ಅಂತ ಕಂಡಿಡಿಯೋಕ್ಕೆ ಆಗಲಿಲ್ಲ ಒಂದು ಸರಿ ನೋಡಬೇಕಾದ್ರೆ. ಸೊ ಭಾಳ ಚೆನ್ನಾಗಿತ್ತು ಅನುಭವ. ಆ್ಯಂಡ್ ಹೇಮಂತು ಈ ಒಂದು ಮಗು ರಚ್ಚೆ ಹಿಡಿದು ಕೆಲಸ ಮಾಡಿಸ್ಕೊಳುತ್ತಲ್ಲ, ಆ ಥರ ಅದು ಸಿನಿಮಾನ ಬಹಳ ಪ್ರೀತಿ. ಒಂದು ಮಗು ರಚ್ಚೆ ಹಿಡ್ದಂಗೆ ಅದು ಸೆಟ್ಟಲ್ಲಿ ಇಲ್ಲಂಗೆ ಕೂತಿದ್ದಾರೆ ಅವರು, ಹಂಗಿಲ್ಲ ಅವರು ಸೆಟ್ಟಲ್ಲಿ. ಬಹಳ ಅಂದರೆ ನನಗೂ ಒಂದು ದೊಡ್ಡ ಕಲಿಕೆ. ಅಂದರೆ ಇಟ್ಸ್ ಲೈಕ್ ಲರ್ನಿಂಗ್ ಫ್ರಮ್ ಡಿಫ್ರೆಂಟ್ ಮಾಸ್ಟರ್ಸ್. ಕಲಾವಿದಾಗಿ ನನಗೆ ಒಬ್ಬೊಬ್ಬರು ನಿರ್ದೇಶಕರಿಂದನೂ ಅದು ಪ್ರತಿ ಸಿನಿಮಾನೂ ಹೊಸ ಅನುಭವ. ಇದು ಕೂಡ ಅದೇ ಥರ ಭಾಳ ಅದ್ಭುತವಾದ ಅನುಭವ. ನಾನು ಒಬ್ಬ ಸ್ಟೂಡೆಂಟಾಗಿ ಪ್ರತಿದಿನ ಸೆಟ್ಟಲ್ಲಿ ನೋಡ್ತಾ ಕೂತಿರ್ತೀನಿ, ಏನು ಮಾಡ್ತಾ ಇದ್ದಾರೆ ಇವರು, ಏನು ಶಾರ್ಟ್ಸ್ ತೆಗಿತಾ ಇದ್ದಾರೆ, ಏನು ಎತ್ತ ಎಲ್ಲದನ್ನು. ಭಾಳ ಒಳ್ಳೆ ಕಲಿಕೆ ಕೂಡ. ಥ್ಯಾಂಕ್ಸ್ ಹೇಮಂತಂದರೆ, ಅದೇನೋ ನಾನು ಕೇಳ್ಕೊತಾ ಇದ್ದೆ, ಕರೆಕ್ಟಾಗಿ ನೀವು ಬಂದ್ರಿ. ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಮಂತಿಗೆ. ಅಷ್ಟೇ. ಇನ್ನು ನಾನು ಶಿವಣ್ಣನ ಬಗ್ಗೆ ಏನು ಹೇಳಿದ್ರು ಅದು ನಾನು ಮತ್ತೆ ಹೇಳ್ದಂಗಿರುತ್ತೆ. ಅವರು ಯಾವಾಗಲೂ ದೊಡ್ಡ ಶಕ್ತಿನೇ ನನಗೆ. ಅವರು ಯಾವ ಥರ ಅಂದರೆ, ಹೇಮಂತ್ ಹೇಳಿದ್ರು ಆಗಲೇ, ಒಂದೊಂದು ಇನ್ನೋಸೆನ್ಸ್ ಹಂಗೆ ಉಳಿಸ್ಕೋಬೇಕು ಅನ್ನೋದಕ್ಕೆ. ಅಂದರೆ ನೀವು ಎಷ್ಟೇ ದೊಡ್ಡವರಾಗಿ ನೀವೇನೇ ಮಾಡಿ ಎಲ್ಲಿಗೆ ಹೋಗಿ, ಬಟ್ ಆ ಒಳಗಿರೋ ಮಗುನ ಹಂಗೆ ಉಳಿಸ್ಕೊಂಡ್ರೆ ಅದು ನೂರಾರು ಜನ ಬಂದು ಕೈ ಹಿಡ್ದು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ, ಮಗು ಥರ ಆಡಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೆ ಶಿವಣ್ಣಗಿಂತ ಎಕ್ಸಾಂಪಲ್ ಯಾರೂ ಇಲ್ಲ. ಆ ಥರ ಅವ್ರು ಹಾಕ್ಕೊಟ್ಟಿರೋ ದಾರಿ ಅದು. ಆ ಇನ್ನೋಸೆನ್ಸ್ ಉಳಿಸ್ಕೊಂಡ್ರೇ ಮೋಸ್ಟ್ಲಿ ಎಲ್ಲ ಥರದ ಪಾತ್ರಗಳನ್ನೂ ಮಾಡೋಕ್ಕಾಗೋದು. ಹಂಗೆ ವಲ್ನರೇಬಲ್ ಆಗಿ ಇದ್ರೇ ಸೋಲು ಗೆಲುವು ಇನ್ನೊಂದು ಅದೆಲ್ಲ ಸೆಕೆಂಡ್ರಿ. ಬಟ್ ಆರ್ಟಿಸ್ಟ್ಗಳಾಗಿ ಆ ವಲ್ನರೇಬಿಲಿಟಿ ಇರಬೇಕು, ಆ ಇನ್ನೋಸೆನ್ಸ್ ಇರಬೇಕು, ಎಲ್ಲದಕ್ಕೂ ಒಡ್ಕೋಬೇಕು. ಆ ಥರ ಅದಕ್ಕೇ ಅವರು ಎಂತೆಂಥ ಚಾಲೆಂಜಸ್ನೆಲ್ಲ ಗೆದ್ದು ಬಂದು ಇನ್ಸ್ಪಿರೇಷನ್ ಆಗಿ ಶಿವಣ್ಣ ಕೂತಿರೋದು. ಲವ್ ಯು ಅಣ್ಣ. ಥ್ಯಾಂಕ್ಸ್ ಎಲ್ರಿಗೂ. ಸಿನಿಮಾ ಇದು ಟೀಸರ್ ಅಷ್ಟೇ, ಬಟ್ ಸಿನಿಮಾ ಭಾಳಷ್ಟು ಸರ್ಪ್ರೈಸ್ಗಳಿರುತ್ತೆ. ಅದು ನಿಮ್ಗೆ ಇನ್ನೂ ಮುಂದೆ ಸಿನಿಮಾದ ವಿಷಯಗಳಿನ್ನೂ ಬರ್ತಾ ಗೊತ್ತಾಗುತ್ತೆ. ಥ್ಯಾಂಕ್ಸ್ ಅದ್ವೈತ್, ವಿಶ್ವಾಸು. ಯಾಕಂದರೆ ಇಡೀ ಪ್ರತಿ ಫ್ರೇಮ್ನು ಭಾಳ ಬ್ಯೂಟಿಫುಲ್ಲಾಗಿ ಕಟ್ಟೋದು ಎಲ್ಲರೂ ಸೇರಿ. ಅವರೆಲ್ಲ ಅಷ್ಟು ಚೆನ್ನಾಗಿ ಕಟ್ಟೋದಕ್ಕೇ ನಮಗೂ ಒಂದು ಎನರ್ಜಿ ಬರೋದು. ಓಕೆ, ಏನೋ ಮಾಡೋಣ ಇಲ್ಲಿ ಅಂತ. ತುಂಬ ಅದ್ಭುತವಾಗಿ ದುಡಿಸ್ಕೊಂಡಿದ್ದಾರೆ ಇಡೀ ತಂಡ. ಥ್ಯಾಂಕ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಲಾಸ್ಟ್ಲಿ ಬಂದು ಲಾಸ್ಟ್ಲಿ ಮಾತಾಡಿ ಅಂತ ಬಂದಾಗ ಏನು ಮಾತಾಡಬೇಕು ನಾನು ಒಂದು ಸತಿ ಸಡನ್ ಬ್ಲ್ಯಾಂಕ್ ಆಗ್ತಿದ್ವಿ. ನೀವು ಹೇಳಿದ್ರಲ್ಲಿ ಅವ್ರ ಲೆಜೆಂಡ್, ಅಫ್ಕೋರ್ಸ್ ಅಪ್ಪಾಜಿ ಬಗ್ಗೆ ಮಾತಾಡೋದು ಏನಿಲ್ಲ, ಬಟ್ ಆ ಲೆಜೆಂಡ್ ಹೇಳ್ತಿದ್ರು ನನಗೆ ಒಬ್ರು ಯಾರೋ ಹೇಳ್ಕೊಡ್ಬೇಕಂತ. ಸೊ ಹಂಗಿರ್ಬೇಕಾದ್ರೆ ಒಬ್ಬ ಲೆಜೆಂಡ್ ಆಗಬೇಕಂದ್ರೆ ಯಾರೋ ಬಂದು ತಿದ್ದಬೇಕು. ನಮಗೂ ಅಷ್ಟೇ, ನಾವು ಲೆಜೆಂಡ್ ಆಗಲಿ ಓಜಿ ನಮಸ್ಕಾರದಲ್ಲಿ ಡೈರೆಕ್ಟರ್ ಇದ್ದಾರೆ, ಅವ್ರು ಹೇಳಿದ ಅವ್ರಂಥವ್ರು ಇದ್ದಾರೆ, ನಾವೆಲ್ಲ ಹಂಗೆ ಆಗೋಕ್ಕಾಗದು. ಅದು ಅಲ್ಲ, ಅದಕ್ಕಿಂತ ಹೆಚ್ಚು ನಾವೆಲ್ಲ ನೋಡಿ ಸಿನಿಮಾ ಕೊಟ್ಟ ಮೇಲೆ ಥಿಯೇಟ್ರ್ ಬಂದಮೇಲೆ ಜನ ನೋಡಿ ಪ್ಲೇಸಸ್, ಇವ್ರ ಸ್ಟಾರು, ಇವ್ರಿದ್ದು ಅಷ್ಟೇ. ಅವ್ರಿಗೆ ಏನು ಹೇಳ್ತಾರೆ ಅದು ನಾವು ಕೇಳ್ಕೊಂಡು ಹೋಗ್ತಾ ಇರಬೇಕು. ಇಟ್ಸ್ ಜಸ್ಟ್ ಲೈಕ್ ಎನ್ ಎಕ್ಸಾಮಿನೇಷನ್. ಬರಿತೀವಿ ಕ್ಲೀನಾಗಿ, ಒಂದೊಂದು ಸತಿ ಕಾಪಿ ಹೊಡಿಯೋಕ್ಕಾಗಲ್ಲ ಅಲ್ಲಿ. ಕಾಪಿ ಹೊಡೆದ್ರೆ ಡಿಬಾರೆ ಫಿನಿಶ್. ಸೊ 100% ಇದು ಅನ್ವಯಿಸುತ್ತೆ ಇಲ್ಲಿ. ನಾವು ಇಲ್ಲಿ ಏನು ಮಾಡ್ತೀವಿ ಸಿನ್ಸಿಯರಾಗಿ ಅದು ಇಷ್ಟಪಡ್ತೀವಿ. ಒಂದು ಸತಿ ವರ್ಕ್ ಆಗುತ್ತೆ, ಒಂದು ಸತಿ ವರ್ಕ್ ಆಗಲ್ಲ. ಬಟ್ ವರ್ಕ್ ಆಗಲ್ಲ ಅಂತ ಸುಮ್ಮನೆ ಇರಬಾರ್ದು. ವಿ ಹ್ಯಾವ್ ಟು ಗೋ ಆನ್ ಟ್ರೈಂಗ್. ಅದು ಪ್ರಯತ್ನ, ಅದು ಎಲ್ಲರ ಡ್ಯೂಟಿ ಅಷ್ಟೇ. ಬಟ್ ಲೆಜೆಂಡ್ ಆಗಬೇಕಂದ್ರೂ ಒಂದು ಸಹಾಯ ಬೇಕು, ಒಂದು ಹೆಲ್ಪ್ ಬೇಕು. ಯಾರೇ ಬರಬೇಕಂದ್ರೆ ಒಂದು ಪುಷ್ ಬೇಕು. ಇವತ್ತು ಎಷ್ಟು ಒಳ್ಳೊಳ್ಳೆ ಮಾತುಗಳೆಲ್ಲರೂ ಫ್ರಮ್ ನಮ್ಮ ವಿಶ್ವಾಸ್ ಅವರು ಮಾತಾಡೋದಾಗಲಿ, ಅದ್ವೈತ್ ಅವ್ರು ಮಾತಾಡೋದಾಗಲಿ, ಚರಣ್ ಅಷ್ಟೇ ತುಂಬ ಸಿಂಪಲಾಗಿ ಮಾತಾಡಿದ್ರು. ಆ್ಯಂಡ್ ಅಫ್ಕೋರ್ಸ್ ಇವನ್ ಅದಿತಿ ಅವರು, ದೆನ್ ಪ್ರಿಯಾಂಕಾ ಅವರು, ನಮ್ಮ ಧನಂಜಯ್ ಅವರು ಮಾತಾಡಿದ್ರು. ಆಮೇಲೆ ಇವ್ರು ಹೇಳಿದ ಪಾಯಿಂಟ್ ಒಂದು ತುಂಬ ಇಷ್ಟ ಆಯಿತು. ಧನಂಜಯ್, ನಾನು ಇವತ್ತಲ್ಲ ಅದು ಯಾವತ್ತೂ ಹೇಳ್ತಾ ಇದ್ದೆ, ಧನಂಜಯ್ ಎಲ್ಲ ಚೆನ್ನಾಗಿದ್ದಾರೆ, ಏನು ಮಿಸ್ ಆಗ್ತಿದೆ, ಯಾಕೆ? ನನಗೆ ಅವತ್ತಿಂದ ಆಯಿತು, ನಾನು ಹೇಳ್ತಾ ಇದ್ದೆ ಯಾವಾಗಲೂ, ಯಾಕೆ ಧನಂಜಯ್ ಏನಾದ್ರು ಬರಬೇಕು, ವೆರಿ ಹ್ಯಾಂಡ್ಸಮ್ ಬಾಯ್, ತುಂಬ ಚೆನ್ನಾಗಿ ಎಲ್ಲ ಟ್ಯಾಲೆಂಟ್ ಇದೆ, ಯಾಕೆ ಏನು ಒಂದು ಪುಷ್ ಬರ್ತಾ ಇಲ್ಲ ಅವ್ರಿಗೆ? ಬಟ್ ಈವನ್ ಠಗರು ಮಾಡ್ಬೇಕಾದ್ರೆ ಅಷ್ಟೇ ನಂಗೆ ಗೊತ್ತಿಲ್ಲ. ನಾನು ಹೇಳಿದೆ ಅವ್ರು ಹೀರೋ ಮಾಡ್ತಾರೆ, ಇಲ್ಲಿ ಪರವಾಗಿಲ್ವಾ ವಿಲನ್ ಮಾಡ್ತಾರೆ ಆ ಸೂರ್ಯ ಅವ್ರು ಕೇಳಿ, ಇಲ್ಲ ಅವ್ರು ಮಾಡಿ ಒಪ್ಕೊಂಡು ಮಾಡಿದ್ದು ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ವೇ ಇದರಲ್ಲಿ ಟಗರು ಎಷ್ಟು ಇಂಪಾರ್ಟೆಂಟು ಅಲ್ಲಿ
ಡಾಲಿ ಅನ್ನೋ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಯಿತು. ಇಟ್ಸ್ ವೆರಿ ರೇರ್ ಅನ್ನೋ ಫಿಲ್ಮ್, ಒಂದು ಟಗರು ಅನ್ನೋ ಒಂದು ನನ್ನ ಟೈಟಲ್ ಇದೆ ಫಿಲ್ಮಲ್ಲಿ, ಡಾಲಿ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟು ಸೂಪರ್ ಆಗಿ ಬಂದು ಎಕ್ಸ್ಪೋಸ್ ಆಗೋದು, ಎಲ್ಲರೂ ಲೈಕ್ ಮಾಡೋದು. ಅದಕ್ಕೆ ನಾವು ಎಲ್ಲಿ ಹೋದಾಗಲೂ ನಮ್ಮ ಸಿನಿಮಾದಲ್ಲಿ ಯಾರಿಂದ ಹೋಗುತ್ತೆ ಅನ್ನೋದು ಮುಖ್ಯ ಆಗಲಿಲ್ಲ ಅವಾಗ. ನಮ್ಮ ಆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗಿ ನಾವು ಎಳ್ಕೊಂಡೆ ಧನಂಜಯನ, ಬಾ ನೀನು ಬಾ, ಯು ಶುಡ್ ಆಲ್ಸೋ ಕಮ್, ಎಕ್ಸ್ಪೋಜರ್ ಬೇಕು. ಯಾಕೆ ಒಳ್ಳೆ ಆ್ಯಕ್ಟ್ರ್, ನಮ್ಗೆ ಹೋಗ್ಬಿಡ್ಬಾರ್ದು ಯಾವಾಗ. ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಕಲ್ಚರ್ ಉಳಿಬೇಕಂದ್ರೆ ಅಂಥ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು, ಅದನ್ನು ಬಿಟ್ಬಿಡ್ಬಾರ್ದು ನಾವು. ಹೇಳ್ತಾರೆ ಎಲ್ಲರಿಗೂ ಸಿಗುತ್ತಾ, ಬ್ರ್ಯಾಂಡ್ ಅಂತ. ಯಾತಕ್ಕೆ ಬ್ರ್ಯಾಂಡ್ ಅನ್ಕೋಬೇಕು ಹೇಳಿ? ನಾವು ಬ್ರ್ಯಾಂಡ್ ಮಾಡಲ್ಲ, ಅವ್ರುಗಳು ಬ್ರ್ಯಾಂಡ್ ಮಾಡೋದು ಅಷ್ಟೇ. ಬ್ರ್ಯಾಂಡ್ ಮಾಡಿ ಅಂತ ಆ ಬ್ರ್ಯಾಂಡ್ಗೆ ವೆಯ್ಟ್ ಮಾಡ್ತೀವಿ. ಏನು ಮಾಡ್ತಾರೆ ಬೇರೆಯವರೆಲ್ಲ ಬ್ರ್ಯಾಂಡ್ ಅಲ್ವಾ? ಹೇಳಿದ್ ಇವ್ರು ಕ್ಯಾಮ್ರಾಮನ್ ಹೇಳಿರ್ತಾರೆ, ಎಲ್ಲ ಕ್ಯಾಮ್ರಾನೇ ತಾನೆ, ಎಲ್ಲ ಕ್ಯಾಮ್ರಾಗ ನಾನು ಬೇಕು ಅಂತ ಬೇಕಾದ್ರೆ ನಾನು ಯಾಕೆ ಬೇಡ ಅನ್ನಲಿ? ಹಾಂ, ಅದು ಚಿಕ್ಕ ಕ್ಯಾಮ್ರಾ ಆಗಲಿ ದೊಡ್ಡ ಕ್ಯಾಮ್ರಾ ಆಗಲಿ, ಯಾವುದೇ ಕ್ಯಾಮ್ರಾ ಆಗಲಿ, ಬಟ್ ನೋಡೋದು ನಿಮ್ಮ ಕಣ್ಣು ಕಾಣ್ತಾನೆ ಅಲ್ಟಿಮೇಟ್ಲಿ. ಆ ಕಣ್ಣು ನೋಡಿ ನಮ್ಮನ್ನು ಮೆಚ್ಚಬೇಕು, ಅವ್ರನ್ನೂ ಮೆಚ್ಚಬೇಕು ಅಲ್ವಾ? ನಾವೇ ಮೆಚ್ಕೊಳ್ಳೋಕ್ಕಾಗಲ್ಲ. ದಟ್ ಇಸ್ ವಾಟ್ ಇಸ್ ಸಿನಿಮಾ. ಸೊ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸ್ಮಾಲ್ ಪಾಯಿಂಟ್ಸ್ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಮ ಭಾಷೆ ಉಳಿಬೇಕು. ಅದಕ್ಕೆ ಹೇಳಿದ್ರು ಎಷ್ಟು ಒಳ್ಳೆ ಮಾತು, ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಮೀಡಿಯಾದ ಸಪೋರ್ಟು ಬೇಕು. ತುಂಬ ಈಸಿಯಾಗಿ ಇವಾಗ ಏನಾಗ್ಬಿಟ್ಟು ಸೋಷಿಯಲ್ ಮೀಡಿಯಲ್ಲಿ ವೆರಿ ಈಸಿಯಾಗಿ ಏನೋ ಒಂದು ಇದಾಗ್ತಾರೆ, ಪ್ರೊಡ್ಯೂಸರ್ಗೆ ಒಂದು ಟವಲ್ ಹಾಕ್ಬಿಡ್ತಾರೆ, ಗೋವಿಂದ ಅಂತ ಹೇಳ್ಬಿಡ್ತಾರೆ. ಏನು ಗೋವಿಂದ? ಅದೇನು ಕಿಕ್ ಸಿಗುತ್ತೋ ನಿಮಗೆ? ಬಿ ಸಿನ್ಸಿಯರ್. ನೀವೇನು ಜಾಬ್ ಮಾಡಿ ನಗಬೇಡಿ, ಡೋಂಟ್ ಲಾಫ್. ನಮ್ಮನ್ನು ಉಗಿಲೇಬೇಕಾದ್ರೆ ತಪ್ಪು ಮಾಡಿದ್ರೆ ಅಫ್ಕೋರ್ಸ್ ವಿಲ್ ಟೇಕ್ ದ ಕ್ರಿಟಿಕ್ಸ್ ಆಲ್ಸೋ, ನಥಿಂಗ್ ಟು ವರಿ ಅಬೌಟ್ ಇಟ್. ಬಟ್ ಒಂದ್ಸತಿ ನೀವು ಮಾಡ್ಬೇಕಾದ್ರೆ ಏನು ಬರೀತೀರಿ ಅನ್ನೋದು ತಿಳ್ಕೊಂಡು ಬರೀರಿ. ಸುಮ್ಮನೆ ಬರೆಯೋದು, ಟವಲ್ ಹಾಕ್ಬಿಡೋದು, ನೋ. ಯಾಟ್ ಥಿಂಕ್ ನಾವು ಏನೇ ಮಾಡಿದ್ರು ಆ ಕೆಲಸಕ್ಕೆ ಒಂದು ಶ್ರದ್ಧೆ, ಭಯ, ಭಕ್ತಿಯಿಂದ ಮಾಡಬೇಕು. ಅವಾಗಲೇ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಗೆ ಒಳ್ಳೇದು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ವೈಶಾಖನ ಫಸ್ಟ್ ನೋಡಿದಾಗ ಜ್ಞಾಪಕ ಬರೋದು ಚಿಕ್ಕ ಹುಡುಗ, ಇಷ್ಟು ಕನ್ನಡ ಅಂಕಲ್ ನಿಮ್ಮ ಫ್ಯಾನು, ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಅದೇ ಥರ ಈ ಮಗು ಒಂದು ಕಣ್ಣೀರು ಹಾಕುತ್ತೆ. ನಾನು ಸದಾಶಿವನಗರದಿಂದ ಹೆಬ್ಬಾಳ್ಗೆ ಹೋಗ್ತೀನಿ, ಈ ಕ್ರೈಸ್ ಡೋಂಟ್ ಗೋ ಫ್ರಮ್ ಮೀ, ಶೀ ಸ್ಟಾರ್ಟ್ಸ್ ಕ್ರೈಮ್. ಅಂದರೆ ಎಷ್ಟು ಅಂದರೆ ಇಂಥ ಒಂದು ಅಭಿಮಾನಿ ಪಡಕ್ಕೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು. ಟುಡೇ ಈಸ್ ಮೈ ಪ್ರೊಡ್ಯೂಸರ್, ಸೋ ನೈಸ್, ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಅಬೌಟ್ ಹಿಮ್. ನಾನು ಹೇಳಿದ ತಕ್ಷಣ ಹೇಳಿದೆ, ಯಾವ್ದು ಬೇಕಾದ್ರೆ ಮಾಡೋಣ, ಇದೀನಿ, ಐ ಆಮ್ ದೇರ್ ವಿತ್ ಯು. ಆ ಸಿನಿಮಾ ಮಾಡಬೇಕು ಅದು ನಮ್ಮದು ಭೈರವನ ಕೊನೆ ಪಾಠ ಮಾಡಬೇಕಾಗಿತ್ತು. ಬಟ್ ವಿ ವಿಲ್ ಡೂ ದಟ್ ಫಿಲ್ಮ್, ನೆಕ್ಸ್ಟ್ ಮಾಡ್ತೀವಿ. ಬಟ್ ಅದಾದಮೇಲೆ ಇದನ್ನು ಮಾಡಬೇಕಾಗಿತ್ತು. ಆ್ಯಂಡ್ ಹೇಮಂತ್ ಡಿಡ್ ನಾಟ್ ವಾಂಟ್ ಟು ಮಿಸ್ ಮೀ ಇನ್ ದಿಸ್ ಫಿಲ್ಮ್ ಆಲ್ಸೋ. ಸೊ ಎಸ್, ಐ ಡೋಂಟ್ ವಾಂಟ್ ಟು ಮಿಸ್ ಹಿಮ್ ಆಲ್ಸೋ. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಯಾತಕ್ಕೆ ಇವಾಗ ಹೇಳ್ತೀವಲ್ಲ, ಎಷ್ಟೋ ಜನ ನಮಗೂ ಆಸೆ ಇರ್ತೀವಿ ಈ ಡೈರೆಕ್ಟರ್ ಜೊತೆ ಮಾಡಬೇಕಂತ. ನನಗೆ ತುಂಬ ಫೇವ್ರೇಟ್ ಡೈರೆಕ್ಟರ್ ಅಂದರೆ ಅವಾಗಿಂದ ಕನ್ನಡದಲ್ಲಿ ಅಂದರೆ ಪುಟ್ಟಣ್ಣ ಕಣಗಲ್ ಅವರು, ಆಮೇಲೆ ಪಂತ್ಲು ಅವರು, ಸಿದ್ಧಲಿಂಗಯ್ಯ ಅವರು, ಅದೇ ರೀತಿ ಸಂಗೀತಂ ಶ್ರೀನಿವಾಸ, ಆ ಥರ ಇತ್ತು. ಆ್ಯಂಡ್ ಅದೇ ಥರ ತಮಿಳಲ್ಲಿ ಬಾಲಚಂದರು, ಭಾಗ್ಯರಾಜು, ಭಾರತಿ ರಾಜ, ಆ ಥರ ಲವ್ಲಿ ಡೈರೆಕ್ಟರ್ಸ್ ಇದ್ದಾರೆ. ಅಂಥ ಇದರಲ್ಲಿ ನಾನು ಹೇಮಂತ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಸೆನ್ಸಿಬಲ್ ಆಗಿ ಆ ಸ್ಕ್ರೀನ್ ಪ್ಲೇನ ಮಾಡ್ತಾರೆ. ಹಿ ಡೀಲ್ಸ್ ವಿತ್ ಆಲ್ ಬ್ಯೂಟಿಫುಲ್ ಎಮೋಷನ್ಸ್ ಇನ್ ಅ ಮಾಡರ್ನ್ ವೇ ಆ್ಯಂಡ್ ಓಲ್ಡರ್ ವೇ, ಯಾವ ವೇ ಇರ್ಬೋದು, ಬಟ್ ಎಮೋಷನ್ಸ್ ಆ ಎಮೋಷನ್ಸ್ ಅದನ್ನು ಭಾಳ ಚೆನ್ನಾಗಿ ಸಸ್ಟೈನ್ ಮಾಡ್ತಾರೆ. ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಅವನು ಆ ವಿಷನ್ನ ಹೆಂಗೆ ತರಬೇಕು, ಕ್ಯಾಮ್ರಾ ವರ್ಕ್ಲಿ ಇನ್ಕ್ಲೂಡಿಂಗ್ ದ ಲೈಟಿಂಗು, ಆ ಸೆಟ್ಟಿಂಗ್ಸ್ ಇರ್ಬೋದು, ಎವ್ರಿಥಿಂಗ್ ಐ ಸೀನ್ ವೆರಿ ಆನೆಸ್ಟ್ಲಿ. ನಾನು ತುಂಬ ತರಲೆ, ನಾನು ಬಂದಾಗ ನಾನು ಯಾವಾಗ ಹುಟ್ಟಿದೆ ತರಲ್ಲ, ನೀವು ಏನು ಮಾಡಲಿ. ಯಾಕೆ ಅದಕ್ಕೆ ಅಪ್ಪಾಜಿ ಮದುವೆ ಆಗಿ 10 ವರ್ಷ ಆದ್ಮೇಲೆ ಅದಕ್ಕೆ ಎಷ್ಟು ತರಲೇ ಇರ್ಬೋದು ನೋಡಿ. ಅದು ನನ್ನ ಮಿಸ್ಟೇಕ್ ಅಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಿಸ್ಟೇಕ್, ಅದು ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಸೊ ಆ ಥರ ನಾನು ಬಂದಾಗ ತರಲೆ. ನಾನು ಯಾವಾಗ ನಾನು ಸೀರಿಯಸ್ ಆಗಿ ಇರೋಕ್ಕಲ್ಲ, ಅವರು ಬಂದು ಭಾಳ ಸೀರಿಯಸ್ ಆಗಿರ್ತೀವಿ. ನೋಡೋಕೆ ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾರೆ, ಅಯ್ಯೋ ಓ ಅಂತ ಕಿರ್ಚಾಡ್ತಾರೆ, ಒಂಥರ ಮಜಾ ಇರುತ್ತೆ. ನಾನು ಅಷ್ಟೇ ಹಂಗೆ ಕಿರ್ಚಾಡ್ತೀನಿ, ಬಟ್ ತುಂಬ ಬೇಗನೆ ಕೋಪ ಕಮ್ಮಿ ಆಗ್ಬಿಡುತ್ತೆ. ಬಟ್ ಜಾಲಿಯಾಗಿರುತ್ತೆ ಸೆಟ್ಲಿ. ಆ್ಯಂಡ್ ಧನಂಜಯನು ಅಷ್ಟೇ, ನಾವು ಧನಂಜಯ ಐ ಥಿಂಕ್ 3rd ಫಿಲ್ಮ್ ಮಾಡ್ತಾರೆ ಜೊತೆಲಿ, ಯಾವಾಗಲೂ ಮಜಾ ಇರುತ್ತೆ. ಆ್ಯಂಡ್ ಐ ಬಿ ಆಲ್ವೇಸ್ ತಮಾಷೆ. ಅವ್ರನ್ನೇ ಕೇಳಿ ನನಗೆ ಹೆಂಗಿರ್ತೀನಿ ಸೆಟ್ಲ್ ಅಂತ. ಇಟ್ಸ್ ಗುಡ್. ಆ್ಯಂಡ್ ಪ್ರಿಯಾಂಕ ಅವ್ರ ಜೊತೆಲಿ ಸೆಕೆಂಡ್ ಫಿಲಮ್ ಇದು. ಐ ಥಿಂಕ್ ಈ ಫಿಲ್ಮ್ ಕಾಂಬಿನೇಷನ್ ಬಂದಿಲ್ಲ, ಬಟ್ ಕ್ಯಾಪ್ಟನ್ ಮಿರ್ರರ್ ಒಂದು ಸೀನ್ಲಿ ಬಂದಿದ್ದೀನಿ ಅಷ್ಟೇ. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಗುಡ್ ಆ್ಯಕ್ಟರ್ಸ್ ಅವರು. ಅವಾಗ ಬಂದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನಾವು ಫಸ್ಟ್ ಟೈಮ್ ಐ ಎಂಟರ್ಡ್ ದ ಸೆಟ್, ಅವಾಗ ಫಸ್ಟ್ ಟೈಮ್ ಇನ್ನೂ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅವ್ರು ಬಂದು, ಸರ್ ನಾನು ಕನ್ನಡ ಗೊತ್ತು ಸರ್, ನನಗೆ ನಾವು ಓಮ್ ಪಿಕ್ಚರ್ ನೋಡಿದ್ವಿ ಅಂತ ಹೇಳಿದ್ರು. ಸೊ ಆ್ಯಂಡ್ ವೆರಿ ಗುಡ್ ಆರ್ಟಿಸ್ಟ್. ನಾನು ಅವ್ರ ಸಿನಿಮಾ ನೋಡಿದ್ದೀನಿ, ಡಾಕ್ಟರ್ ಸಿನಿಮಾ ನೋಡಿದ್ದೀನಿ, ದೆನ್ ಕ್ಯಾಪ್ಟನ್ ಮಿರ್ರರ್ ಇರ್ಬೋದು. ಆ್ಯಂಡ್ ಇವಾಗ ರೀಸೆಂಟಾಗಿ ಮೇಡ್ ಇನ್ ಕೊರಿಯಾ ಅಂತ ಒಂದು ಸಿನಿಮಾ ಮಾಡಿದ್ರು. ತುಂಬ ಎಕ್ಸಲೆಂಟ್ ಆ್ಯಕ್ಟರ್ಸ್. ಆ್ಯಂಡ್ ಇವನ್ ಅದಿತಿ ಅವರು ಅಷ್ಟೇ, ಅರ್ವಿ, ನಾನು ಇವನ್ ಐ ಸೀನ್ ಅರ್ವಿ,
ವೆರಿ ಗುಡ್ ಆ್ಯಕ್ಟರ್ಸ್ ಆ್ಯಂಡ್ ಗುಡ್ ಟೀಮ್. ಆ್ಯಂಡ್ ಎಲ್ಲರೂ ತುಂಬ ಚರಣ್ ಬಗ್ಗೆ ಮಾತಾಡೋಂಗಿಲ್ಲ. ಆ್ಯಂಡ್ ಚರಣ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಐ ಕ್ಯಾನ್ ಸೇ ತುಂಬ ಟಾಪ್ ಮ್ಯೂಸಿಕ್ ಡೈರೆಕ್ಟರ್. ನನಗೆ ಕನ್ನಡದಲ್ಲಿ ತುಂಬ ಇಷ್ಟ ಆಗಿದೆ GK ವೆಂಕಟೇಶ್. ಯಾಕಂದರೆ ಅವರು ರಾಗನ ತುಂಬ ಚೆನ್ನಾಗಿ ಆ ಥರ ಟ್ರೆಂಡಲ್ಲಿ ಮಾಡ್ತಾರೆ. ಚರಣ್ ಅವರು ತುಂಬ ಇಷ್ಟ ನನಗೆ. ಅವ್ರು ಎಕ್ಸ್ಪೆಷಲಿ ಇವಾಗಿನ ಜನ್ರೇಷನ್ಗೂ ಮಾಡ್ತಾರೆ. ಆಮೇಲೆ ಫಾರ್ ಓಲ್ಡರ್ ಜನ್ರೇಷನ್ ಯಾವ ಥರ ಸಾಂಗ್ಸ್ ಕೊಡಬೇಕು ಆ ರೀತಿ ಸಾಂಗ್ಸ್ನ ಡೆಲ್ ಮಾಡ್ತಾರೆ. ಅದು ಇಟ್ಸ್ ನಾಟ್ ಈಸಿ ಫಾರ್ ಎನಿ ಮ್ಯೂಸಿಕ್ ಡೈರೆಕ್ಟರ್. ಒಂದು ಸತಿ ಸ್ಟಕಪ್ ಆಗ ದೇ ಬಿ ಓನ್ಲಿ ಫಾರ್ ದಟ್ ಮಾಡರ್ನ್ ಟ್ರೆಂಡ್, ಬಟ್ ಹಿ ಮಿಕ್ಸಸ್ ಬೋತ್. ಅದು ಭಾಳ ರೇರ್ ಅದು. ಐ ಥಿಂಕ್ ಚರಣ್ ಅವ್ರು ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಅವ್ರಿಗೆ ಹೆಂಗೆ ನಾನು ಹೇಳಿದ್ರೆ ನನಗೂ ಇಷ್ಟ ಆಯಿತು. ಇವಾಗ ಸೆಕೆಂಡ್ ಫಿಲ್ಮ್ ಮಾಡ್ತಾಯಿದ್ದೆ, ಇನ್ನೊಂದು 2-3 ಫಿಲ್ಮ್ ಇದೆ, ಅದು ಹೇಳಬೇಕು, ಲೆಕ್ಕ ಇಲ್ಲ. ನಾನು ಮಾಡ್ತಾಯಿದ್ದೀನಿ ತುಂಬ ಫಿಲ್ಮ್ಸ್, ಏನು ಮಾಡೋದು, ನಾನು ಯಾರು ಬಿಡ್ತಾ ಇಲ್ಲ. ನಾನು ಅವ್ರನ್ನ ಬಿಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಸಿನಿಮಾನೇ ಅಷ್ಟೇ ನಾನು ಬಿಡೋಕ್ಕೆ ಇಷ್ಟ ಅಂತ ಕಾಣುತ್ತೆ. ನನಗೂ ಸಿನಿಮಾ ಬಿಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಲವ್ ಸಿನಿಮಾ ಆ್ಯಂಡ್ ಇದೆಲ್ಲ ಬಂದಿದ್ದು ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ. ಇವನ್ ಮೀಡಿಯಾದವ್ರು ಅಷ್ಟೇ. ಡೋಂಟ್ ಫೀಲ್ ಬ್ಯಾಡ್, ನಾನು ತುಂಬ ಓಪನಾಗಿ ಮಾತಾಡ್ತೀನಿ, ಅದರಿಂದ ಹೇಳಿದೆ. ಯಾರಿಗಾರ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ, ಸಿನ್ಸಿಯರ್ ಅಪಾಲಜೀಸ್. ಬಟ್ ಸ್ಟಿಲ್ ಪ್ಲೀಸ್ ಸಪೋರ್ಟ್ ಕನ್ನಡ ಫಿಲಮ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ಫಿಲಮ್ಸ್. ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಿ. ಟ್ರೈ ಟು ಇಂಪ್ರೂವ್. ಏನಾದರೂ ಒಂದು ಒಳ್ಳೆ ಪಾಯಿಂಟ್ಸ್ ಇರುತ್ತೆ, ಅದನ್ನು ಹೈಲೈಟ್ ಮಾಡಿ. ಚೆನ್ನಾಗಿರುತ್ತೆ. ಒಬ್ಬ ನಿರ್ಮಾಪಕ ಬದುಕತ್ತಾನೆ, ಒಬ್ಬ ನಿರ್ದೇಶಕ ಬರಬೇಕಂತ ಆಸೆ ಪಡೋನಿಗೆ ಒಂದು ಜೀವ ಕೊಟ್ಟಂಗೆ ಆಗುತ್ತೆ. ಯೋಚನೆ ಮಾಡಿ ಅಷ್ಟೇ. ಯೋಚನೆ ಮಾಡಿದ್ರೆ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ಇಷ್ಟು ಹೇಳ್ತಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಿಜವಾಗ್ಲೂ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ವೇಷ ಆಗಿದಾಗ ನಾನು ಎಷ್ಟೇ ಸಿನಿಮಾ ಮಾಡಲಿ, ನಾನು ಆ ಸೆಟ್ಟಿಗೆ ಬಂದಾಗ ಮಾತ್ರ ಕಾಸ್ಟ್ಯೂಮ್ ಮಾಡಬೇಕು. ಈ ಎಸ್ ಗಾಟ್ ಅ ಸಪ್ರೇಟ್ ಸ್ಟೈಲ್ ಡಿಸೈನಿಂಗ್. ಆ ಕಾಸ್ಟ್ಯೂಮ್ ಮೀಸೆಗೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ, ಗೊತ್ತಿದ್ರೆ ಒಂದು ಕೋಪ್ ಬರುತ್ತೆ. ಏನು ಮಾಡೋದು, ಇವ್ರು ಕೂತ ಒಂದು ಸುಟ್ಟ ಬರಕ್ಕೆ ಕೊಟ್ಬಿಡ್ತಾರೆ, ಒಂದು ರೈಟರ್ಸ್ ಬೇರೆ ಹೇಳ್ಬಿಡ್ತಾರೆ. ಸ್ಟೈಲು, ಆ ಸ್ವ್ಯಾಗ್ ಬರದೆ ಹೆಂಗಿರುತ್ತೆ ಹೇಳಿ. ಆ ರೀತಿ ಸ್ವ್ಯಾಗ್ ಬರಬೇಕಂದ್ರೆ ಒಬ್ಬರು ಆ ರೀತಿ ಕಂಟೆಂಟ್ ಕೊಟ್ಟಾಗಲೇ ಆ ಸ್ವ್ಯಾಗ್ ಬರೋದು. ಅವ್ರು ಹೇಳ್ತಾರೆ, ಸರ್ ಏನು ಸ್ವ್ಯಾಗ್ ಸರ್, ಅದೇನು ಸ್ವ್ಯಾಗೋ ಬ್ಯಾಗೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಮಾಡ್ತೀವಿ ಸ್ವ್ಯಾಗ್ ಅಂತೀವಿ ನಾವು, ಓಕೆ ಥ್ಯಾಂಕ್ ಯು ಅಂದ್ಬಿಟ್ಟು ಹೋಗ್ತಾ ಇರೋದು. ಯಾಕೆ ನಾವು ಬೇಡ ಅಂತ ಹೇಳೋದು ಹೇಳಿ. ಅಪ್ರಿಷಿಯೇಷನ್ ಶುಡ್ ಬಿ ಟೇಕನ್, ಜಾಲಿಯಾಗಿರುತ್ತೆ. ಬಟ್ ಅವ್ರು ಆ ಥರ ಸೀನ್ ಕಂಟೆಂಟ್ ಹಂಗಿದ್ದಾಗ ಗೊತ್ತಿದ್ದರೆ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ಬಟ್ ಇಟ್ ಶುಡ್ ಬಿ ಪಾಸಿಟಿವ್, ನಾಟ್ ನೆಗೆಟಿವ್. ಇಷ್ಟು ಹೇಳ್ತಾ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ತುಂಬ ಸಿನಿಮಾ ಮಾಡಿ, ನೀವು ಖಂಡಿತ ಮಾಡ್ತೀರಾ. 100% ವಿಲ್ ಬಿ ಎ ವೆರಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆ್ಯಂಡ್ ಯು ವಿಲ್ ಮೇಕ್ ಅವರ್ ಇಂಡಸ್ಟ್ರಿ ವೆರಿ ಬಿಗ್ ಆ್ಯಂಡ್ ವೆರಿ ಬಿಗ್. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಲವ್ ಯು ಆಲ್. ಅದು ಆ ಕ್ಯಾರೆಕ್ಟರ್ಗೂ ಕಂಟಿನ್ಯೂಷನ್ ಥರ ಏನೂ ಇಲ್ಲ. ಇದು ನಾನು ಸಿನಿಮಾ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಗೆ ಸಿನಿಮಾ ಹುಚ್ಚು ತುಂಬ. ಸೊ ನಾನು ಫಸ್ಟು ಅಣ್ಣವ್ರ ಸಿನಿಮಾ ನೋಡಿದಾಗ ಅದು ಒಂದು ಕಾರ್ ಸೀಕ್ವೆನ್ಸಲ್ಲಿ ಅವರು ಬಟನ್ ಪ್ರೆಸ್ ಮಾಡ್ತಾರೆ, ಹಿಂದೆಯಿಂದ ಯಾರೋ ಅಟ್ಟಿಸ್ಕೊಂಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತೆ. ನಾನು ಕಂಪ್ಲೀಟ್ ಮೆಂಟ್ಲಾಗ್ಬಿಡೆ, ಕಾರ್ ತೊಗೊಂಡ್ರೆ ಆ ಥರ ಇರಬೇಕು ಅಂತ. ಸೊ ಇಟ್ ಈಸ್ ಮೋರ್ ಅಬೌಟ್ ನನ್ನ ಫ್ಯಾಸಿನೇಷನ್ ಅಬೌಟ್ ದಟ್ ಪ್ರಪಂಚ ಆ್ಯಂಡ್ ಆ ಕಾಲದ ಸಿನಿಮಾ ಬಗ್ಗೆ. ಸೊ ಏಜೆಂಟ್ ಪ್ರಕಾಶ್ ಜಸ್ಟ್ ಆಸ್ ಎ ಇನ್ಸ್ಪಿರೇಷನ್ ಅಷ್ಟೇ. ಆ ಕ್ಯಾರೆಕ್ಟರ್ ಕ್ಯಾರಿ ಫಾರ್ವರ್ಡ್ ಆ ಥರ ಏನಿಲ್ಲ ಇದರಲ್ಲಿ. ಈಗಿರುವಂಥ ಸಂದರ್ಭದಲ್ಲಿ ಇದು ಟೈಟಲ್ ವಿಚಾರವಾಗಿ ಹೇಳೋದಾದ್ರೆ ಆಪರೇಷನ್ ಅಂತಿದೆ, ಥಿಯೇಟ್ರಿಗೆ ಆಪರೇಷನ್ ಅನ್ನುವಂಥದ್ದು ಅದು ಭಾಳ ಮುಖ್ಯ. ಏನು ಕಾರಣಕ್ಕೆ ಇಟ್ಟಿರೋದು ಅಂತ ಸರ್ ಆಪರೇಷನ್ ಡ್ರೀಮ್ ಥಿಯೇಟ್ರ್ ಅಂತ ಇವತ್ತಿಗೆ ಪ್ರಸ್ತುತವಾಗಿ ಬೇಕಾದಂಥದ್ದು? ಆ್ಯಕ್ಚುಲಿ ಸಿನಿಮಾಗಳ ಸಂಖ್ಯೆ ಬರ್ತಾ ಇದೆ, ಬಟ್ ಅದ್ರ ತಕ್ಕಂಥ ಸಕ್ಸಸ್ ಆಗಲಿ ಆ ರೇಷಿಯೋ ಆಗಲಿ ಸಿಗ್ತಾ ಇಲ್ಲ. ಸೊ ಆ ಒಂದೆಲ್ಲ ಕಾರಣದಿಂದ ಇಟ್ಟಿರುವಂಥ ಟೈಟಲ್ ಅದು ಅಂತ. ಇಲ್ಲ ಅಂದರೆ ಇದು ಕತೆಗೆ ತುಂಬ ನಾನು ಯಾವತ್ತೂ ಟೈಟಲ್ ಇಡಬೇಕಾದ್ರೆ ಸಿನಿಮಾದು ಸೋಲ್ಗೆ ಹತ್ತಿರ ಇರೋದು ಹುಡುಕ್ತೀನಿ ಟೈಟಲ್ಗೆ. ಈ ಟೈಟ್ಲು ಸಿನಿಮಾಗೆ ತುಂಬ ಒಂದು ಸಿನಿಮಾದ ಸೋಲಿಗೆ ತುಂಬ ಹತ್ತಿರ ಇದೆ, ಅದಕ್ಕೆ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇಟ್ಟಿರೋದು. ಆ್ಯಂಡ್ ಅದು ಟೀಸರ್ ಅಲ್ವಾ, ಸೊ ತುಂಬ ಕತೆ ಬಿಟ್ಕೊಡೋಕ್ಕಾಗಲ್ಲ. ವೈಶಾಖ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು. ನಾವು ಇವಾಗ ಒಂದು ಆ್ಯಸ್ ಅನ್ ಇಂಡಸ್ಟ್ರಿ ತುಂಬ ಚಾಲೆಂಜಿಂಗ್ ಫೇಸಲ್ಲಿ ಇದ್ದೀವಿ. ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಇಷ್ಟು ದೊಡ್ಡ ಮಲ್ಟಿ ಸ್ಟಾರರ್ ಸಿನಿಮಾ, ಇಷ್ಟು ದೊಡ್ಡ ಹೂಡಿಕೆ ಮೊದಲನೇ ಸಿನಿಮಾದಲ್ಲಿ ಎಷ್ಟು ಧೈರ್ಯ ಇತ್ತು ನಿಮಗೆ ಹೂಡಿಕೆ ಮಾಡೋಕ್ಕೆ? ಅಲ್ಲ, ಚಾಲೆಂಜಿಂಗ್ ಟೈಮ್ಸಲ್ಲಿ ಏನಕ್ಕಿದ್ದೀವಿ ಅಂದರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಟ್ಟಿಲ್ಲ. ಸೊ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ ಅಂತ ನಂಬಿಕೆ ಇದೆ. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ಬರ್ತಾರೆ ಅನ್ನೋದ್ರ ಮೇಲೂ ಕಾನ್ಫಿಡೆನ್ಸ್ ಇದೆ. ಸೊ ವಾಸ್ ಯುವರ್ ಫಸ್ಟ್ ಫಿಲ್ಮ್ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು. ಹೇಳಿದ್ನಲ್ಲ, ಚಿಕ್ಕ ವಯಸ್ಸಿಂದ ಕನ್ಸು ಕಾಣ್ಕೊಂಡು ಬಂದಿದ್ದೀನಿ. ನನಗೆ ಎವ್ರಿ ಡೇ ಶೂಟಿಂಗಿಗೆ ಹೋಗ್ತಿದ್ರೆ ಅದೊಂಥರ ಡ್ರೀಮ್ ವರ್ಲ್ಡಲ್ಲಿ ಇರೋ ಥರನೇ ಅನ್ನಿಸ್ತಿತ್ತು. ತುಂಬ ಕಲ್ತಿದ್ದೀನಿ, ತುಂಬ ಖುಷಿ ಇದೆ. ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ತಂಡ ಸಿಗ್ದೋದ್ರೆ ಏನೂ ಮಾಡೋಕ್ಕಾಗಲ್ಲ. ನಂಗೆ ಅದ್ವೈತು, ವಿಶ್ವಾಸು, ಇಂಚರ,
ಮತ್ತು ಅದು ಅವ್ರಲ್ಲದೆ ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಆಗಿರೋಂಥ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಿರಲಿ, ನನ್ನ ತಂಡ, ನನ್ನ ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರಲಿ, ಎಲ್ಲರೂ ಬೇಕಾಗ್ತಾರೆ ಟು ಕ್ರಿಯೇಟ್ ಒನ್ ವರ್ಲ್ಡ್. ಅಂದರೆ ಸಿನಿಮಾ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಡಿಯನ್ಸ್ನ. ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು 2.5 ಗಂಟೆ ನಾನು ಆಗಲ್ಲ, ನಾನು ಯಾವುದೋ ಇನ್ನೊಂದು ಪ್ರಪಂಚಕ್ಕೆ ಹೋಗ್ತೀನಲ್ವ, ಅದು ಎಷ್ಟು ಚೆನ್ನಾಗಿ ಆ ಪ್ರಪಂಚ ಕಟ್ತೀವಿ ಅನ್ನೋದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಉಳಿಯತ್ತೆ ಮನಸ್ಸಲ್ಲಿ. ಸೊ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಅದು ಸಾಧ್ಯ. ನನಗೆ ನಿತ್ಯ ಕೆಲಸಕ್ಕೆ ಹೋದಾಗ ಒಂದು ಖುಷಿ ಏನು ಅಂದರೆ, ಪ್ಯಾಕಪ್ ಆದಮೇಲೆ ಯಾವತ್ತೂ ನಾನು ಇವತ್ತು ಕರೆಕ್ಟ್ ಅಷ್ಟು ಅಂದರೆ ಅಂದ್ಕೊಂಡಿದ್ದಷ್ಟು ತೆಗಿಲಿಲ್ಲ ಅಂತ ಕೆಲವೊಮ್ಮೆ ಇರುತ್ತೆ. ಬಿಕಾಸ್ ಇಷ್ಟು ಅಂದ್ಕೊಂಡಿರ್ತೀವಿ, ಇಷ್ಟೇ ತೆಗಿಯೋಕ್ಕಾಗೋದು. ಬಟ್ ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನನೂ ಅನಿಸಿದೆ. ಅದು ಇಂಪಾರ್ಟೆಂಟು. ಆ್ಯಂಡ್ ಐ ಫೀಲ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಐ ಹ್ಯಾವ್ ಅ ಟೀಮ್ ದಟ್ ಈಸ್ ರೆಡಿ ಟು ಪುಷ್ ದೆಮ್ಸೆಲ್ಸ್. ಸೊ ಅದರಿಂದ ಪ್ರಪಂಚ ಕಟ್ಟಕ್ಕಾಗಿದೆ. ಶಿವಣ್ಣ, ಇತ್ತೀಚೆಗೆ ಅಂದರೆ ಈಗ ತುಂಬ ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ, ಅಣ್ಣ ಇಲ್ಲಿ ಈಗ ಸಾಕಷ್ಟು ಜನ ನಿರ್ಮಾಪಕರು ನಿಮ್ಮ ಹತ್ರ ಬಂದಾಗ ನೀವು ಅಂದರೆ ಇಂಡಸ್ಟ್ರಿಗೋಸ್ಕರ ಸಪೋರ್ಟ್ ಮಾಡುವಂಥ ರೀತಿ ಮತ್ತು ಅವ್ರಿಗೆ ಹೆಲ್ಪ್ ಮಾಡುವಂಥ ರೀತಿ ಬಗ್ಗೆ ಸಾಕಷ್ಟು ಘಟನೆಗಳನ್ನು ನಾವು ಕೇಳಿದ್ವಿ. ಅಂದರೆ ಇವನ್ ಸಂಭಾವನೆ ವಿಚಾರ ಆಗಿರ್ಬೋದು, ಡೇಟ್ಸ್ ವಿಚಾರವಾಗಿ. ಸದ್ಯದ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿಯಲ್ಲಿ ಈ ಎಲ್ಲ ಸ್ಟಾರ್ಗಳ ಒಗ್ಗೂಡುವಿಕೆ ಮತ್ತು ಇಂತಹ ಒಂದು ಬೆಳವಣಿಗೆ ಎಷ್ಟು ಸಪೋರ್ಟ್ ಬೇಕಾಗುತ್ತೆ ಅನ್ನೋಂಥದ್ದು ಶಿವಣ್ಣ? ಯಾಕಂದ್ರೆ ಸಾಕಷ್ಟು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇದೆ, ಇಂಡಸ್ಟ್ರಿ ಹೀಗೆ ಹಾಗೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದ ಹಾಗೆ. ಅಂದರೆ ನಾನು ಹೇಳೋದು ಸಪೋರ್ಟ್ ಎಲ್ಲ ಕಡೆಯಿಂದಲೂ ಬರಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಬರಬೇಕು. ಇಟ್ಸ್ ನಾಟ್ ಓನ್ಲಿ ಫ್ರಮ್ ಆ್ಯಕ್ಟರ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಫ್ರಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎವ್ರಿ ಡಿಪಾರ್ಟ್ಮೆಂಟಿಂದ ಆ ಸಪೋರ್ಟ್ ಸಿಕ್ಕಿದಾಗ ಎಕ್ಸ್ಪೆಷಲಿ ಪ್ರೊಡ್ಯೂಸರ್ಗೆ ಮೇಯ್ನ್ ಹೆಲ್ಪ್ ಆಗಬೇಕಮ್ಮ. ಅದು ಹೆಂಗೆ ಹೆಲ್ಪ್ ಆಗಬೇಕಂದ್ರೆ, ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡು ಶೂಟಿಂಗ್ ಹಿಡಿದಾಗ ಅದು ಚಂದ ಅಂತ ಅನಿಸುತ್ತೆ. ಇವಾಗ ನಾನು ಹೇಮಂತ್ ವಿಷಯಕ್ಕೆ ಬಂದಾಗ, ಟಿಲ್ ದಿಸ್ ಒನ್ ಇಸ್ ರೆಡಿ, ಡಸಂಟ್ ವಾಂಟ್ ಟು ಗೋ ಇನ್ ಟು ದ ಶೂಟ್. ನಾನು ಇಲ್ಲ ಮಾಡಿಬಿಡೋಣ ಒಂದು 5 days ಆ ಥರ ವರ್ಕ್ ಮಾಡೋ ಮನುಷ್ಯ ಅಲ್ಲ, ಐ ಡೋಂಟ್ ಥಿಂಕ್. ಯಾಕಂದರೆ ನಾವು ಆ ಪಿಕ್ಚರ್ಸ್ ಭೈರವನ ಕೊನೆ ಪಾಠ ಮಾಡಬೇಕಾದ್ರೂ ಅಷ್ಟೇ ಎಲ್ಲ ಆಗಿ ಒಂದು ಐ ಥಿಂಕ್ ಆಲ್ಮೋಸ್ಟ್ 8-9 months, ಆಲ್ಮೋಸ್ಟ್ 1 year ಆದಮೇಲೆ ಫೋಟೋಶೂಟ್ಗೆ ಹೋಗಿದ್ದು. ಫೋಟೋಶೂಟ್ ಮಾಡಿಬಿಟ್ಟು ನಾವು ಅದು ಯಾವುದೋ ಬೆಟ್ಟಕ್ಕೆಲ್ಲ ಹತ್ಬೇಕು, ಅದೆಲ್ಲ ಹೋಗಿ ಹತ್ತಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಮಾಡಿಬಿಟ್ಟು ಆ ಒಂದು ಫೋಟೋನು ಬಂತು. ಅದು ಆ ರೀತಿ ರೆಡಿಯಾಗಿದ್ದು ಹೋದಾಗ ಶೂಟಿಂಗ್ ಭಾಳ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ಈವನ್ ಇದರಲ್ಲೂ ಅಷ್ಟೇ, ಏನು ಪಬ್ಲಿಸಿಟಿ ಮಾಡ್ಬೇಕಾದ್ರೆ ಅಷ್ಟೇ ದೇ ಶುಡ್ ಬಿ ಎ ಪ್ರಾಪರ್ ಒಂದು ಏನು ಮಾಡ್ತೀವಿ ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಭಾಳ ಚೆನ್ನಾಗಾಗುತ್ತೆ. ಅದು ನಾವು ಮಾಡಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ, ಅದಲ್ಲ. ಪಿಕ್ಚರ್ ಚೆನ್ನಾಗಿರಬೇಕು, ಆಮೇಲೆ ನಾವು ಹೆಂಗೆ ಪ್ರಮೋಟ್ ಮಾಡಬೇಕು, ಅದನ್ನು 100% ಟೆಕ್ನಿಕಲ್ ಟೀಮಿಂದ ಅವರು ಮಾಡಿದಾಗ. ಇವತ್ತು ನಾವು ಸುಮ್ಮನೆ ಒಂದು ಸ್ಮಾಲ್ ತುಣುಕು ನೋಡಿದಾಗ ಏನು ಸ್ಟೋರಿ ಬಿಟ್ಕೊಡ್ದೇನೆ ಒಂದು ಸ್ಮಾಲ್ ತುಣುಕಲ್ಲಿ ನಮ್ಮ ಆಪ್ರೇಷನ್ ಇದು ಡ್ರೀಮ್ ಥಿಯೇಟರ್ ಬಂದ್ಬಿಟ್ಟು ಭಾಳ ಚೆನ್ನಾಗಿ ಬಂತು. ಆ ರೀತಿ ನಾವು ಏನು ಬಿಡ್ತೀವಿ, ಏನು ಜನಗಳನ್ನ ಹೆಂಗೆ ಎಳಿಬೇಕು ಥಿಯೇಟರ್ ಒಳಗಡೆ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಸಪೋರ್ಟ್ ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಬರೀ ಮಾತಾಡ್ತಾ ಸಪೋರ್ಟ್ ಮಾಡೋದಲ್ಲ, ಆ ಸಪೋರ್ಟ್ ಪ್ರಾಕ್ಟಿಕಲ್ ತೋರಿಸ್ಬೇಕು ನಾವು ಅಷ್ಟೇ. ಅದೇ ಮುಂದಿನ ದಿನಗಳಲ್ಲಿ ಅಂದರೆ ಬರುವಂಥ ತಿಂಗಳುಗಳಲ್ಲಿ ಚೇತರಿಕೆಗೆ ಏನು ಸಜೆಸ್ಟ್ ಮಾಡ್ಬೋದು ನೀವು ಅನ್ನುವಂಥದ್ದು, ಮತ್ತು ಏನು ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಣ್ಣ? ಅಂದರೆ ಇಂಡಸ್ಟ್ರಿ ಒಬ್ಬರ ಹಿರಿಕರಾಗಿ ಚೆನ್ನಾಗಿದೆಯಮ್ಮ, ನಾವು ಅನ್ಕೋತೀವಿ ಅಷ್ಟೇ, ಚೆನ್ನಾಗಿದೆಯಮ್ಮ. ಓನ್ಲಿ ಥಿಂಗ್ ಇಸ್ ಎಲ್ಲರೂ ಬೇರೆ ಸಪೋರ್ಟು ಬೇಕು ಅಷ್ಟೇ. ಎಲ್ಲ 100% ಎವ್ರಿಬಡಿ. ಇವಾಗ ಏನಂತೀವಿ, ಬರೀ ಸೂಪರ್ ಸ್ಟಾರ್ಗಳ ಪಿಕ್ಚರೇ ಹೋಗ್ಬೇಕು ಅಂತ ಅಲ್ಲಮ್ಮ, ಎಲ್ಲ ಸಿನಿಮಾಗಳು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅವಾಗಲೇ ನಮ್ಮ ಭಾಷೆ ಉಳಿಬೇಕು. ನಾವು ಭಾಷೆ ಅಂತೀವಿ, ಎಲ್ಲದಕ್ಕೂ ಭಾಷೆ ಅಂತೀವಿ. ನಾವು ಬಿಟ್ಕೊಳ್ಬೇಡಲ್ವ ನಮ್ಮ ಭಾಷೆನ. ವಿ ಶುಡ್ ನಾಟ್ ಲಿವ್. ಅದು ನಮ್ಮ ಕರ್ತವ್ಯ ಮಾತ್ರ, ಜನಗಳ ಕರ್ತವ್ಯನೂ ಆಗುತ್ತೆ. ಅದು 100% ಎಲ್ಲರ ಸಪೋರ್ಟು ಬೇಕಿದೆ, ನಮ್ಮ ಒಬ್ಬರು ಸಪೋರ್ಟ್ ಕೈ ಆಗಲ್ಲ. ಅದೇ ನಾನು ಹೇಳ್ದಂಗೆ ಸರ್, ಆ ಎರಾದು ಸಿನಿಮಾ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಸಿನಿಮಾ ಎಂಜಾಯ್ ಮಾಡೋದಕ್ಕೆ, ಸಿನಿಮಾ ಪ್ರಪಂಚಕ್ಕೆ ಕಳೆದೋಗೋಕ್ಕೆ. ಸೊ ಶಿವಣ್ಣ ಜೊತೆ ಭೈರವನ ಕೊನೆಪಾಠ ಅನೌನ್ಸ್ ಮಾಡಿದ್ವಿ. ಅದು ಅಂದರೆ ತುಂಬ ಫಿಸಿಕಲಿ ಡಿಮ್ಯಾಂಡಿಂಗ್ ಸಿನಿಮಾ, ಅದು ಅವಾಗ ಮಾಡೋಕ್ಕಾಗಲ್ಲ. ಬಟ್ ಹಾಗಂತ ನನ್ನ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇಲ್ಲದೆ ಮಾಡಬಾರ್ದು ಅಂತ ನನಗೆ ತುಂಬ ಅಂದರೆ ಅಣ್ಣನ ಜೊತೆ ಸಿನಿಮಾ ಮಾಡಲೇಬೇಕು. ಎಸ್ಪೆಷಲಿ ಫೋಟೋಶೂಟ್ ಆದಮೇಲೆ ನಾನು ಏನೇ ಮಾಡಲಿ ನೆಕ್ಸ್ಟ್ ಸಿನಿಮಾ ಶಿವಣ್ಣ ಇರಲೇಬೇಕು ಅಂತ ಬರೆದಿದ್ದ ಕತೆ ಫಸ್ಟು. ಸೊ ಅವ್ರು ಆಲ್ರೆಡಿ ಫಿಕ್ಸು. ಸೊ ಅದಾದ್ರ ನಂತರ ಕತೆ ಹುಟ್ಟಿದ್ದು.
ಸೊ ಆ್ಯಂಡ್ ಪಾತ್ರಗಳಿಗೆ ನಾವು ಯಾವತ್ತು ನಮ್ಮ ಕೆಲಸ ಹಗುರ ಮಾಡ್ಕೊಳಕ್ಕೆ ಒಳ್ಳೆ ನಟರನ್ನ ಹುಡುಕ್ತೀವಿ. ನಾನು ಆ್ಯಸ್ ಎ ಡೈರೆಕ್ಟರ್ ನನ್ನ ಕೆಲಸ ಹೋಗಿ ಆ್ಯಕ್ಟರ್ಸ್ಗೆ ಆ್ಯಕ್ಟಿಂಗ್ ಹೇಳ್ಕೊಡೋದಲ್ಲ. ನನಗೆ ಆ್ಯಕ್ಟಿಂಗ್ ಬರೋಲ್ಲ. ನಾನು ಕ್ಯಾಮ್ರಾ ಮುಂದೆ ತುಂಬ ನರ್ವಸ್ ಆಗ್ತೀನಿ. ಏನು ಅನ್ಬೇಕು, ಏನು ಹೇಳಬೇಕು ಅಂತ ಅನ್ಕೊತೀನಿ, ಅದು ಅರ್ಧಕ್ಕರ್ಧ ಕಳೆದೋಗುತ್ತೆ. ಬಟ್ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಆ್ಯಕ್ಟರ್ಸ್ ಆಚೆ ಕಡೆ ತರಬೇಕು. ಸೊ ಒಳ್ಳೆ ಆ್ಯಕ್ಟರ್ಸ್ ಇದ್ದರೆ ನನ್ನ ಕೆಲಸ ಇನ್ನೂ ಸುಲಭವಾಗಿ ಆಗುತ್ತೆ. ನಾನು ಅವ್ರಿಗೆ ಇನ್ಸ್ಪೈರ್ ಮಾಡಬೇಕು. ದಟ್ ಈಸ್ ಮೈ ಜಾಬ್. ಸೊ ತುಂಬ ಅದ್ಭುತವಾದ ನಟರಿದ್ದರೆ ಒಂದು ಬ್ಯೂಟಿಫುಲ್ ಸ್ಟೋರಿ ಕಟ್ಟಕ್ಕೆ ಸುಲಭ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ನು. ಧನುಷ್ ಅವ್ರು ನಾನು ಹೇಳಿದಾಗೆ ತುಂಬ ವರ್ಷಗಳಿಂದ ನೋಡಿದ್ದೆ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಈ ಸತಿ ಸಿಕ್ಕಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದಿ ಆ್ಯಕ್ಟರ್ಸ್. ಧನಂಜಯ್, ಶಿವಣ್ಣ ಹೇಳ್ತಾ ಇದ್ರು ಈ ರೋಲ್ ಮಾಡುವಾಗ ಅಂದ್ರೆ ಈ ಲುಕ್ ವೈಸ್ ಎಲ್ಲ ಕೊಟ್ಟಾಗ ಸ್ವ್ಯಾಗ್ ಬರ್ತಾ ಇತ್ತು ಹಂಗೆ ಆಕ್ಟಿಂಗ್ ಮಾಡೋದಕ್ಕೆ ಅಂತ. ಬಟ್ ನಿಮ್ಮ ರೋಲು ನೀವು ಮಾಡುವಾಗ ಸೊ ಹೇಗೆ ಇನ್ವಾಲ್ವ್ ಆಗ್ತಿದೆ? ಯಾಕಂದ್ರೆ ಒಂದು ಬೇರೆ ಸ್ಟೈಲ್ ಆಫ್ ಆಕ್ಟಿಂಗ್ ಬೇಕು ಈ ಸಿನಿಮಾಗೆ. ಬಾಂಡ್ ಸಿನಿಮಾಗಳು ಮಾಡಬೇಕು ಅಂತಂದ್ರೆ ನೀವು ಹೇಗೆ ಇನ್ವಾಲ್ವ್ ಆಗ್ತಾ ಇದ್ರಿ, ಹೇಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರಿ? ನನಗೆ ಎಷ್ಟು ಚೆನ್ನಾಗಿ ನಿರ್ದೇಶಕರು ಫೀಡ್ ಮಾಡ್ತಾರಲ್ಲ ಅಷ್ಟು ಚೆನ್ನಾಗಿ ನಾನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ನನಗೆ ಕಷ್ಟ. ಸೊ ಅವರು ಪ್ರತಿಯೊಂದನ್ನು ಅವರು ಬಹಳ ಡೀಟೇಲಾಗಿ ಪ್ರತಿಯೊಂದನ್ನು ಹೇಮಂತು ಎಕ್ಸ್ಪ್ಲೈನ್ ಮಾಡಿರ್ತಾರೆ ಮುಂಚೆನೇ. ಸೊ ಅದೊಂಥರ ಫ್ಯೂಯಲ್ ಥರ, ಅಲ್ಲಿಂದ ಮುಂದಕ್ಕೆ ಅದನ್ನು ಮಾಡ್ಕೊಂಡು ಹೋಗೋದು. ಆ್ಯಂಡ್ ಒಂದು ಪಾತ್ರ ಆಗಿ ಅದರದ್ದೊಂದು ಜರ್ನಿ ಇದೆ. ಸೊ ಎಲ್ಲ ಟೈಮಲ್ಲೂ ನಾನು ಸ್ವ್ಯಾಗಲ್ಲೇ ಇರೋಕ್ಕಾಗಲ್ಲ. ಸೊ ಒಂದೊಂದು ಪಾತ್ರ ಒಂದೊಂದು ಥರ. ಐ ಥಿಂಕ್ ಬಾಂಡ್ ಹ್ಯಾಂಗ್ ಓವರ್ ಅದೇ ಕಂಟಿನ್ಯೂ ಆಗಿದೆ ಅಂತ ಅನ್ಸುತ್ತೆ. ಈಗಿನ ಸ್ಟೈಲ್ ಕೂಡ ಹಾಗೆ ಬಂದಿದ್ದೀರಾ ನೀವು? ಇಲ್ಲ, ಅದು ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ವಿ ಕ್ಯಾನ್ ಸ್ಪೀಕ್ ಮೋರ್ ಅಬೌಟ್ ಅಂದರೆ ಪಾತ್ರಗಳು, ಇದು ಆ ಜಗತ್ತು ಎಲ್ಲ. ಅದನ್ನು ಈಗ ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಸಖತ್ ಎಂಜಾಯ್. ಅಂದರೆ ನಾನು ಒಂದು ನಂಬ್ತೀನಿ, ನನ್ನ ಸೆಟ್ಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು ಪ್ರೇಕ್ಷಕಂಗೆ ಪಾಸ್ ಆಗುತ್ತೆ ಅಂತ. ಅದು ಯಾವಾಗಲೂ ಆಗೋದು ಅದು ಟೀಮ್ ಚೆನ್ನಾಗಿದ್ದಾಗ, ರೈಟಿಂಗ್ ಚೆನ್ನಾಗಿದ್ದಾಗ, ಒಳ್ಳೆ ಫ್ಯೂಯಲ್ ಸಿಕ್ಕಾಗ ಅದು ಆಗೋದು. ಸೊ ಅದು ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಾಗಿದೆ. ಸೊ ಡೆಫಿನೆಟ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಶಿವಣ್ಣ ಈ ಕಡೆ, ಶಿವಣ್ಣ ಇಲ್ಲಿ ಅಣ್ಣ. ಅಪ್ಪಾಜಿ ಮಾಡಿದಂಥ ಪಾತ್ರದ ಹೆಸರಲ್ಲೇ ನೀವು ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ಬಾಂಡ್ ಸಿನಿಮಾಗಳು ಅಂತ ಬರೋದಾದ್ರೆ ಇಂಡಿಯನ್ ಸಿನಿಮಾದಲ್ಲಿ ಮೊದಲಿಗೆ ಮಾಡಿಕೊಟ್ಟಿದ್ದೆ ಅಣ್ಣವರು. ಸೊ ಅವರು ಒಂದು ಕಾಲಘಟ್ಟದಲ್ಲಿ ಸಿನಿಮಾನ ನಿಲ್ಲಿಸ್ತಾರೆ, ಬಾಂಡ್ ಸಿನಿಮಾಗಳು ಬೇಡ ಅಂತ. ನೀವು ವೈಯಕ್ತಿಕವಾಗಿ ಯಾವತ್ತಾದ್ರೂ ಕೇಳಿದ್ರಾ? ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಆ ಥರ ಸಿನಿಮಾಗಳು? ಯಾಕಂದ್ರೆ ನಾವು ಕಥೆಗಳು ಕೇಳಿದ್ದೀವಿ, ಯಾಕೆ ಸಿನಿಮಾಗಳು ನಿಲ್ಲಿಸಿದ್ರು ಅಂದರೆ ಆ ಥರದೊಂದಷ್ಟು ಪಾತ್ರಗಳು ಬರುತ್ತೆ, ಸಿಗರೇಟ್ ಬಿಡಿ ಅದನ್ನೆಲ್ಲ ಬಿಟ್ಟು ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಅಣ್ಣವ್ರು ಬಿಡ್ತಾರೆ ಅಂತ. ಸೊ ನೀವು ವೈಯಕ್ತಿಕವಾಗಿ ಮಾತಾಡೋದಿದೆಯಾ ಅಂತ? ನನಗೂ ಏಮಂತಂದರೆ ನಾವು ಅವಾಗ ನಾವೇ ಚಿಕ್ಕವ್ರು, ಅವಾಗ ಪಿಕ್ಚರ್ ಮಾಡ್ಬೇಕಾದ್ರೆ ಹೋಗೋದು, ಹಿಂಗೆ ಬಟ್ಟೆ ನಮ್ಮ ಕಡೆ ಕಾಫಿ ಬರುತ್ತೆ, ಅದೆಲ್ಲ ಒಂದು ಥ್ರಿಲ್ ಅದು ಆ್ಯಕ್ಚುಲಾಗಿ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ಲಿ ಒಂದು 5-6 ಗರ್ಲ್ಸ್ ಹಿಂದ್ಗಡೆ ಹಂಗೆ ಇಟ್ಸ್ ಏನಂತೀವಿ, ಒಂದು ಡಿಫ್ರೆಂಟ್ ಆ ವಿಷನ್ನೇ ಬೇರೆ ಥರ ಇರುತ್ತೆ. ಅಂದರೆ ಆ ದೌಲತ್ತು ಸಮಥಿಂಗ್ ಬೇರೆ ನಾರ್ಮಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ ಅದೆಲ್ಲ. ಆ ಥರ ಬಾಂಡ್ ಈ ಥರ ಇಲ್ಲ. ಹಿಯರ್ ದಟ್ ಪಾಸಿಬಿಲಿಟಿ ಇದೆ. ಆ ಇಂಗ್ಲೀಷ್ ಇದರಿಂದ ಬಂದಿದ್ದು ಬಾಂಡ್ ಇದು, ಅದು ಇಲ್ಲೂ ಬಂದು ಇಲ್ಲಿ ಕಂಟಿನ್ಯೂ ಆಗಿ ಇಲ್ಲಿ ಸಕ್ಸಸ್ ಕೊಟ್ಟಿದ್ದಾರೆ ಅಂದರೆ ದಟ್ಸ್ ಗ್ರೇಟ್. ಅದು ಅಪ್ಪಾಜಿ ಅವರು ಎಷ್ಟು ಇಂಡಿಯಾದ ಫಸ್ಟ್ ಬಾಂಡ್ ಸ್ಟಾರ್ ಅಂದರೆ ರಾಜ್ಕುಮಾರ್. ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ತಮಿಳೆಲ್ಲ ಡಬ್ ಆಗ್ತಿತ್ತು ಅವಾಗ ಅವ್ರು ಬಂದರೆ ಹೇಳೋರು, ಅಪ್ಪಾಜಿ ಏರ್ಪೋರ್ಟ್ಗೆ ಇಬ್ಬರು ಬಂದರೆ ಬಾಂಡ್ ಪೋರ ಪಾರ ಅಂತ ಹೇಳ್ತಿದ್ರು. ಆ ರೀತಿ ಒಂದು ಪಾಪ್ಯುಲಾರಿಟಿ ನಮಗೆ ಒಂದು ಇದಾಗೋದು. ಐ ಥಿಂಕ್ ಅದು ಯಾತಿಗೆ ಬಿಟ್ಟಿರೋದು ಗೊತ್ತಿಲ್ಲ. ಐ ಥಿಂಕ್ ನಮ್ಮ ಗ್ರ್ಯಾಂಡ್ ಮದರ್ಗೆ ಭಾಳ ಯಾತಿಕ್ಕಿಂತ ಸಿನಿಮಾನ ಮಾಡ್ತಕ್ಕಂಥ ಅಂತ ಅವ್ರಿಗೆ ಅನಿಸಿರ್ಬೋದು. ಬಟ್ ಏನು ಮಾಡೋದು, ಅವಾಗ ಅಪ್ಪಾಜಿ ಅವಾಗ ಎಲ್ಲ ರೋಲು ಮಾಡಬೇಕು, ಪಾತ್ರ ಏನೇ ಪಾತ್ರ ಅಲ್ಕಂದ್ರೆ ನಿನಗೆ ಅದೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ನನಗಿದ್ರಲ್ಲಿ ಆ ಥರ ಎಲ್ಲ ಅವಕಾಶ ಇಲ್ಲ. ಇದು ಬೇರೆ ಥರ ಬಾಂಡ್ ಇದು. ಇಲ್ಲಾಂದರೆ ನಾನು ಆ ಥರ ಎಲ್ಲ ಮಾಡಿ ನಮ್ಮನೇಲಿ ಬಾಂಡ್ ಆಗುತ್ತೆ ನನಗೆ. ಸೊ ಇಟ್ಸ್ ವೆರಿ ಡೀಸೆಂಟ್ ಬಾಂಡ್. ಏನು ದಿಸ್ ಬಾಂಡ್ ಆಲ್ವೇಸ್ ಮೇಕ್ಸ್ ಎವ್ರಿಬಡಿ ಈಸ್ ಬಾಂಡಿಂಗ್ ಟುಗೆದರ್. ಹೇಮಂತ್ ಸರ್, ಹೇಮಂತ್ ಸರ್ ಗೀತಾ, ನ್ಯೂಸ್ 18 ಕನ್ನಡ ಇಂದ. ಆಕ್ಚುಲಿ 2019 ಅಪ್ಪು ಸರ್ ಅವರು PRK ಬ್ಯಾನರ್ ಲಾಂಚ್ ಮಾಡಿದಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಅದರಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲನೇ ಸಿನಿಮಾ ಕವಲುದಾರಿ ಆಗಿರುತ್ತೆ. ಅದಕ್ಕೂ ಕೂಡ ನೀವೇ ನಿರ್ದೇಶಕರು. ಸೊ ಈಗ ನೀವು ಹೊಸ ನಿರ್ಮಾಪಕನ ಜೊತೆ ಕೈ ಜೋಡಿಸಿದ್ದೀರಾ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಮೂಲಕ. ಸೊ ಹೊಸಬ್ರಿಗೆ
ಸಪೋರ್ಟ್ ಮಾಡೋದು ಅಂದರೆ ಅವತ್ತು ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಮಾಡಿದ್ದನ್ನ ಇವತ್ತು ನೀವು ವೈಶಾಖ್ ಸರ್ ಅವರ ಜೊತೆಗೆ ಕೈ ಜೋಡಿಸಿದ್ರಿ. ಸೊ ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ನಾನು ಅವಾಗ ಹೇಳ್ದಂಗೆ ಸಣ್ಣ ತುಣುಕಲ್ಲಿ ಹೇಳಿದೆ ಪ್ರೊಡ್ಯೂಸರ್ ಸಿಗೋದು ಎಷ್ಟು ಕಷ್ಟ ಅಂತ. ಸೊ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ನಾನು ಪ್ರೊಡ್ಯೂಸರ್ಗಳಿಗೆ ಹುಡುಕ್ಬೇಕಾರೆ, ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಜನ ಪ್ರೊಡ್ಯೂಸರ್ಸ್ನ ಮೀಟ್ ಮಾಡಿದ್ದೆ. ಒಂದೇ ಸಿನಿಮಾ ಮಾಡಿದ್ರು ಅವರು. ಅವ್ರ ಅನುಭವ ಎಷ್ಟು ಅಂದರೆ ಅವ್ರ ಅನುಭವ ಚೆನ್ನಾಗಿರಲಿಲ್ಲ ಅವ್ರದ್ದು. ಅಂದರೆ ಸಿನಿಮಾದ ಬಗ್ಗೆ ತುಂಬ ಪ್ಯಾಷನ್ ಇರೋರು ಇನ್ನೊಂದ್ಸಲ ಸಿನಿಮಾ ಮಾಡಲ್ಲ ಅಂತ ಬಿಟ್ಟು ಹೋಗಿರೋರು ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ನಂದು ಆಸೆ ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಆಫ್ ಮೈ ಸೆಲ್ಫ್ ಆ್ಯಸ್ ಎ ಡೈರೆಕ್ಟರ್ ಈಸ್ ನನ್ನಿಂದ ಈ ಸಂಸ್ಥೆ ಇನ್ನೂ 100 ಸಿನಿಮಾ ಮಾಡೋಷ್ಟು ಇನ್ಸ್ಪಿರೇಷನ್ ಕೊಡ್ಬೇಕು ನಾವೆಲ್ಲರೂ. ಅದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ ಅನ್ನೋದು ನಂಬ್ತೀನಿ ನಾನು. ಬಿಕಾಸ್ ಪ್ರೊಡ್ಯೂಸರ್ ಸಿಗೋದು ಸುಲಭ ಅಲ್ಲ. ನಮ್ಗೆಲ್ಲರಿಗೂ ಅಲ್ಟಿಮೇಟ್ಲಿ ಕೆಲಸಕ್ಕೆ ಹೋಗೋಕ್ಕೆ ಕಾರಣ ಅವರೇ. ಸೊ ಆ ಥರ ಪ್ರೊಡ್ಯೂಸರ್ ಸಿಕ್ಕಿರೋದು ನಾನು ಹೇಳ್ದಂಗೆ ತುಂಬ ಲಕ್ಕಿ. ಆ್ಯಂಡ್ ಪ್ರತಿದಿನವೂ ಶೂಟಿಂಗ್ ಬರ್ತಾರೆ, ಎವ್ರಿ ಶಾರ್ಟಲ್ಲೂ ಇರ್ತಾರೆ. ಆನ್ಲೈನ್ ಎಡಿಟ್ಟು ಅವ್ರು ಅಕಸ್ಮಾತು ಲೆಕ್ಕಾಚಾರಕ್ಕೆ ಕೂತಿದ್ರೆ ಆನ್ಲೈನ್ ಎಡಿಟ್ನ ನನ್ನ ಅಸಿಸ್ಟೆಂಟ್ ಮೋನೀಶ್ ಅಂತಿದ್ದಾರೆ, ಈಸ್ ಒನ್ ಆಫ್ ದ ಎಡಿಟರ್ಸ್ ಫಾರ್ ದ ಫಿಲ್ಮ್. ಅದನ್ನು ತರಿಸ್ಕೊಂಡು ನೋಡ್ತಾರೆ, ನೋಡಿ ಬಂದು ಸೂಪರ್ ಅಂತ ಹಿಂಗೆ ಅಂತಾರೆ. ಸಖತ್ ಖುಷಿ ಆಗತ್ತೆ ಅದು. ಆ ಥರ ಇನ್ವಾಲ್ವ್ಡ್ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡೋದು. ತುಂಬ ಸತಿ ನಾನು ನೋಡಿದ್ದೀನಿ, ವಿಶ್ವಾಸ್ ಜೊತೆ ಹೋಗಿ ಮಾತಾಡ್ತಾರೆ, ಸೆಟ್ ಬಗ್ಗೆ ಕೇಳ್ಕೊತಾರೆ, ಅದ್ವೈತ್ ಜೊತೆ ಮಾತಾಡ್ತಾರೆ. ಸೊ ಎಕ್ಸ್ಟ್ರಾರ್ಡಿನರಿಲಿ ಕ್ಯೂರಿಯಸ್. ಆ್ಯಂಡ್ ಸೀನ್ಸ್ ನಾನು ಬರೆದು ಅವ್ರಿಗೆ ಕಳಿಸ್ತೀನಿ. ಅವ್ರಿಗೊಂದು VJF ಫಿಲ್ಮ್ಸ್ ಅಂತ ಒಂದು ಕಾಪಿ ಮಾಡಿ ಕಳಿಸ್ತೀನಿ. ಅದನ್ನು ನೋಡಿ ಅದಕ್ಕೆ ಲವ್ ದ ಸೀನ್, ತುಂಬ ಚೆನ್ನಾಗಿದೆ. ಆ ಥರ ಪ್ರೊಡ್ಯೂಸರ್ಸು ಸಿಗೋದು ಅದನ್ನು ತುಂಬ ದಟ್ ಈಸ್ ವೆರಿ ರೇರ್ ನಮ್ಮ ಇಂಡಸ್ಟ್ರೀಲಿ ಜನರಲಿ ಎಲ್ಲ ಕಡೆನೂ. ಸೊ ಐ ಆಮ್ ವೆರಿ ಹ್ಯಾಪಿ, ಆಲ್ ಆಫ್ ಅಸ್ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ದ್ಯಾಟ್. ಶಿವಣ್ಣ, ಇಲ್ಲಿ ಈಗ ಸಿನಿಮಾನ ಜನಕ್ಕೆ ರೀಚ್ ಮಾಡೋದಂಥದ್ದು ತುಂಬ ಸುಲಭ ಆಗಿದೆ. ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಅಂದರೆ ಸೋಷಿಯಲ್ ಮೀಡಿಯಾ. ಒಂದು ಕಡೆ ಅದೇ ಆಯುಧ ಆದರೆ ಅದೇ ಮುಳ್ಳು ಕೂಡ ಆಗುತ್ತೆ ಅನಿಸುತ್ತಾ ನಿಮಗೆ? ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿ ಫಸ್ಟ್ ಶೋ ನೋಡಿದ ತಕ್ಷಣವೇ ರಿವ್ಯೂ ಹೇಳುವಂಥದ್ದು ಇರ್ಬೋದು. ಅಂದರೆ ಈಗ ಪತ್ರಕರ್ತರಾಗಿ ನಾವು ಹೇಳುವಂತಹ ರಿವ್ಯೂಗೂ ಅವರು ಆಡಿಯನ್ಸ್ ಆಗಿ ಅವ್ರ ಅಭಿಪ್ರಾಯ ಹೇಳೋದು ಬೇರೆ, ಅದು ರಿವ್ಯೂ ಕೊಡುವಂಥದ್ದು ಬೇರೆ ಆಗುತ್ತೆ. ಕೆಲವೊಂದು ಅಲ್ಲೇ ಹೊಡೆತ ಕೊಡುತ್ತಾ ಸಿನಿಮಾಗಳಿಗೆ ಅನಿಸುತ್ತಾ ನಿಮಗೆ ಅಂತ? 100% ನಿಮಗೆ ನೀವೇ ನೋಡ್ತಿರಲ್ಲ, ನೀವೇ ನೋಡಿದಾಗ ನಿಮಗೆ ಅನಿಸುತ್ತೆ ಅದು. ಒಂದೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇರುತ್ತೆ, ಒಂದೊಂದು ಕಡೆ ನೋಡಿದ್ರೆ ಅವರು ಯಾರು ಮಾತಾಡದೆ ಹೋಗ್ತಾ ಇರ್ತಾರೆ. ವಿಜುವಲಿ ನೋಡಿದಾಗ ಏನಾಗುತ್ತೆ ಅಂದರೆ ಭಾಳ ಕನ್ಫ್ಯೂಸ್ಡ್. ಯು ವುಡ್ ಟೇಕ್ ದ ಪೀಪಲ್ ಇನ್ ಕನ್ಫ್ಯೂಸಿಂಗ್ ಸ್ಟೇಟಸ್. ಆ್ಯಕ್ಚುಲಿ ತುಂಬ ನಮಗೆ ಕನ್ಫ್ಯೂಸ್ ಆಗುತ್ತೆ. ನಿಜವಾಗ ನಮ್ಮದೇ ಪಿಕ್ಚರಾ ಇದು ಹಂಗೆ ಹೇಳ್ತಾ ಇದ್ದಾರೆ. ಒಬ್ರು ಕೇರ್ ಮಾಡದೆ ಹೋಗ್ತಾ ಇರ್ತಾನೆ. ನಾನು ಅಯ್ಯೋ ಹೌದಾ ಏನೇ ಹೇಳಿದ್ದು, ಅದಕ್ಕೆ ನಾನು ಬಿಟ್ಬಿಟ್ಟೆ. ಯಾಕೆ ನೋಡ್ಬೇಕು ಬಿಡಪ್ಪ, ನಮ್ಗೆ ಸೋಷಿಯಲ್ ಮೀಡಿಯಾ ನೋಡಿದೆ ಬಿಟ್ಬಿಟ್ಟೆ. ಆಮೇಲೆ ಸಾಕು, ಏನು ಕರ್ಮ ಇದು, ನಮ್ಗೆ ಯಾಕೆ ಬೇಕು? ನಮ್ಮದೇ ಒಂದು ಮುಖ ಹಾಕಿರ್ತೆ ಹಿಂಗಾಗುತ್ತೆ. ಮಾತಿಗೆ ಬೇಕು ಬೇಡ, ಏನು ಮನೆ ಬರ್ದು ಏನಾಗುತ್ತೆ ಆಗಲಿ ಅಂತ ಹೇಳ್ಬಿಟ್ಟು ಹೋಗೋದು. ಯು ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ ಅಷ್ಟೇ. ಬಟ್ ಓನ್ಲಿ ಒನ್ ಥಿಂಗ್ ನಾನು ಯಾಕೆ ಹೇಳ್ತಿದ್ರೆ, ನಾನು ಆ ಪಿಕ್ಚರ್ನ ಎಲ್ಲರೂ ಕಂಪಲ್ಸರಿ ಹೊಗಳಲೇಬೇಕು ಅಂತ ಹೇಳ್ತಿಲ್ಲ. ನೀವು ರಿವ್ಯೂಸ್ ಕೊಡ್ಬೇಕಾದ್ರೆ ಸಮ್ ಹೈಲೈಟ್ಸ್ ಪಾಯಿಂಟ್ನ ಮಾಡಿ, ಸೊ ದಟ್ ಅಟ್ಲೀಸ್ಟ್ ಥ್ರೂ ದಟ್ ದಿಸ್ ಒನ್ ಪೀಪಲ್ ವಿಲ್ ಕಮ್ ಅಂಡ್ ವಾಚ್ ಅಂತ ನಾನು ಅನಿಸಿಕೆ. ಇವಾಗ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇವಾಗಲ್ಲ. ಬಿಫೋರ್ ಸೋಷಿಯಲ್ ಮೀಡಿಯಾ ಕೇಮ್ ಐ ಬಿನ್ ಟೆಲಿಂಗ್ ದಿಸ್ ಸೇಮ್ ಥಿಂಗ್. ಪ್ರಿಂಟ್ ಮೀಡಿಯಾ ಜೊತೆ ಒಂದು ಇದಾಯಿತು ಇದು. ಅವಾಗ ಅವರು ಪಾಪ ಎಲ್ಲರೂ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ನಿಮ್ಗೆ ಅನ್ಸಲ್ವಾ? ನೀವೇ ಹೇಳಿ. ಅದಕ್ಕೆ ಸರ್ ಕೇಳಿದೆ. ಅದೇ ನಿಮ್ಗೆ ಅನ್ಸಲ್ವಾ? ಅದೇ ನಿಮ್ಗೆ ಆನ್ಸರ್ ಗೊತ್ತು ನೋಡಿ. ನಮ್ಗೆ ಕೇಳ್ತೀರಾ? ನೀವು AK-47 ತಗೊಂಡ್ಬಂದು AK-47 ಹೀರೋಗೆ ಬಂದು ತಗೊಂಡು AK-47 ತೋರಿಸಿದ್ರೆ ನಾವೇನ್ ಮಾಡೋದು? ಏನಂದ್ರೆ ನಿಮ್ಮ ಮಾತಿಗೊಂದು ಗೌರವ ಇದೆ, ಗೊತ್ತಿದೆ. ನೀವು ಹೇಳಿದ್ರೆ ನಿಮ್ಮ ಕಿವಿ ಮಾತು ಕೇಳ್ತಾರೆ. ಇಲ್ಲ, ಗೌರವ ನನ್ನ ಸಮ್ಟೈಮ್ ನಾನು ಸಿಲಿಯ ಮತ್ತೆ ನಾನು ಕೇಳಬೇಕದು ಪ್ರಶ್ನೆ, ನಾನು ಕೇಳಬೇಕು. ಯಾವತ್ತೂ ಕರೆಕ್ಟಾಗಿ ಇರ್ತೀನಿ ಅಂತಲ್ಲ, ಬಟ್ ನನಗೆ ಅನಿಸಿದ್ದು ಅಷ್ಟೇ, ನೀನೇನಿಲ್ಲ. ಬಟ್ ನಿಮಗೆ ಗೊತ್ತು, ಇಫ್ ಯು ಫೀಲ್ ಸ್ಮಾಲ್ ಕರೆಕ್ಷನ್ ನಾವು ಮಾಡ್ಕೋಬೇಕು, ನೀವು ಮಾಡ್ಕೋಬೇಕು ಅಷ್ಟೇ. ಇದು ಪರಸ್ಪರ, ಅದು ಗಿವ್ ಅಂಡ್ ಟೇಕ್. ಯಾರು ಅಪ್ಪನ ಮನೆ ಸ್ವತ್ತು ಅಲ್ಲ, ಇದು ಇಂಟರ್ ಡಿಪೆಂಡೆನ್ಸ್ ಇರಬೇಕು ಅಷ್ಟೇ. ನಮಗೆ ನೀವು ನಾವು ಅಷ್ಟೇ. ಶಿವಣ್ಣ, ನೀವು ಹೇಳ್ದಾಗೆ ಈ ಕಡೆ ಇಲ್ಲಿ ನೀವು ಹೇಳ್ದಾಗೆ ಅಪ್ಪಾಜಿ ಅವ್ರ ಸಿನಿಮಾಗಳಲ್ಲಿ ಕೂತಲಿಗೆ ಕಾಫಿ ಬರ್ತಾ ಇತ್ತು, ಈ ಕಡೆ ಕಾರ್ ಹೋಗ್ಬೇಕಾದ್ರೆ ಗನ್ ಓಪನ್ ಆಗ್ತಾ ಇತ್ತು, ಶೂಟ್ ಆಗ್ತಾ ಇತ್ತು ಅನ್ನೋದು. ಬಟ್ ಇದರಲ್ಲಿ ನೀವು ಸೂಟ್ ಕೇಸಲ್ಲಿ ಒಂದು ಶೂಟ್ ಮಾಡುವಂಥ ಸೀನ್ ನೋಡಿದ್ವಿ. ಆ ಥರದ ಎಲಿಮೆಂಟ್ಸ್ಗಳು ಜಾಸ್ತಿ ಬರುತ್ತಾ ಸಿನಿಮಾದಲ್ಲಿ? ಹೇಗೆ ಆ ಸ್ಟೈಲೆಲ್ಲ ಹೇಗಿರುತ್ತೆ ಶಿವಣ್ಣ? ಇವಾಗ ಸದ್ಯಕ್ಕೆ ಒಂದು ಮಾಡಿದ್ದೀವಿ. ಇನ್ನು ಹೋಗ್ತಾ ಡೈರೆಕ್ಟರ್ ಏನು ಹೇಳ್ತಾರೋ, ವಾಟ್ ಕಾನ್ಸೆಪ್ಟ್ ಈಸ್ ಯೂಸಿಂಗ್ ಅದ್ರ ಮೇಲೆ ಹೋಗುತ್ತೆ ಅಷ್ಟೇ. ಕತೆ ಅಂತ ನೋಡಿದಾಗ ನೀವು ಬಂದು ಕಮ್ದೆ. ಇವಾಗ ಏನಂದರೆ ಲೈಫ್ಲಿ ಆಪ್ರೇಷನ್ ಥಿಯೇಟ್ರ್ ಎಷ್ಟು ಮುಖ್ಯನೋ ಸಿನಿಮಾ ಥಿಯೇಟ್ರು ಅಷ್ಟೇ ಮುಖ್ಯ ಅಷ್ಟೇ.
ಪ್ರಿಯಾಂಕಾ, ಯು ಸೆಡ್ ಯು ಆರ್ ಅ ಬಿಗ್ ಫ್ಯಾನ್ ಆಫ್ ಹೇಮಂತ್ ರಾವ್ ಫಿಲ್ಮ್ಸ್. ಸೊ ಅವ್ರ ಸಿನಿಮಾಗಳಲ್ಲಿ ಪ್ರತಿಯೊಂದು ಕ್ಯಾರೆಕ್ಟ್ರು ಒಂದು ಎಮೋಷ್ನಲ್ ಡೆಪ್ತ್ ಇರುತ್ತೆ. ಸೊ ನಿಮಗೆ ಈ ಸಿನಿಮಾದಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆ್ಯಸ್ ಅನ್ ಆ್ಯಕ್ಟರ್ ಏನಾದರೂ ಚಾಲೆಂಜಸ್, ಯು ಫೇಸ್ಡ್ ಎನಿ ನ್ಯೂ ಚಾಲೆಂಜ್? ಚಾಲೆಂಜ್ ಎಲ್ಲ ಏನಿಲ್ಲ. I was just learning. I was like a curious child. I learned so much from him and from everybody on set. So challenges alla ಏನilla. I was just like a blank paper. They were filling me in. ಅಷ್ಟೇ. I enjoyed every minute set ಅಲ್ಲಿ. So learned so much. ವೈಶಾಖ್, ಆ್ಯಕ್ಚುಲಿ ಸ್ಟೇಜ್ ಮೇಲೆ ಕೂತಿರೋರು 9 ಜನ, ಬಟ್ ನೀವು ನಿಮ್ಮ ಮಾತಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲಿ ಬಂದೋದ್ರು. ಅಂದರೆ ಯಾವ ಪಾಯಿಂಟಲ್ಲಿ ಅಂದರೆ, ಇಲ್ಲಿಯ ತನಕ 92 ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡ ಸಿನಿಮಾಗಳನ್ನು ಉಳಿಸ್ಕೊಂಡಿದ್ದೇ ಅಭಿಮಾನಿಗಳು ಅಂತ ಹೇಳಿದ್ರಿ. ಅದು ಒನ್ ಆಫ್ ದ ಬೆಸ್ಟ್ ಸ್ಟೇಟ್ಮೆಂಟ್ ಅದು ಸ್ಟೇಜ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಅದು ಮಾತಾಡ್ತಿದ್ದಂಗೆ ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ, ಶಿವಣ್ಣ ಸಕ್ಕದಾಗಿ ಮಾತಾಡಿದ್ರಿ ಅಂತಂದರು. ಈ ಪಾಯಿಂಟ್ ಹೆಂಗೆ ನಿಮಗೆ ಸ್ಟ್ರೈಕ್ ಆಯಿತು ಅಂತ? ಅಂದರೆ ಅಣ್ಣವ್ರು ಹೇಳಿದ್ದು ಅಭಿಮಾನಿಗಳೇ ದೇವರು ಅಂತ. ಅಭಿಮಾನಿಗಳೇ ದೇವರು ಅನ್ನೋದನ್ನು ನೀವು ಹೇಳಿದ್ರಿ, ನೀವು ಕೊಟ್ಟ ಟಿಕೆಟಿಂದ ಸಿನಿಮಾ ನಡೀತಾ ಇದೆ ಅಂತ. ಒನ್ ಆಫ್ ದ ಫೈನೆಸ್ಟ್ ಸ್ಟೇಟ್ಮೆಂಟ್ ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಲ್ಲ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಚಿಕ್ಕ ವಯಸ್ಸಿಂದ ಫಾಲೋ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಈಗ ನಮ್ಮ ಇಂಡಸ್ಟ್ರಿದ ಮೊದಲನೇ ಸಿನಿಮಾ ಯಾವುದು, ಫಸ್ಟ್ ಕಲರ್ ಸಿನಿಮಾ ಯಾವುದು, ಅದೆಲ್ಲ ತುಂಬ ಕುತೂಹಲ ನನಗೆ ತಿಳ್ಕೊಳ್ಳೋದಕ್ಕೆ. ಸೊ ನಿಜ ಅಲ್ವಾ, ಟಿಕೆಟ್ ತಗೊಂಡ್ರೇ ಇಂಡಸ್ಟ್ರಿ ನಡೆಯೋದು. ಅದ್ವೈತ್ ಅವ್ರೆ, ಇಲ್ಲಿ ಫ್ರೆಂಡಲ್ಲಿ ಅದ್ವೈತ್, ಅದೇ ಲೆನ್ಸ್ ತುಂಬ ಆಗಿನ ಕಾಲದ ಲೆನ್ಸ್ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಏನಿಲ್ಲ ಸರ್, ಈ ಸಿನಿಮಾ ಆ ಪ್ರಪಂಚದಲ್ಲಿ ನಾವು ಸೆಟ್ ಮಾಡಿರೋದ್ರಿಂದ ಆ ಕಾಲಘಟ್ಟವನ್ನು ಹಾಗೆ ತೋರಿಸ್ಬೇಕು ಅಂತ ಬಂದಾಗ ನಾನು ಮತ್ತು ಹೇಮಂತ್ ಇಬ್ಬರು ಹತ್ತತ್ರ ಒಂದು 16-18 ಬೇರೆ ಬೇರೆ ಥರದ ಲೆನ್ಸ್ಗಳನ್ನು ಟೆಸ್ಟ್ ಮಾಡಿ ಕೊನೆಗೆ ಆಗಿನ ಕಾಲದ ಇಡೀ ದೇಶದಲ್ಲಿರುವ ಒಂದೇ ಒಂದು ಸೆಟ್ ಲೆನ್ಸ್ ಅದು ಹೆಂಗೆಂಗೋ ಮಾಡಿ ಯಾರ್ಯಾರನ್ನೋ ಕೇಳಿ ಈಗಿನ ಕ್ಯಾಮ್ರಾಗೆ ಸೆಟ್ ಆಗ್ತಾ ಇತ್ತು. ಅದೇ ಈಗಿನ ಕ್ಯಾಮ್ರಾಗೆ ಸೆಟ್ ಆಗೋ ಹಾಗೇನೆ ಅದನ್ನ ಮಾಡಿಫೈ ಮಾಡಿಕೊಂಡು ನಾವು ಬಳಸಿದೀವಿ ಈ ಸಿನಿಮಾಲಿ. ಹೇಮಂತ್ ಸರ್, ಶಿವಣ್ಣ ಸರ್, ಇಲ್ಲಿ ಕನ್ನಡದಲ್ಲಿ ಇಲ್ಲಿ ಅಣ್ಣ ಶಿವಣ್ಣ ಇಲ್ಲೇ ಮುಂದೆನೆ ಬಾಣ್ ಸಿನಿಮಾ ಅಂಡರ್ ಬಿಟ್ರೆ ಯಾರು ಇವತ್ತವರೆಗೂ ಮಾಡಿಲ್ಲ, ಯಾರು ಟಚ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಎಷ್ಟು ಯಾಕೆಂದ್ರೆ ಅಪ್ಪಾಜಿ ಮಾಡಿದ ಸಿನಿಮಾಗಳು ನೋಡಿರ್ತೀರಾ, ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಪಾತ್ರನ ನಿಭಾಯಿಸ್ಬೇಕಾದ್ರೆ? ಅವನು ಆ್ಯಕ್ಚುಲಾಗಿ ನನಗೆ ಚಾಲೆಂಜಿಂಗ್ ಅನ್ನೋದಕ್ಕಿಂತ ನಾನು ಹೇಳಿದ, ನಾವು ಪ್ರಿಯಾಂಕರು ಎಷ್ಟು ಒಳ್ಳೆ ಮಾತು ಹೇಳಿದ್ರು. ನಾವು ಬರೋ ನಾವು ಅಷ್ಟೇ ಬ್ಲ್ಯಾಂಕಾಗಿ ಹೋಗ್ಬೇಕು. ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಲ್ಲ, ಹೋಗ್ಬೇಕಾದ್ರೆ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಅದೇ ಚೌಕಟ್ಟಲ್ಲಿ ಮಾಡಬೇಕಾಗುತ್ತೆ. ವೆನ್ ವಿ ಗೋ ಸ್ಪಾಟ್లో ಬೇಕಾದ್ರೆ ಆ ಸೀನ್ ಕೇಳಬೇಕಾದ್ರೆ ಡೈರೆಕ್ಟರ್ ಮುಂದೆ ಆ ಸ್ಪಾಟ್ ಬೇರೆ ಥರ ಇರುತ್ತೆ. ಆಮೇಲೆ ಧನಂಜಯ ಇರ್ತಾರೆ, ಇಲ್ಲ ಪ್ರಿಯಾಂಕಾ ಮೋಹನ್ ಅವ್ರ ಕ್ಯಾರೆಕ್ಟರ್ ಇರುತ್ತೆ, ಇಲ್ಲಾಂದರೆ ಅದಿತಿ ಅವ್ರ ಕ್ಯಾರೆಕ್ಟರ್ ಇರುತ್ತೆ. ಎಷ್ಟೋ ಜನ ಕ್ಯಾರೆಕ್ಟರ್ಸ್ ಇರುತ್ತೆ. ಅವಾಗ ನಾವೇನು ಮಾಡ್ತೀವಿ, ಎಲ್ಲರಿಗೂ ನಾವು ಹೆಂಗೆ ಸ್ಪೇಸ್ ಕೊಡ್ತೀವಿ, ನಾವು ಹೆಂಗೆ ಮಾತಾಡಬೇಕು ಅದನ್ನು ಫಿಲಪ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟ್ರು. ಫಸ್ಟ್ ಬಂದ ತಕ್ಷಣ ನಿಜವಾಗ್ಲೂ ಇವತ್ತು ವೇಷ ನಾವು ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಅಂದರೆ ಮೇಕಪ್ ಮ್ಯಾನ್ ನಾಣಿ ಅವರು ಅದು ಭಾಳ ಅದ್ಭುತವಾಗಿ ಮಾಡ್ತಾರೆ. ಅವರು ರಾಜು ಅವರು ದ ವೇ ಹಿ ಕೀಪ್ಸ್ ದ ಮುಷ್ ಇರ್ಬೋದು, ಇದಿರ್ಬೋದು. ಆಮೇಲೆ ಕಾಸ್ಟ್ಯೂಮ್ ಅವರು ಭರತ್ ಅವರು ದ ವೇ ಹಿ ಗೆಟ್ಸ್ ದಟ್ ಕಾಸ್ಟ್ಯೂಮ್ ಫಿಟ್ಟಿಂಗ್ ಇರ್ಬೋದು. ಆ್ಯಂಡ್ ಶೂ ಇಂದ ಹಿಡಿದು ಇಲ್ಲೊಂದು ಇದು ಬೇರೆ ಖರ್ಚಿಗೆ ಬೇರೆ ಇರ್ತದೆ, ಆ ಮ್ಯಾಚಿಂಗಿಂದ ಹಿಡಿದು ವೆನ್ ವಿ ಕಮ್ ಇನ್ಸ್ ನಮ್ಮನ್ನೇ ಬೇರೆ ರೂಪ ತೋರಿಸ್. ಅಲ್ಲಿಂದ ಬಂದು ಲೈಟ್ ಮ್ಯಾನ್ ಅವ್ರು ಲೈಟ್ ಮಾಡ್ತಾರೆ, ಲೈಟ್ ಮ್ಯಾನ್ ಅವ್ರು ನಮ್ಮನ್ನು ಕರೆಕ್ಟಾಗಿ ಸರಿ ಇವ್ರು ಮಾಡ್ತಾರೆ. ನಾವು ಒಂದೊಂದ್ಸರಿ ಲೈಟ್ ಕಮ್ಮಿ ಸರ್, ಲೈಟ್ ಕಮ್ಮಿ ಆಗಿದೆ ಪರವಾಗಿಲ್ವಾ ಅಂತ ಸರ್ ಇಲ್ಲಿ ನೋಡಿ ಸರ್ ತೋರ್ಸಾಗ ಹೋಗೋದು ಕರೆಕ್ಟ್, ಅವ್ರವ್ರ ಜಾಬ್ ಅವ್ರವ್ರು ಮಾಡಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಸರಿ. ಆವಾಗ ಅದು ತಿಳ್ಕೊತೀವಿ. ಸೊ ಆ ರೀತಿ ಧನಂಜಯ ಅವರು ಪಕ್ಕದಲ್ಲಿ ಇರ್ತಾರೆ. ಹಾಗೆ ಇನ್ನೊಬ್ರು ಕ್ಯಾರೆಕ್ಟರ್ ಇದೆ, ಮರ್ತುಬಿಟ್ಟು ಅವ್ರ ಹೆಸರು, ಅವ್ರ ಕುಶಲ್. ಮೈ ಗಾಡ್ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಿಜವಾಗ್ಲೂ ಇನ್ನೊಬ್ಬ ನರಸಿಂಹರಾಜ್ ನೋಡ್ತೀರಾ ನೀವು, ಅಷ್ಟು ಅದ್ಭುತವಾಗಿ ಮಾಡ್ತಾರೆ ಅವರು. ಐ ವಾಸ್ ಸೋ ಹ್ಯಾಪಿ, ಫರ್ಗಾಟ್ ಟು ಸೇ. ನಿಜವಾಗ್ಲೂ ಎಲ್ಲರೂ ಅಷ್ಟೇ ಮಾಡಿದವರು ಎಲ್ಲರೂ ತುಂಬ ಅದ್ಭುತವಾಗಿ ಮಾಡಿದವರು. ಸೊ ಅದರಿಂದ ನಾವು ಹೋದಾಗ ಪ್ಲೈನಾಗಿ ಹೋಗ್ಬಿಡ್ಬೇಕು. ನಾವು ಹೋಗಿದ ತಕ್ಷಣ ಎಲ್ಲ ಫಿಲಪ್ ಮಾಡಿ ಒಂದು ಖಾಲಿ ಹಾಳೆಯಲ್ಲಿ ಹೆಂಗೆ ಎಲ್ಲ ಬರುತ್ತೆ ಆ ರೀತಿ ಫಿಲಪ್ ಮಾಡಿ 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 ಲಾಸ್ಟ್ಲಿ ಗುಡ್ಡ ಬ್ಯಾಡ ಅಂತ ಗೊತ್ತಾಯ್ತು ಲಾಸ್ಟ್ ಜನಗಳ ಹತ್ರ ಬಂದಾಗ. ಚರಣ್, ಹೇಮಂತ್ ಸರ್, ಇಲ್ಲಿ ನೀವು ಮ್ಯೂಸಿಕ್ ಈಗ ಟೀಸರ್ ನೋಡ್ತಿದ್ದಂಗೆ ಅನಿಸ್ತು, ಹಳೆ ಕಾಲದ ರೆಟ್ರೋ ಸ್ಟೈಲಲ್ಲಿ ಮಾಡಿದ್ದೀರಾ. ಮ್ಯೂಸಿಕ್ ಬಗ್ಗೆ ಹೇಳಿ. ಅದೇ ಮ್ಯೂಸಿಕ್ಕು ಅದೇ ಕಾಲಘಟ್ಟಕ್ಕೆ ತಕ್ಕಂತೆ ಮಾಡಕ್ಕೆ ಟ್ರೈ ಮಾಡ್ತಿದ್ವಿ ಸರ್, ಆ ಎಲಿಮೆಂಟ್ಸ್. ಸೊ ಇವಾಗ ವರ್ಕಿಂಗ್ ಒಂದು ಸ್ಕೋರು ಹಾಡುಗಳ ಮೇಲೆ ವರ್ಕ್ ಮಾಡ್ತಿದ್ವಿ ಸರ್. ಒಂದಷ್ಟು ಹಳೆಯ ಸಿನಿಮಾಗಳೆಲ್ಲ ನೋಡ್ತಾ ಇದ್ದಾರೆ ಕುತ್ಕೊಂಡು. ಎಸ್, ಅಫ್ಕೋರ್ಸ್ ಮುಂಚೆನೂ ನೋಡಿದ್ದೆ, ಅದು ತುಂಬ ಇನ್ಸ್ಪೈರ್ ಮಾಡಿತ್ತು. ಸೊ ಆ ಅವಕಾಶ ನೋಡ್ತಿದ್ದೆ, ಆ ಒಂದು ಟಿಂಜಲ್ಲಿ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಸೊ ಇವಾಗ ಆ ಅವಕಾಶ ಸಿಕ್ಕಿದೆ.
ಇಲ್ಲ, ಅವ್ರ 3ನೇ ಸಿನಿಮಾ ಇದು ಒಟ್ಟಿಗೆ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಕ್ಯಾಪ್ಟನ್ ಮಿಲ್ಲರ್ ಅದಿತಿನೂ ಇದ್ದಾರೆ, ಪ್ರಿಯಾಂಕಾ ಅವರು ಇದ್ದಾರೆ. ಆ ಕಾರಣಕ್ಕಲ್ಲ, ಐ ಆಮ್ ಇಂಡಿಪೆಂಡೆಂಟ್ಲಿ ಫ್ಯಾನ್ಸ್ ಆಫ್ ಬೋತ್ ದೇರ್ ವರ್ಕ್ಸ್. ಅರುವಿ ತುಂಬ ವರ್ಷಗಳ ಹಿಂದೆ ನೋಡಿದ್ದೆ, ಇಸ್ ಅ ಫ್ಯಾಬ್ಯುಲಸ್ ಆ್ಯಕ್ಟರ್. ಆ್ಯಂಡ್ ಪ್ರಿಯಾಂಕಾ ಅವ್ರದ್ದು ಸರಿಪೋದ ನೋಡಿದ್ದೆ ನಾನು. ಆಮೇಲೆ ಸೈಮಾ ಅವಾರ್ಡಲ್ಲಿ ಅವ್ರನ್ನ ಮೀಟ್ ಮಾಡಿದ್ದೆ. ನಂಗೆ ಅವರು ಕನ್ನಡದಲ್ಲಿ ಮಾತಾಡಿದಾಗ ಐ ವಾಸ್ ಲೈಕ್, ಓ ನಮ್ಮವ್ರೆ ಇವರು ಅಂತ. ಸೊ ತುಂಬ ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡೋ ಆಪ್ಷನ್, ಅಂದರೆ ಅವಕಾಶ ಸಿಕ್ಕಿದಾಗ ತಗೊಳ್ಳದೇ ಇರೋದು ನನ್ನ ಮೂರ್ಖತನ ಆಗತ್ತೆ. ಸೊ ದಟ್ ವಾಸ್ ದ ಥಿಂಕಿಂಗ್ ಬಿಹೈಂಡ್ ಇಟ್. ಸರ್, ಇಂಡಸ್ಟ್ರಿ ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜಿಂಗ್ ಟೈಮ್ಸ್ ಬಗ್ಗೆ ಆಗಲೇ ಪ್ರೊಡ್ಯೂಸರ್ಗೆ ಒಬ್ಬರು ನಮ್ಮ ಕೊಲ್ಲಿಗೆ ಕೇಳಿದ್ರು. ನಿಮಗೆ ಅಂದರೆ ಈ ಸಿನಿಮಾ ಯಾವಾಗ ಬಿಡುಗಡೆ ಮಾಡಬೇಕು ಅಂತ ಇದೆ, ಆ್ಯಂಡ್ ಪ್ರೊಡ್ಯೂಸರ್ ಹೇಳಿದಾಗೆ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ಸಿನಿಮಾ ಬರದೇ ಇರುವಾಗ ಆಡಿಯನ್ಸ್ ಕೂಡ ನಂಬಿಕೆ ಕಳ್ಕೊಂಡು ಬಿಡ್ತಾರೆ. ಒಳ್ಳೆ ಸಿನಿಮಾ ಬಂದಾಗ ಅದನ್ನು ನೋಡೋಕ್ಕೆ ಬರೋಲ್ಲ ಆ್ಯಕ್ಚುಲಿ. ಸೊ ಇದನ್ನು ಹೆಂಗೆ ನೀವು ಟ್ಯಾಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಸರ್, ನನ್ನ ಅಭಿಪ್ರಾಯದಲ್ಲಿ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಆಡಿಯನ್ಸ್ದು 2.5 ಗಂಟೆನ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡು ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಿದ್ರೆ ಆಡಿಯನ್ಸ್ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಬಟ್ ಸಿನಿಮಾ ಗೆಲ್ಲಕ್ಕೆ ಸೋಲಕ್ಕೆ ತುಂಬ ದೊಡ್ಡ ಲಕ್ಕು ಮ್ಯಾಟ್ರ್ ಆಗುತ್ತೆ. ಕೆಲವೊಮ್ಮೆ ಮಳೆ ಜೋರಾಗಿ ಬರ್ಬೋದು, ಸಿನಿಮಾ ಚೆನ್ನಾಗಿರ್ಬೋದು, ಬಟ್ ಹೋಗ್ಬೇಕಂತ ಆಸಕ್ತಿನೂ ಇರುತ್ತೆ, ಬಟ್ ಮಳೆ ಜೋರಾಗಿರುತ್ತೆ. ಒಂದು ಕುಟುಂಬಕ್ಕೆ ಹೋಗೋಕೆ ಆಗದೆ ಇರ್ಬೋದು ಸಿನಿಮಾಗೆ. ಧನಂಜಯ್, ಅದು ಎಲ್ಲರಿಗೂ 250 ಸಿನಿಮಾದಲ್ಲಿ ಎಲ್ಲ ಇಂಡಸ್ಟ್ರಿಲೂ ಪ್ರಾಬ್ಲಮ್ ಮುಂಚೆಯಿಂದನೂ ಇದೆ, ಇವತ್ತಿಗೂ ಇದೆ. ಸೊ ಐ ಡೋಂಟ್ ಥಿಂಕ್ ಅದೇನು ನಾವು ನಮ್ಮ ಕೆಲಸಗಳನ್ನ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ. ರಿಲೀಸ್ ಪರ್ಸ್ಪೆಕ್ಟಿವ್ ನಿರ್ಮಾಪಕರು ಡಿಸೈಡ್ ಮಾಡ್ತಾರೆ. ಸಿನಿಮಾ ಇನ್ನೊಂದು ಭಾಗ ಇದೆ ಶೂಟಿಂಗ್ ಮಾಡೋಕ್ಕೆ. ಸೊ ಅದು ಮಾಡ್ತಾ ಇದ್ದೀವಿ ಈ ಬರೋ ತಿಂಗಳಲ್ಲಿ. ಸೊ ಈ ತಿಂಗಳೇ ಸೊ ಐ ಥಿಂಕ್ ಸಿನಿಮಾ ರೆಡಿ ಮಾಡಿ ವಿಲ್ ಫೈಂಡ್ ಅ ಗುಡ್, ಅಂದರೆ ತುಂಬ ಅಚ್ಚುಕಟ್ಟಾಗಿ ಜನಕ್ಕೆ ತಲುಪಿಸ್ಬೇಕು. ಸಿನಿಮಾ ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಅದರ ಪ್ರಚಾರ ಆಗಬೇಕು. ಪ್ರತಿಯೊಂದು ಭಾಗನೂ ತುಂಬ ಇಂಪಾರ್ಟೆಂಟ್ ಅಂತ ನಂಬಿರೋಂಥ ತಂಡ ಪ್ರೊಡ್ಯೂಸರ್. ಸೊ ತಲುಪಿಸ್ತೀವಿ ಜನಕ್ಕೆ ಕರೆಕ್ಟ್ ಟೈಮ್ ನೋಡಿಕೊಂಡು ಅನ್ನೋದು ನಮ್ಮ ಪ್ಲಾನ್. ಅಷ್ಟು ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದೀನಿ, ಇನ್ನೋಸೆಂಟು ಎದುರ್ಕೊಂಡು ಅಮ್ಮ 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 ಅಂತ ಇದ್ದೀನಿ. ನೀವು ನೋಡಿದ್ರೆ ಜೋಕರ್ ಅಂತ. ಅದು ನಮಗೆ ನಗ್ಸಕ್ಕೆ, ಬಟ್ ದೇರ್ ಇಸ್ ಅನ್ ಅದರ್ ಶೇಡ್. ಸೊ ಅದಕ್ಕೆ ಡೇಂಜರಸ್ ಜೋಕರ್ ಅಂತ ಕೇಳಿದ್ದು. ಇಲ್ಲಪ್ಪ, ಹಂಗೆಲ್ಲ ಏನಿಲ್ಲ. So there's a double shaded or the double role? ಇಲ್ಲ, ಹಂಗೆ ಆ ಥರದ್ದೇನಿಲ್ಲ. ಟೀಸರ್ ಮೇಡಮ್, ಫಿಲಮ್ ರಿಲೀಸ್ ಆಗಲಿ. ಅದೇ ನಾವು ಒಂದು ಸ್ವಲ್ಪ ಟೀಸ್ ಮಾಡ್ತಾ ಇದೀವಿ ಸರ್. ನಾವು ಒಂದು ಸ್ವಲ್ಪ ಇಲ್ಲಿಂದಾನೇ ನಾವು ಇನ್ವೆಸ್ಟಿಗೇಟ್ ಮಾಡ್ಬೇಕಲ್ಲ. ಅದು ಆಪರೇಷನ್, ನಾವು ಒಂದು ಸ್ವಲ್ಪ ಆಪರೇಷನ್ ಮಾಡ್ತಾ ಇದೀವಿ. ಜರ್ನಲಿಸಂ ಬೇರೆ ಮೇಡಮ್, ಫಿಲ್ಮ್ ಜರ್ನಲಿಸಂ. ನೀವು ಆಪರೇಷನ್ ಅಂತ ಇಟ್ಟಿದಾರಲ್ಲ, ನಾವು ಒಂದು ಸ್ವಲ್ಪ ಆಪರೇಷನ್ ಮಾಡ್ತಾ ಇದೀವಿ. ಫಿಲ್ಮ್ ರಿಲೀಸ್ ಆದ್ಮೇಲೆ ಮಾಡಿ ಮೇಡಮ್, ದಯವಿಟ್ಟು. ಥ್ಯಾಂಕ್ ಯು. ಇವಾಗಿನ ಇನ್ನೊಂದು ಹೇಮಂತ್ ಅವ್ರಿಗೆ ಒಂದು ಪ್ರಶ್ನೆ ಸರ್. ನಿಮಗೂ ಈ ವಿಂಟೇಜ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ಸುತ್ತೆ. ಫ್ರಮ್ ಟೈಟಲ್ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಾಗಲಿ, ಅಥವಾ ಸಪ್ತಸಾಗರದಲ್ಲಿ ನೀವು ಹಾಲು ಜೇನು ನೆನೆಸ್ಕೊಂಡ್ರಿ ಅಂದರೆ, ಇವಾಗ ಆಪರೇಷನ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂದಾಗ ಅಣ್ಣವರ ಸಿನಿಮಾ ನೆನೆಸ್ಕೊಂಡ್ರಿ. ನೀವಂತೀರ ಅಂದರೆ, ಡು ಯು ವ್ಯಾಲ್ಯೂ ದ ಪಾಸ್ಟ್ ವರ್ಕಾ ಅಥವಾ ಓಲ್ಡ್ ಕ್ಲಾಸಿಕ್ಸ್ ಥರ ಫಿಲ್ಮ್ ಬಂದರೆ ಸೇಫ್ ಬೆಟ್ ಅಂತ ಅನ್ಸುತ್ತೆ ನಿಮಗೆ? ಇಲ್ಲ ಮೇಡಮ್, ಐ ಬಿಲೀವ್ ವಿ ಹ್ಯಾವ್ ಟು ಸ್ಟ್ಯಾಂಡ್ ಆನ್ ದ ಶೋಲ್ಡರ್ ಆಫ್ ಜೈಂಟ್ಸ್ ಟು ಟೇಕ್ ಸ್ಟೆಪ್ ಫಾರ್ವರ್ಡ್ ಇನ್ ಲೈಫ್. ನಾವು ಏನಿದ್ದೀವಿ ಇವತ್ತು, ಇದಕ್ಕಿಂತ ಮುಂಚೆ ತುಂಬ ಹಿಂದೆ ಸಿನಿಮಾ ಮಾಡೋಕ್ಕೆ ತುಂಬ ಕಷ್ಟ ಇರಬೇಕಾದ್ರೆ ತುಂಬ ಜನ ಬಂದು ಸಿನಿಮಾ ಮಾಡಿದ್ದಕ್ಕೆ ಇವತ್ತೊಂದು ಇಂಡಸ್ಟ್ರಿ ಅಂತ ಆಗಿರೋದು. ಸೊ ಅದಕ್ಕೆ ವಿ ಶುಡ್ ಆಲ್ವೇಸ್ ಬಿ ರೆಸ್ಪೆಕ್ಟ್ಫುಲ್ ಆ್ಯಂಡ್ ವಾಕ್ ಕೀಪಿಂಗ್ ಇನ್ ಮೈಂಡ್ ಅಬೌಟ್ ದೇರ್ ಗ್ರೇಟ್ನೆಸ್. ಏನಕ್ಕೆ ಇದು ಕೇಳಿದ್ರೆ ಅಂದರೆ, ಇವತ್ತೆಲ್ಲರೂ ಹೊಸ ಸಿನಿಮಾ ನೋಡೋ ಒಂದು ಉತ್ಸಾಹದಲ್ಲಿರ್ತಾರೆ. ದೇ ಒಬ್ಸೆಸ್ ವಿತ್ ನ್ಯೂ ಟೆಕ್ನಾಲಜಿ ಹಾಗೆ. ಬಟ್ ಹೇಮಂತ್ ಎಲ್ಲೋ ತುಂಬ ಓಲ್ಡ್ ಕ್ಲಾಸಿಕ್ಸ್ನೇ ನೋಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಎಷ್ಟು ಓಲ್ಡ್ ಸಿನಿಮಾ ನೋಡ್ತೀರಾ ನೀವು? ಎಷ್ಟು ಹಳೆ ಕಾಲದ ಸಿನಿಮಾ ನೋಡ್ತಾ ಇರ್ತೀರಾ ನೀವು ಅಂತ? ಇಲ್ಲ, ಆ ಥರ ಏನಿಲ್ಲ. ಐ ಸ್ಟೂಡೆಂಟ್ ಆಫ್ ಫಿಲ್ಮ್. ಸೊ ಎಲ್ಲ ಥರ ಸಿನಿಮಾಗಳನ್ನ ನೋಡ್ತೀನಿ. ತುಂಬ ಸಿನಿಮಾ ಬಗ್ಗೆ ಕಲ್ತಿದ್ದೀನಿ ಬಿಕಾಸ್ ಆಫ್ ಆಲ್ ದ ಕ್ಲಾಸಿಕ್ಸ್. ಸೊ ಕ್ಲಾಸಿಕ್ಸ್ ಯಾವತ್ತೂ ತುಂಬ ಇಂಪಾರ್ಟೆಂಟ್, ಅದಕ್ಕೆ ಅದು ಕ್ಲಾಸಿಕ್ಸ್ ಅಲ್ಲ. ಸೊ ಅದರಿಂದ ತುಂಬ ಇನ್ಸ್ಪಿರೇಷನ್ ಕಂಡ್ಕೊಂಡಿದ್ದೀನಿ ನನ್ನ ಕೆರಿಯರಲ್ಲಿ. ಬಟ್ ಈ ಸಿನಿಮಾ ಇಸ್ ಆ್ಯಕ್ಚುಲಿ ವೆರಿ ಮಾಡರ್ನ್. ಮುಂದೆ ಹೋಗ್ತಾ ಗೊತ್ತಾಗಲ್ಲ. ಅಲ್ಲ, ಬಟ್ ಅದರ ಲಾರ್ಜ್ ಸ್ಕೇಲಲ್ಲಿ ಆ್ಯಕ್ಷನ್ಗೆ ಇಳಿದಿದ್ದೀರಾ ನೀವು. ಹೇಮಂತ್ ಆ್ಯಂಡ್ ಆ್ಯಕ್ಷನ್ ನಮಗೆ ಒಂಥರ ಥಿಂಕ್ ಮಾಡೋಕ್ಕೆ ವಿಷನ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ನಮಗೆ. ಇಲ್ಲ, ಇದ್ರಲ್ಲಿ ತುಂಬ ಆ್ಯಕ್ಷನ್ ಇದೆ. ಅದಕ್ಕೆ ಅಷ್ಟೇ ಎಮೋಷನ್ನು ಇದೆ. ಓಕೆ. ಸೊ
ಐ ಎಂಜಾಯ್ ಆ್ಯಕ್ಷನ್. ನಾನು ಸಪ್ತ ಮಾಡ್ಬೇಕಾದ್ರೆ ಸೈಡ್ ಬಿ ಫೈಟ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಒಂದು ಮಚ್ಚಿಡ್ಕೊಂಡು ರಕ್ಷಿತ್ ಕೈಲಿ ಒಂದು ಎಂಟ್ರಿ ಇದೆ ಶಾರ್ಟಲ್ಲಿ, ಅದು ಶಿವಣ್ಣನ ಜ್ಞಾಪಿಸ್ಕೊಂಡೇ ತೆಗ್ದಿದ್ದು ಶಾರ್ಟ್, ಅದು ಶಿವಣ್ಣನ ಶಾರ್ಟ್ ಅಂತಾರೆ ತೆಗ್ದಿದ್ದದು. ಸೊ ಅವ್ರ ಜೊತೆ ಆ್ಯಕ್ಷನ್ ಮಾಡೋಕ್ಕೆ ಸಿಗ್ತಾ ಇರೋದು ಈಸ್ ಅನ್ ಅಮೇಝಿಂಗ್ ಥಿಂಗ್ ಆ್ಯಂಡ್ ಆ್ಯಕ್ಷನ್ ಇಸ್ ಅಮೇಝಿಂಗ್. ವಿಕ್ರಮ್ ಮೋರ್ ಮಾಸ್ಟರ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮೆಲ್ಲ ಫಿಲಮ್ದು ಸ್ಟಂಟ್ಸ್ ಅವರೇ ಮಾಡಿರೋದು. ತುಂಬ ಒಂದು ಅದ್ಭುತವಾದ ತಂಡ ಇದೆ ಸ್ಟಂಟ್ಸ್ ಮಾಡೋಕ್ಕೆ, ಆ್ಯಂಡ್ ನಾವು ಸಾಂಗಲ್ಲೂ ಸ್ಟಂಟ್ಸ್ ಮಾಡಿದ್ದೀವಿ. ಸೊ ತುಂಬ ಸ್ಟಂಟ್ಸ್ ಇದೆ ಸಿನಿಮಾಲಿ. ಫುಲ್ ಮಾಸ್ ಡೈರೆಕ್ಟರ್ ಹೇಮಂತ್ ರಾವ್ನ ನೋಡ್ತೀರಾ ನೀವು? ಹೌದಾ? ಧನಂಜಯ್ ಅವರೇ, ಧನಂಜಯ್, ಈ ಸಿನಿಮಾ ಅಂದರೆ ಡೈರೆಕ್ಟ್ರ್ ಬಗ್ಗೆ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಅಂದರೆ ಆಗಲೇ ಚೆನ್ನಾಗಿ ಮಾತಾಡ್ರಿ, ಅಲ್ಲೊಂದು ಆಟ ಇಲ್ಲೊಂದು ಆಟ ಈ ಆಟ ಅಂತ. ಸೊ ಈ ಆಪರೇಷನ್ ಡ್ರೀಮ್ ಥಿಯೇಟ್ ಆಟದಲ್ಲಿ ಹೇಮಂತ್ ರಾವಿಂದ ಏನು ಕಲ್ತ್ಕೊಂಡ್ರಿ, ಏನೇನು ಕಲಿಯೋದಕ್ಕೆ ಸಿಕ್ತು? ಅಂದರೆ ಐ ಥಿಂಕ್ ಇವಾಗ ಅವ್ರು ಹೇಳಿದ್ರಲ್ಲ ಸಿನಿಮಾ ಸ್ಟೂಡೆಂಟ್ ಅಂತ, ಎಲ್ಲ ಸಿನಿಮಾಗಳಿಂದನೂ ಕಲಿಯೋದಿರುತ್ತೆ. ನಾನು ಆಗಲೇ ಹೇಳಿದೆ, ಪ್ರತಿಯೊಬ್ಬ ನಿರ್ದೇಶಕರಿಂದನೂ ಪ್ರತಿಯೊಂದು ಸಿನಿಮಾ ಪ್ರೋಸೆಸ್ಸಲ್ಲೂ ಕಲಿಯೋದಿರುತ್ತೆ. ಹಾಗೆ ಡೆಫಿನೆಟ್ಲಿ ಹೇಮಂತ್ ಹತ್ರನೂ ಕೂಡ ಅಂದರೆ ಇಲ್ಲಿ ಅಂದರೆ ಅಷ್ಟೊಳ್ಳೆ ಟೀಮ್ ಕಟ್ಕೊಂಡು ಪ್ರತಿಯೊಬ್ಬರದ್ದು ಪೊಟೆನ್ಷಿಯಲ್ಗಳನ್ನೂ ಅದ್ಭುತವಾಗಿ ಯೂಸ್ ಮಾಡಿಕೊಂಡು ಬಹಳ ಚೆನ್ನಾಗಿ ಸಿನಿಮಾನ ಕಟ್ತಾರೆ. ಅವ್ರ ಕ್ರಾಫ್ಟು, ಅವ್ರ ವರ್ಕಿಂಗ್ ಸ್ಟೈಲ್ ಬೇರೆ ಇದೆ. ಐ ಥಿಂಕ್ ಯಾರಾದರೂ ನಿರ್ದೇಶಕರಾಗಬೇಕು ಅಂತೇಳಿ, ಇವಾಗ ಆ್ಯಕ್ಟ್ರ್ಗಳಾಗಬೇಕು ಅಂತ ಇಂಡಸ್ಟ್ರಿಗೆ ಬರೋರು ಹೆಂಗೆ ಒಂದಿಷ್ಟು ನಟರುಗಳು ಅದನ್ನೆಲ್ಲ ನೋಡಿ ಕಲಿಯೋಕ್ಕೆ ಅವಕಾಶ ಇದೆಯೋ, ಹಾಗೆ ಹೇಮಂತ್ ರಾವ್ ಸಿನಿಮಾ ಅಂದಾಗ ಡೆಫಿನೆಟ್ಲಿ ನಿರ್ದೇಶಕರುಗಳಿಗೆ ಅದೆಲ್ಲ ಡೆಫಿನೆಟ್ಲಿ ಒಂದು ಒಳ್ಳೆ ಕೇಸ್ ಸ್ಟಡಿನೇ. ಅವ್ರದ್ದು ಈಗ ಬಂದಿರೋ ಸಿನಿಮಾಗಳಿರ್ಬೋದು ಅಥವಾ ಈಗ ಬರ್ತಿರೋ 666 ಇರ್ಬೋದು. ನಾನು ತುಂಬ ಕಡೆ ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಅಂದರೆ ಒಂದು ಸಿನಿಮಾನ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು ಅನ್ನೋದಕ್ಕೆ ಹೇಮಂತ್ ಅವ್ರ ಹತ್ರ ವರ್ಕ್ಶಾಪ್ ತೊಗೊಬನ್ನಿ ಅಂತ ನನ್ನ ಫ್ರೆಂಡ್ಸಿಗೆ ಎಷ್ಟೊಂದು ಜನಕ್ಕೆ ಹೇಳ್ತಾ ಇರ್ತೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಿನಿಮಾನ ಬರೆಯೋದು ಒಂದು ಅದ್ಭುತ, ಅದೊಂದು ಬೇರೆ ಇದಾದರೆ ಸಿನಿಮಾ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಅದು ಅಷ್ಟು ಈಸಿ ಅಲ್ಲ. ಅದು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಅದು ನಿರ್ಮಾಪಕನಿಂದ ಹಿಡಿದು ನಟರಿಂದ ಹಿಡಿದು ಎಲ್ರಿಗೂ ಕೆಲಸ ಈಸಿ ಆಗುತ್ತೆ. ಸೊ ಆ ವಿಷಯದಲ್ಲಿ ಹೇಮಂತ್ ಈಸ್ ಅಮೇಝಿಂಗ್. ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ತಾರೆ. ಆ್ಯಂಡ್ ಪ್ರತಿ ಸರಿನೂ ಅದೇನೋ ಒಂದು ಆ ರೆಗ್ಯುಲರ್ ಫಾರ್ಮ್ಯಾಟ್ನ ಬ್ರೇಕ್ ಮಾಡಿ ಹೊಸದನ್ನೇನೋ ಕಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಬ್ಯೂಟಿಫುಲ್. ಓಕೆ, ವೈಶಾಖ್ ಅವರೇ, ಒಂದೇ ನಿಮಿಷ. ಬಾಲ್ ರವಿ ಸರ್, ಒಂದೇ ನಿಮಿಷ. ಕೊನೆಯ 2 ಒಂದೇ ಪ್ರಶ್ನೆ ವೈಶಾಖ್ ಅವರೇ, ನಿಮ್ದು ಒಂದು, ಇನ್ನೊಂದು ಯಾರ್ದು ಕೊನೆಯದು? ವೈಶಾಖ್ ಇಲ್ಲಿ ವೈಶಾಖ್, ಬಹುಶಃ ಒಬ್ಬ ನೆಚ್ಚಿನ ನಟನೆಗೆ ಆಸ್ ಎ ಪ್ರೊಡ್ಯೂಸರ್ ಆಗಿ ಸಿನಿಮಾ ಮಾಡೋದು ಬಹುಶಃ ತುಂಬ ವಿರಳ ಅನ್ಸುತ್ತೆ. ಅದು ಶಿವಣ್ಣನಿಗೆ ನೀವು ಮಾಡ್ತಿರೋದು. ಶಿವಣ್ಣ ಅವರ ಅಷ್ಟು ಸಿನಿಮಾಗಳೇ ಬಹುಶಃ 130, 135, ಹತ್ತತ್ರ 150 ಆಗ್ತಾ ಇದೆ. ಯಾವ ಸಿನಿಮಾ ನಿಮಗೆ ಶಿವಣ್ಣ ಅವ್ರದ್ದು ಪದೇ ಪದೇ ಕಾಡುತ್ತೆ, ಅವ್ರ ಅಭಿನಯ ಮಾಡಿರೋದು? ಇನ್ಸ್ಪೆಕ್ಟರ್ ವಿಕ್ರಮ್. ಆಪರೇಷನ್ ಡ್ರೀಮ್ ಥಿಯೇಟ್ರ್ ಆಗಕ್ಕೆ ಸಾಧ್ಯ ಇಲ್ಲ, ಅಂದರೆ ಅದಾಗಕ್ಕೆ ಸಾಧ್ಯನೇ ಇಲ್ಲ. ಐ ಥಿಂಕ್ ದಟ್ಸ್ ದ ಮೇಜರ್ ರೋಲ್ ಆ್ಯಕ್ಚುಲಿ. ನಿಮಗೆ ಈ ಸಿನಿಮಾ ಕತೆ ಕಟ್ಟಿರೋದೇ ಪ್ರಕಾಶ್ ಪಾತ್ರದ ಮೂಲಕನೇ ಅದು ಕತೆ ಶುರುವಾಗಿರೋದು. ಅದನ್ನೇ ಅವ್ರು ಆಗಲೇ ಹೇಳಿದ್ದು. ಆ್ಯಂಡ್ ಐ ಥಿಂಕ್ ಯಾವ ಸಿನಿಮಾದಲ್ಲೂ ಇದು ಸಣ್ಣ ಪಾತ್ರ, ಇದು ದೊಡ್ಡ ಪಾತ್ರ, ಇದಕ್ಕಿಂತ ಸಣ್ಣ ಪಾತ್ರ ದೊಡ್ಡ ಪಾತ್ರ ಹಂಗಿರಲ್ಲ. ಎಲ್ಲ ಪಾತ್ರಗಳು ವಿಜೃಂಭಿಸಿದ ಸಿನಿಮಾಗಳೇ ಇವತ್ತರೆಗೂ ಸೂಪರ್ ಡೂಪರ್ ಹಿಟ್ ಆಗಿರೋದು. ನೀವು ಯಾವ್ದಾದ್ರು ಸಿನಿಮಾ ತಗೊಳ್ಳಿ, ಎಲ್ಲ ಪಾತ್ರಗಳು ವಿಜೃಂಭಿಸಿರ್ತವೆ. ಸೊ ಆಗಲೇ ಶಿವಣ್ಣ ಹೇಳ್ದಂಗೆ ಈ ಆಪರೇಷನ್ ಡ್ರೀಮ್ ಥಿಯೇಟ್ರಲ್ಲಿ ಬರೋ ನಮ್ಮ ತಕ್ಷವರ್ಧನ್ ಒಬ್ಬ ಚಿಕ್ಕ ಹುಡುಗನಿಂದ ಹಿಡಿದು ಯಶ್ ಶೆಟ್ಟಿ ಅವರಿಂದ ಹಿಡಿದು ಈಗ ಕುಶಾಲು, ಹಿಂಗೆ ಭಾಳಷ್ಟು ಜನ ಕಲಾವಿದರು ದಂಡಿದೆ. ಎಲ್ಲರೂ ಭಾಳ ಅದ್ಭುತವಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಇವನ್ ಪ್ರಿಯಾಂಕ್ ಅವ್ರ ಪಾತ್ರ ಇರಲಿ, ಎಲ್ಲರ ಪಾತ್ರನೂ ಭಾಳ ಇಂಪಾರ್ಟೆಂಟ್, ಎಲ್ಲವೂ ಭಾಳ ಇಂಪಾರ್ಟೆಂಟ್. ಪ್ರಿಯಾಂಕ ಅವ್ರ ಪಾತ್ರ ನಿಮ್ಮ ಶಂಕರ್ ಅಂತ ಕರೆದಾಗ ಒಂದು ಶೇಡಲ್ಲಿ ತಿರುಗ್ತಿರಲ್ಲ, ಆ ನಟರಾಕ್ಷಸ ಮತ್ತೆ ಕಾಣಿಸ್ತಾನ ಅಂತ, ಡಬಲ್ ನಟರಾಕ್ಷಸ ಆಗ್ಬೋದು. ಇಲ್ಲ, ಅದು ನಾನು ಹೇಳ್ತೀನಿ. ಆಕ್ಚುಲಿ ಅದನ್ನ ನೀವು ನಿರ್ದೇಶಕರು ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಿ ಡಿಸ್ಕಸ್ ಮಾಡ್ಬೇಕು. ಅವರು ಯಾಕೆ ನೀವೆಲ್ಲ ಏನು ಅನ್ಕೊಳ್ಳಿ ಅಂತ ಏನೇನು ಶೂಟ್ ಮಾಡಿರ್ತಾರೆ ಅಂತೆಲ್ಲ ನೀವು ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರೆ ಮೋಸ್ಟ್ಲಿ ಕರೆಕ್ಟ್ ಆನ್ಸರ್ ಸಿಗುತ್ತೆ. ನನಗೆ ಕೇಳಿದ್ರೆ ಸಿಗಲ್ಲ ಅದು.
ಹೇಮಂತ್ ಸರ್, ತ್ರಿಷಾ ಅಂತ ಸಂಪೂರ್ಣ ನ್ಯೂಸ್ ಇಂದ ಸರ್. ಸಂಪೂರ್ಣ ಅವರೇ ಕೊನೆಯ ಸಂಪೂರ್ಣ ಪ್ರಶ್ನೆ ದಯವಿಟ್ಟು. ಸರ್, ನಿಮ್ಮ ಸಿನಿಮಾ ಟೈಟಲ್ಗಳು ಯಾವಾಗ್ಲೂ ಡಿಫ್ರೆಂಟ್ ಆಗೇ ಇರುತ್ತೆ. ಈ ತರದೊಂದು ಇಡೋಕೆ ಯಾಕೆ ಕಾರಣ? ಯಾವಾಗ್ಲೂ ಡಿಫ್ರೆಂಟ್ ಟೈಟಲ್ಗಳಲ್ಲೇ ಸಿನಿಮಾ ಮಾಡ್ತಿರಲ್ಲ, ಯಾಕೆ? ಅಂದರೆ ಅದು ಕತೆ ಪ್ರತಿ ಸತಿನೂ ಆಯ್ಕೆ ಮಾಡಿದಾಗ ಅದರದ್ದೇ ಒಂದು ಸೋಲ್ ಇರುತ್ತೆ, ಅದರದ್ದೇ ಒಂದು ಹಾರ್ಟ್ ಇರುತ್ತಲ್ಲ. ಅದಕ್ಕೆ ಈ ಸಿನಿಮಾದ ಸೋಲ್ ಸರ್ ಹೇಳ್ದಂಗೆ ಲೈಫಲ್ಲಿ ಆಪ್ರೇಷನ್ ಥಿಯೇಟರ್ ಎಷ್ಟು ಇಂಪಾರ್ಟೆಂಟು, ಸಿನಿಮಾ ಥಿಯೇಟರ್ ಅಷ್ಟೇ ಇಂಪಾರ್ಟೆಂಟು. ಸೊ ಆಪ್ರೇಷನ್ ಡ್ರೀಮ್ ಥಿಯೇಟರ್ ಆ್ಯಂಡ್ ಟೀಸರಲ್ಲಿ ಸುಮಾರು ವಿಷಯಗಳು ಟೀಸ್ ಮಾಡಿದ್ದೀವಿ, ಹೇಳಿದ್ದೀವಿ, ಕುತೂಹಲ ಹುಟ್ಟಿಸೋ ಥರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸುಮಾರಿದೆ ಟೀಸರಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು.